ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರಕ್ಷಾ. ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ವರ್ಷ ಭವಿಷ್ಯ 2025 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಬರಮಾಡಿಕೊಳ್ತಾ, ವೀಕ್ಷಕರೇ, ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ನೀವೇ ನೋಡ್ತಾ ಇದ್ದೀರಾ, ಸಾಕಷ್ಟು ಪಾಡ್ಕಾಸ್ಟ್ಗಳು ನಿಮ್ಮ ಮುಂದೆ ಬರ್ತಾ ಇದೆ. ಅದರಲ್ಲೂ ಕೂಡ ಈಗ ಯುಗಾದಿ ವರ್ಷ ಭವಿಷ್ಯ 2025 ಪ್ರತಿ 12 ರಾಶಿಯ ವಿಶೇಷ ಪಾಡ್ಕಾಸ್ಟ್ ನಿಮ್ಮ ಮುಂದೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರಪ್ರಥಮ ಬಾರಿಗೆ ಅಂದ್ರೆ ಡಿಜಿಟಲ್ ಯುಗದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ಈ ಒಂದು ಪಾಡ್ಕಾಸ್ಟ್ ನಿಮ್ಮ ಮುಂದೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಯುಗಾದಿ ವರ್ಷ ಭವಿಷ್ಯ 2025 ಯಾವ ರಾಶಿಗೆ ಯಾವ ರೀತಿಯಾದಂತಹ ರಾಶಿ ಫಲಗಳಿದೆ, ಯಾವ ರೀತಿಯಾದಂತಹ ರೆಮಿಡಿಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ, ಇದೆಲ್ಲ ವಿಚಾರಗಳ ಬಗ್ಗೆ ಸವಿವರವಾಗಿ ಈ ಒಂದೊಂದೇ ಪಾಡ್ಕಾಸ್ಟ್ ನಲ್ಲಿ ಗುರೂಜಿ ಸುಧೀಂದ್ರ ದೇಶಪಾಂಡೆ ಅವರು ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗಿದ್ರೆ ತಡ ಮಾಡೋದು ಬೇಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಪಾಡ್ಕಾಸ್ಟ್ ಅನ್ನ ಆರಂಭ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ನಲ್ಲಿ ಮೊದಲನೇದಾಗಿ ಮೇಷ ರಾಶಿಗೆ ಯಾವ ರೀತಿಯಾಗಿದೆ 2025 ಯುಗಾದಿ ಕ್ಯಾಲೆಂಡರ್ ಪ್ರಕಾರ ಯಾವ ರೀತಿಯಾಗಿದೆ ಮೇಷ ರಾಶಿಗೆ ರಾಶಿ ಫಲ ಅಂತ ನೋಡ್ತಾ ಹೋಗೋಣ. ಗುರುಗಳೇ, ಮೇಷ ರಾಶಿ ಅಂತ ಬಂದ್ರೆ ಮೇಷ ರಾಶಿಗೆ ಯಾವ ರೀತಿಯಾಗಿ ಅಂದ್ರೆ ಅವರ ಆರೋಗ್ಯ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಹಣಕಾಸು ವ್ಯವಹಾರ ಯಾವ ರೀತಿಯಾಗಿದೆ ಗುರುಗಳ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನಮ್ಮ ವೀಕ್ಷಕ ಬಂಧುಗಳಿಗೆ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ನಮ್ಮ ಹಿಂದೂಗಳಿಗೆ ಸನಾತನ ಧರ್ಮವನ್ನು ಪಾಲಿಸುವಂತಹ, ನಮ್ಮ ರಕ್ತದ ಕಣಕಣದಲ್ಲಿ ಸನಾತನ ಧರ್ಮ ಇದೆ, ಹಿಂದೂ ಧರ್ಮ ಇದೆ. ನಮಗೆಲ್ಲ ಯುಗಾದಿಯೇ ಹೊಸ ವರ್ಷ. ಸುಮಾರು ನೋಡ್ತಾ ಇರ್ತೀವಿ ನಾವು ಎಲ್ಲ ಕಡೆಗೂ ಕೂಡ. ಜನವರಿ 1ಕ್ಕೆ ಡಿಸೆಂಬರ್ 31 ರಾತ್ರಿ ಬಂತು ಅಂದರೆ ಹೊಸ ವರ್ಷದ ಆಚರಣೆ ಶುರುವಾಗುತ್ತೆ. ಅದರ ಬಗ್ಗೆ ನಮಗಂತೂ ಒಲವಿಲ್ಲ. ಯಾಕೆ ಅಂತಂದರೆ ನಮ್ಮ ಹಿಂದೂಗಳಿಗೆ ಸನಾತನ ಧರ್ಮಕ್ಕೆ ಹೆಮ್ಮೆ ಅಂತಂದರೆ ಯುಗಾದಿಯೇ ಹೊಸ ವರ್ಷ. ಪ್ರಕೃತಿಯೇ ಇದನ್ನು ಇಂಡಿಕೇಟ್ ಮಾಡುತ್ತೆ ನೋಡಿ. ಪ್ರಕೃತಿಯಲ್ಲಿ ಎಲ್ಲ ಎಲೆಗಳು ಯಾವಾಗ ಡಿಸೆಂಬರ್ 31 ಜನವರಿ 1 ನೋಡಿ ಆಸುಪಾಸಿಗೆ ಎಲ್ಲ ರೀತಿಯಾಗಿ ಎಲೆಗಳು ಒಂದು ರೀತಿ ಶ್ರಿಂಕ್ ಆಗ್ತಾ ಬರುತ್ತೆ. ಪ್ರಕೃತಿಯಲ್ಲಿ ಹೊಸತನ್ನ ಚೈತನ್ಯವನ್ನ ತಂದು ಕೊಡುವಂಥದ್ದು ಚೈತ್ರ ಮಾಸ, ಯುಗಾದಿಯಿಂದ ಹೊಸ ವರ್ಷ. ಈಗ ನೋಡಿ, ಯುಗಾದಿ ಬಂತ, ಯುಗಾದಿ ಹಿಂದೆ ಈಗ ಆಲ್ಮೋಸ್ಟ್ ಎಲ್ಲ ಎಲೆಗಳು ಒಣಗಿ ನೆಲದ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ. ಗಿಡದಲ್ಲಿ ಮರದಲ್ಲಿ ಹೊಸ ಚಿಗುರು ಒಡೆಯುತ್ತೆ. ಅದರ ಅರ್ಥ ಏನು ಅಂತಂದರೆ ಹೊಸತು, ಹೊಸ ವರ್ಷ. ನಾವು ಡಿಸೆಂಬರ್ 31 ಮಧ್ಯರಾತ್ರಿ ಮತ್ತು ಜನವರಿ 1ಕ್ಕೆ ಹೊಸ ವರ್ಷ ಆಚರಣೆ ಮಾಡುವಂಥದ್ದಲ್ಲ. ಪ್ರಕೃತಿ ನಮಗೆ ಅವಾಗಿನ್ನೂ ಇಂಡಿಕೇಶನ್ ಕೊಟ್ಟಿರಲ್ಲ. ಯುಗಾದಿ ಈಗ ನಮಗೇನು ಬರುತ್ತೆ, ಇದು ಹೊಸ ವರ್ಷ. ಹಾಗಾಗಿ ಇದು ಆ್ಯಕ್ಚುಯಲ್ ಹೊಸ ವರ್ಷ. ಇಲ್ಲಿಂದ ನಾವು ಹೊಸ ವರ್ಷದ ಆರಂಭವನ್ನು ಮಾಡ್ತೀವಿ. ಬೇವು ಬೆಲ್ಲವನ್ನು ಸವಿತೀವಿ. ನೋಡಿ ಎಷ್ಟು ಸೂಚ್ಯವಾಗಿ ಹೇಳ್ತಾರೆ ಅಂದರೆ, ಬೇವು ಬೆಲ್ಲವನ್ನು ಯಾಕೆ ತಗೋಬೇಕು ಅಂತಂದರೆ, ನಾವು ಮನುಷ್ಯರು ಜೀವನದಲ್ಲಿ ಬರುವಂತಹ ಸಿಹಿ ಕಹಿಗಳನ್ನು ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕು. ಇವತ್ತು ಬೆಳಗ್ಗೆ ಎದ್ವಿ ಅಂದರೆ ರಾತ್ರಿ ಮಲಗೋವರೆಗೂ ಸಾಕಷ್ಟು ಜೀವನದ ಸಂಘರ್ಷಗಳು ಹೋಗ್ತಾನೆ ಇರುತ್ತೆ. ಬರೀ ಸಿಹಿ ಮಾತ್ರ ಬರಬೇಕು ನಮ್ಮ ಜೀವನದಲ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಕಹಿನೂ ಇರುತ್ತೆ, ಸಿಹಿನೂ ಇರುತ್ತೆ, ಎರಡನ್ನೂ ಸಮಾನಾಂತರವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಹಾಗೆ ಅಂತ ಬರೀ ಸಿಹಿ ಊಟನೇ ಇದ್ರೆ ಚೆನ್ನಾಗಿರಲ್ಲ, ಖಾರನೂ ಬೇಕು. ಬರೀ ಖಾರನೂ ಇದ್ರೂ ಬೇಡ, ಸಿಹಿನೂ ಬೇಕು. ಅದಕ್ಕೋಸ್ಕರ ಯುಗಾದಿಯ ದಿನ ಸಿಹಿ ಕಹಿ ಬೇವು ಬೆಲ್ಲವನ್ನು ನಮಗೆ ತಿನ್ನೋದಕ್ಕೆ ಕೊಡ್ತಾರೆ. ಅದರ ಅರ್ಥ ಒಂದು ವರ್ಷ ಪೂರ್ತಿ ನೀವು ನಿಮ್ಮ ಜೀವನದಲ್ಲಿ ಏನೇ ಬರಲಿ ಸಿಹಿ ಕಹಿಯನ್ನ ಸಮಾನಾಂತರವಾಗಿ ಸ್ವೀಕರಿಸಿ. ಕಹಿ ಬಂತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಅಳ್ತಾ ಕೂರೋದು ಬೇಡ, ಸಿಹಿ ಬಂತು ಅಂತ ನಾವು ಹಿಗ್ಗಿ ಹಾರಾಡೋದು ಬೇಡ. ಈಕ್ವಲ್ ಆಗಿ ಸಮನಾಗಿ ಹೋಗಲಿ ಅನ್ನೋದೇ ಅದರ ಉದ್ದೇಶ. ನೋಡಿ ಎಂತಹ ಶಾಸ್ತ್ರ ಸಂಪ್ರದಾಯ, ನಿಜವಾಗ್ಲೂ ನಮಗೆ ಮೈ ಜುಮ್ಮೆನ್ನುತ್ತೆ. ನಮ್ಮ ಶಾಸ್ತ್ರ ಸಂಪ್ರದಾಯ ಎಷ್ಟೊಂದು ತಿಳಿಸುತ್ತೆ ನೋಡಿ. ಆ ಬೇವು ಬೆಲ್ಲದ ಮುಖಾಂತರ ನಮಗೆ ಹಿರಿಯರು ದಾರಿ ಹಾಕಿಕೊಟ್ಟಿದಾರಲ್ಲ. ಇನ್ನು ಎಲ್ಲಿ ಈ ಸನಾತನ ಧರ್ಮದಂಥ ರಿಚ್ ಸಂಪ್ರದಾಯ ಒಂದು ಇದೆ ಹೇಳಿ, ಮಾತಾಡಿದ್ರೇನೆ ತುಂಬಾ ಹೊತ್ತು ಮಾತಾಡಬಹುದು ಅದ್ರ ಬಗ್ಗೆ. ಇರ್ಲಿ, ಈಗ ನಾವು ಮೇಷರಾಶಿಯ ಬಗ್ಗೆ ನೋಡೋಣ. ಕೇಳ್ತಾ ಇದ್ರಿ ಮೇಷರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಹೇಗಿದೆ ನೋಡಿ. ಮಾರ್ಚ್ 30 ಯುಗಾದಿ, ವಿಶ್ವಾವಸು ನಾಮ ಸಂವತ್ಸರ ಆರಂಭ ಆಗುತ್ತೆ. 2026 ಮುಂದಿನ ವರ್ಷ ಮಾರ್ಚ್ 30ರವರೆಗೂ ಒಂದು ವರ್ಷ ಈ ಯುಗಾದಿಯ ಫಲಗಳಿರುತ್ತೆ.
ಹಾಗಾಗಿ ಮೇಷರಾಶಿಯವ್ರನ್ನ ನೋಡ್ಲಿಕ್ಕಾಗಿ ನೋಡಿ, ಅಶ್ವಿನಿ ನಕ್ಷತ್ರದ 1, 2, 3, 4 ಈ 4 ಪಾದಗಳು ಬರುತ್ತೆ ಮೇಷರಾಶಿಗೆ. ಭರಣಿ ನಕ್ಷತ್ರ ಅಂತ ತಗೊಂಡಾಗ 1, 2, 3 ಮತ್ತು 4 ಪಾದಗಳು ಬರುತ್ತೆ. ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದ್ರೆ ಮೇಷರಾಶಿ ಆಗತ್ತೆ. ಮತ್ತು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಚು, ಚೆ, ಚೋ, ಲ ಆಗಿದ್ದಲ್ಲಿ ಅಶ್ವಿನಿ ನಕ್ಷತ್ರ ಆಗಿರಬಹುದು. ನಿಮ್ಮ ಹೆಸರಿನ ಮೊದಲನೇ ಅಕ್ಷರಗಳು ಲಿ, ಲು, ಲೇ, ಲೋ ಆಗಿದ್ದಲ್ಲಿ ಭರಣಿ ನಕ್ಷತ್ರ ಮತ್ತು ಅ ಆಗಿದ್ದಲ್ಲಿ ಕೃತಿಕಾ ನಕ್ಷತ್ರ ಆಗಿರುತ್ತೆ. ಮೇಷರಾಶಿಯ 12 ರಾಶಿ ಚಕ್ರಗಳಲ್ಲಿ ನೋಡಿ, ಮೊದಲನೆಯ ಒಂದು ರಾಶಿ ಆಗುತ್ತೆ. ಇದರ ಚಿಹ್ನೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಟಗರು. ಆ ಟಗರಿನ ಹಠ ಸ್ವಭಾವ ಹೆಂಗಿರುತ್ತೆ ಅಂದ್ರೆ, ನೀವು ನೋಡಿದ್ದೀರಲ್ಲ, ಹೋಗಿ ಅದು ಗುದ್ದೆ ಬಿಡುತ್ತೆ. ಅದಕ್ಕೆ ಅಂದ್ರೆ ಆ ಮೇಷರಾಶಿಯವರ ಸ್ವಭಾವ ಹೆಂಗಿರುತ್ತೆ ಅಂತಂದ್ರೆ, ಅವ್ರನ್ನ ನೀವು ತಡೆದು ನಿಲ್ಸಕ್ಕಾಗಲ್ಲ. ನೀವು ಒಂದು ಫೋಕಸ್, ಒಂದು ಗುರಿ ಅಂತ ಕೊಟ್ಬಿಟ್ರೆ ಅವ್ರು ಅದನ್ನ ಮಾಡೇ ಮುಗಿಸ್ತಾರೆ. ಆ ಹಾದಿಯಲ್ಲಿ ಅವ್ರಿಗೇನಾದ್ರೂ ಅವಮಾನ, ಇನ್ಸಲ್ಟ್ ಆಯ್ತು ಅಂತಂದ್ರೆ ಅವರು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾರೆ. ಬೇರೆಯವರ ರೀತಿ ಇಲ್ಲ, ನಮ್ಗವ್ರು ಇನ್ಸಲ್ಟ್ ಮಾಡಿದ್ರು, ನಮ್ಗವ್ರು ಅವಮಾನ ಮಾಡಿದ್ರು, ನಾವು ಅಳ್ತಾ ಕೂರ್ಬೇಕು, ತಲೆ ಮೇಲೆ ಕೈ ಹೊತ್ತು ಕೂರ್ಬೇಕು ಅನ್ನೋ ಜಾಯಮಾನ ಮೇಷರಾಶಿಯವ್ರದ್ದಲ್ಲ. ಅವರು ಸುಮ್ಮನೆ ನುಗ್ಗುತ್ತಾ ಇರ್ತಾರೆ, ಗುರಿಯನ್ನ ಕಂಪ್ಲೀಟ್ ಮಾಡಿ ಆಮೇಲೆ ರೆಸ್ಟ್ ತಗೋತಾರೆ. ಇಂಥ ಸ್ವಭಾವ ವಿಶೇಷವಾಗಿ ಮೇಷರಾಶಿಯವ್ರಿಗೆ. ನೀವು ಕೇಳ್ತಾ ಇದ್ರಿ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ. ಈ ವರ್ಷ ಮೇಷರಾಶಿಯ ಸ್ತ್ರೀಯರಿಗೆ ಹೆಚ್ಚಿನ ಸಾಧನೆಗೆ ಅವಕಾಶ ಇದೆ. ತುಂಬಾ ಅಂದ್ರೆ ತುಂಬಾ ಅಚೀವ್ಮೆಂಟ್ ಮಾಡ್ತಾರೆ ಮೇಷರಾಶಿಯ ಸ್ತ್ರೀಯರು. ವಿಶೇಷವಾಗಿ ಒಂದು ಸ್ಪೋರ್ಟ್ಸ್ ಕ್ಷೇತ್ರ ಇರ್ಬೋದು, ಮಾಧ್ಯಮ ಕ್ಷೇತ್ರ ಇರ್ಬೋದು, ಒಂದು ಕೃಷಿ ಕ್ಷೇತ್ರ ಇರ್ಬೋದು, ಒಂದು ಇಂಡಸ್ಟ್ರಿ ಇರ್ಬೋದು, ಬಹಳ ಸಾಧನೆ ಮಾಡುವಂತಹ ವರ್ಷ ಮೇಷರಾಶಿಯ ಸ್ತ್ರೀಯವರಿಗಿದೆ. ಅದ್ಭುತ ಸಾಧನೆಗಳಾಗುತ್ತೆ. ಇನ್ನ ಹೆಚ್ಚಿನ ಫಲಗಳನ್ನ ನಾವು ನೋಡ್ಲಿಕ್ಕಾಗಿ ಮೇಷರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಸಾಡೆ ಆರಂಭ ಆಗ್ತಾ ಇದೆ. ಹಾಗಾಗಿ ಮೇಷರಾಶಿಯವರಿಗೆ ಸುಮಾರು ಕೆಲಸಗಳು 99.99% ಕೆಲಸಗಳು ನಿಧಾನ ಆಗುತ್ತೆ. ಬಹಳ ಉತ್ಸಾಹದಿಂದ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಈ ಹಿಂದಿನ ವರ್ಷಗಳಲ್ಲಿ ಹೇಗಿತ್ತು ಅಂತಂದ್ರೆ, ಜೋಶಿಂದ ಕೆಲಸ ಸ್ಟಾರ್ಟ್ ಮಾಡ್ತಿದ್ರು ಮೇಷರಾಶಿಯವರು, ಕೆಲಸ ಆಗೇ ಬಿಡ್ತಾ ಇತ್ತು. ಬಟ್ 2024 ಜೂನ್ನಿಂದ ಹಿಡಿದು ಅವರಿಗೆ ಕೆಲಸಗಳು ನಿಧಾನ ಆಗ್ತಾ ಇದೆ. ಸಂಧಿಕಾಲ, ಸಾಡೆ ಆರಂಭ ಆಗುವಂತ ಸಂಧಿಕಾಲ ಆಗಿದ್ರಿಂದ ಮೇಷರಾಶಿಯವರಿಗೆ ಸಾಕಷ್ಟು ಕೆಲಸಗಳು ನಿಧಾನಗತಿಯಲ್ಲಿ. ಇನ್ನು 7.5 ವರ್ಷ 2025ರಿಂದ 2032 ಕೂಡ ಸಾಡೆಯಲ್ಲಿರೋದ್ರಿಂದ ಮೇಷರಾಶಿಯವರು ತುಂಬಾ ಜಾಗೃತವಾಗಿರ್ಬೇಕಾಗತ್ತೆ. ಯಾವ ವಿಷಯದಲ್ಲಿ ಅಂತಂದ್ರೆ, ಕೆಲಸಕ್ಕೆ ಹರಿಬರಿ ಮಾಡ್ಕೊಡುದು, ಇರೋ ಕೆಲಸ ಬಿಡಬಾರ್ದು. ಇರೋ ಕೆಲಸ ಬಿಟ್ರೆ ಇನ್ನೊಂದು ಕೆಲಸ ಸಿಗೋದಕ್ಕೆ 2, 3, 4, 5 ವರ್ಷ ಕಾಯ್ಬೇಕಾಗತ್ತೆ. ಸಾಡೆ ನಡೀತಾ ಇದೆ, ಸ್ಟಾರ್ಟ್ ಆಗುತ್ತೆ ಮಾರ್ಚ್ 29ರಿಂದ. ಬಹಳ ಜಾಗೃತಿಯಾಗಿರ್ಬೇಕು. ಸಡನ್ ಡಿಸಿಷನ್ ತಗೋಬಾರ್ದು. ಲೀಗಲ್ ಪೇಪರ್ಸ್ ಓದ್ಬೇಕಾದ್ರೆ ನೋಡ್ಬಿಟ್ಟು ಸೈನ್ ಮಾಡಬೇಕು. ಲೋನಿಗೆ ಜಾಮೀನ್ ಆಗಬಾರ್ದು. ಅಥವಾ ದುಡ್ಡು ಕೊಟ್ರೆ ವಾಪಸ್ ಬರೋದಿಲ್ಲ, ಕೊಟ್ಟ ಹಣ ವಾಪಸ್ ಬರಲ್ಲ. ಸಾಲ ಮಾಡಿದ್ರೆ 7 ವರ್ಷ ತೀರ್ಸೋದಕ್ಕಾಗಲ್ಲ. ಬಹಳ ಸಾಡೆಯಲ್ಲಿ ಕಷ್ಟಗಳು ಬರುತ್ತೆ. ಇದನ್ನ ಅಕ್ಯುರೇಟ್ ಆಗಿ ಮೇಷರಾಶಿಯವರು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂದ್ರೆ, ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನನ್ನ ನಂಬರಿಗೆ ಅವರು ಕಾಂಟ್ಯಾಕ್ಟ್ ಮಾಡ್ಲಿ. ಮೇಷರಾಶಿಯವರ ಜಾತಕ ಪರಿಶೀಲನೆ ಮಾಡಿ ಇನ್ನೂ ಅಕ್ಯುರೇಟ್ ಆಗಿ ನಾನು ಹೇಳ್ತೀನಿ. ಇನ್ನ ಉದ್ಯೋಗದಲ್ಲಿ ನಾವು ನೋಡ್ಲಿಕ್ಕಾಗಿ ಉದ್ಯೋಗ ವ್ಯಾಪಾರ ಇಂಪಾರ್ಟೆಂಟ್ ಬರುತ್ತೆ, ಹೌದಲ್ಲ? ಯಾಕೆಂದ್ರೆ ನಮ್ಮ ಜೀವನ ನಡಿಬೇಕು, ಸಂಸಾರ ನಡಿಬೇಕು ಅಂದ್ರೆ ಉದ್ಯೋಗ ವ್ಯಾಪಾರ. ಮೇಷರಾಶಿಯವ್ರಿಗೆ ಏನಾಗುತ್ತೆ ಅಂದ್ರೆ, ಸಾಡೆಯಲ್ಲಿ ಶನಿ ಭಗವಾನರು 7.5 ವರ್ಷ ಕಾಟ ಕೊಡಲ್ಲ, 2.5 ವರ್ಷ ಮಾತ್ರ ಭಯಂಕರ ಕಾಟ ಇರುತ್ತೆ. ಅದೇನು ನಾನು ಜೀವನದಲ್ಲಿ ನೋಡಿರಲಾರ್ದಂತ ಕಷ್ಟ ಕೊಟ್ಬಿಡ್ತಾರೆ ಶನಿ ಭಗವಾನರು. ಯಾಕೆ? ಅದು ಬೇಕು, ನ್ಯಾಯ ಮಾರ್ಗದಲ್ಲಿ ಅವರು ನಡೆಸಿದಾಗ ನನಗೆ ಯಾವುದು ಬೆಳ್ಳಗಿರುವುದು ಹಾಲಲ್ಲ ಅಂತ ನಾವು ಕೆಲವೊಬ್ರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಮೇಷರಾಶಿಯವರು ಈ ಸಾಡೆ ಆರಂಭ ಆಗೋದಕ್ಕಿಂತ ಮುಂಚೆ ನೀವು ಅವರು ಎದುರುಗಡೆ ಹಾಲು ತಂದಿಡಿ, ಅದು ಹಾಲು ಅಂತಾರೆ. ಸುಣ್ಣದ ನೀರು ತಂದಿಟ್ರೆ ಅದು ಹಾಲು ಅಂತಾರೆ. ಅದನ್ನ ಈ ಶನಿ ಭಗವಾನರು ಈ ಸಾಡೆಯಲ್ಲಿ ದರ್ಶನ ಮಾಡಿಸ್ತಾರೆ. ಯಾರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅವರನ್ನ ವೈರಿ ಅಂತ ಇವ್ರಿಗೆ ಗೊತ್ತಿರಲ್ಲ. ಮೇಷರಾಶಿಯವರಿಗೆ ಕ್ಲೋಸ್ ಫ್ರೆಂಡ್ಸ್ ಅನ್ಕೊಂಡಿರ್ತಾರೆ. ಬಟ್ ಸಾಡೆಯಲ್ಲಿ ಅವರ ನಿಜವಾದ ಮುಖದರ್ಶನವನ್ನ ಶನಿ ಭಗವಾನರು ಮಾಡಿಸ್ತಾರೆ. ಹಾಗಾಗಿ ಈ ಸಾಡೆ ಮೇಷರಾಶಿಯವರಿಗೆ ಕಣ್ಣು ತೆರೆಸುತ್ತೆ. ಐ ಓಪನರ್ ಅಂತ ಹೇಳ್ಬೋದು.
ಆ 7.5 ವರ್ಷ ಮುಗಿಸಿ ಹೊರಗಡೆ ಬರ್ತಾರಲ್ಲ ಮೇಷರಾಶಿಯವರು, ಅವ್ರಿಗೆ ಜೀವನ ದರ್ಶನ ಆಗಿರುತ್ತೆ ನಿಜವಾಗ್ಲೂ. ಆಮೇಲೆ ಅವ್ರು ಕಂಡು ಹಿಡಿತಾರೆ, ಇವರೇ ನನ್ನ ನಿಜವಾದ ಮಿತ್ರ, ಇವರು ನನ್ನ ಶತ್ರು, ಇದು ಹಾಲು ಇದು ಹಾಲಲ್ಲ ಅಂತ ಹೇಳಿ. ಹಾಗಾಗಿ ತುಂಬಾ ಪಾಠ ಕಲಿಸುತ್ತೆ. ಈಗ ಸ್ಟಾರ್ಟ್ ಆಗಿದೆ ಸಾಡೆ ಸಾತಿ, ಭಯ ಪಡುವ ಅಗತ್ಯ ಇಲ್ಲ. ನಾನು ಈ ಸಂಚಿಕೆಯ ಕೊನೆಗೆ ಅವರಿಗೆ ಪರಿಹಾರಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ ಸಾಡೆ ಸಾತಿಯಲ್ಲಿ ಮೇಷರಾಶಿಯವರಿಗೆ ಧಾರ್ಮಿಕ ಕೆಲಸಗಳಲ್ಲಿ ಒಂದ್ ಸ್ವಲ್ಪ ಆಸಕ್ತಿ ಕಡಿಮೆ ಬರುತ್ತೆ. ಯಾಕೆ ಗುರುಗಳೇ? ಯಾಕೆ ಅಂದ್ರೆ ಸಾಡೆ ಸಾತಿ ಆರಂಭ ಆಗಿದೆ. ಹಾಗಿರೋದ್ರಿಂದ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ತಾಯಿ ಹೇಳ್ತಾರೆ ಮಕ್ಕಳಿಗೆ, ಇಲ್ಲ ಅದು ಸ್ವಲ್ಪ ದೀಪ ಬೆಳಗ್ಸು, ಪೂಜೆ ಮಾಡಿಬಿಟ್ಟು ಮನೆಯಿಂದ ಹೊರಡಬೇಕು. ಈ ಮೇಷರಾಶಿಯವರಿಗೆ ಪೂಜೆ ಮಾಡೋದಕ್ಕೆ ತಾತ್ಸಾರ. ಯಾಕೆ? ಸಾಡೆ ಸಾತಿ ನಡೀತಾ ಇರುತ್ತೆ, ಕೆಲಸದಲ್ಲಿ ನಿಧಾನಗತಿ. ಹಂಗಾಗಿ ನಾನು ಆಮೇಲೆ ಮಾಡಿದ್ರಾಯ್ತು, ಆಮೇಲೆ ಊದ್ಬತ್ತಿ ಬೆಳಗ್ತೀನಿ, ಆಮೇಲೆ ಧೂಪ ಹಾಕ್ತೀನಿ, ಆಮೇಲೆ ನಮಸ್ಕಾರ ಮಾಡ್ತೀನಿ. ಇಲ್ಲ ಅಂತಂದ್ರೆ ಒಂದು ಫಂಕ್ಷನ್ ನಡೀತಾ ಇರುತ್ತೆ, ಮಠದಲ್ಲಿ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಮಂದಿರದಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬ ಅಂದ್ರೂ ಆಮೇಲೆ ಹೋದ್ರಾಯ್ತು. ಈ ಶನಿ ಭಗವಾನರ ಸಾಡೆ ಸಾತಿಯಿಂದ ನಾವು ದೇವ್ರಿಗೆ ಹೋಗ್ಬಿಟ್ರೆ ನಮ್ಗೆ ಆಶೀರ್ವಾದ ಆಗುತ್ತಲ್ಲ. ಸೊ ಹಾಗಾಗಿ ಅದಕ್ಕೆಲ್ಲನೂ ನಿಧಾನಗತಿ ತೋರ್ತಾ ಬರುತ್ತೆ. ಅದನ್ನ ಮೀರಿ ಅವರು ಮುಂದೆ ಬಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಇನ್ನ ವಿಶೇಷವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಸ್ತ್ರೀಯರಿಗೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ತೋರುತ್ತೆ. ಅದರಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಸ್ತ್ರೀಯರು ಹೆಚ್ಚು ಹೆಚ್ಚು ಆಂಜನೇಯನ ಆರಾಧನೆಯನ್ನು ಮಾಡಬೇಕು. ವಿಶೇಷವಾಗಿ ಮೇಷರಾಶಿಯವರು ಆಂಜನೇಯನ ಆರಾಧನೆಯನ್ನ ಮಾಡಿದ್ರೆ ಈ ವರ್ಷ ಮೇಷರಾಶಿಯವರಿಗೆ ಬಹಳ ಶುಭ. ಅದರಲ್ಲೂ ಕೂಡ ಹನುಮಾನ್ ಚಾಲೀಸ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಹನುಮಾನ್ ಚಾಲೀಸ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಅದ್ಭುತ ಫಲ ಸಿಗುತ್ತೆ. ಇನ್ನು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ಅಂತ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ ಈ ಸಾಡೆ ಸಾತಿ ಪ್ರಭಾವದಿಂದ ಅವರಿಗೆ ಒಂದ್ ಸ್ವಲ್ಪ ಮಂಕು ಕವಿದಂತ ವಾತಾವರಣ. ಹೇಗೆ ಅಂತಂದ್ರೆ, ಓದ್ತಾ ಕೂತಿರ್ತಾರೆ, ಒಂದು ಅರ್ಧ ಪ್ಯಾರಾಗ್ರಾಫ್ ಏನೋ ಓದಿರ್ತಾರೆ, ಒಂದು ಪ್ಯಾರಾಗ್ರಾಫ್ ಓದಿರ್ತಾರೆ, ಆಮೇಲೆ ಏನೋ ಯೋಚನೆಗಳು. ಅದು ಯಾವ ಪ್ರಭಾವ? ಸಾಡೆ ಸಾತಿ ಪ್ರಭಾವ. ಓದಿದ್ದು ಮೈಂಡಿಗೆ ಬರಲ್ಲ, ಮೆಮರಿಯಲ್ಲಿ ಉಳಿಯಲ್ಲ, ಪರೀಕ್ಷೆಯಲ್ಲಿ ಬರಿಬೇಕು ಅಂತಂದ್ರೆ ಅವರಿಗೆ ಕೈ ಸರಾಗವಾಗಿ ಓಡದೆ ಇರುವಂಥದ್ದು. ಇದು ಎಲ್ಲ ಕ್ಷೇತ್ರದವ್ರಿಗೂ ಅಪ್ಲೈ ಆಗುತ್ತೆ. ಒಂದು ಉದ್ಯೋಗಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಷರಾಶಿಯವರು ಅಂತಂದ್ರೆ ಅವ್ರಿಗೂ ಕೂಡ ಈ ಸಾಡೆ ಸಾತಿ ದಶೆ ಎಫೆಕ್ಟ್ ಆಗುತ್ತೆ. ವಿನಾಕಾರಣ ವೃತ ಅಪವಾದಗಳು ಬರುವಂಥದ್ದು. ಸೊ ಆಫೀಸ್ ಗಾಸಿಪ್ನಲ್ಲಿ ಅವರು ಮೇಷರಾಶಿಯವರು ಈ ವರ್ಷ ಇನ್ವಾಲ್ವ್ ಆಗಬಾರ್ದು. ಅವ್ರಿಗೆ ಸಂಬಂಧಪಟ್ಟದ್ದಲ್ಲ, ಯಾಕೆ ಅವರು ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಪಾಸ್ ಮಾಡಬೇಕು? ಆಫೀಸ್ ಪಾಲಿಟಿಕ್ಸ್ ನಡೀತಾ ಇರುತ್ತೆ, ವ್ಯಾಪಾರದ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇರುತ್ತೆ. ನಮ್ಮ ಚೌಕಟ್ಟು ನಮ್ಮ ಇತಿಮಿತಿಯಲ್ಲಿದ್ದರೆ ಮೇಷರಾಶಿಯವರಿಗೆ ಈ ವರ್ಷ ಬೊಂಬಾಟಾಗಿ ಹೋಗುತ್ತೆ. ಇದು ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಕಹಿ ಫಲ ಇದೆ ಸಾಡೆ ಸಾತಿಯಿಂದ. ಇದನ್ನ ಅವರು ಸಿಹಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರೆ, ಆಂಜನೇಯನ ದೇವಾಲಯಕ್ಕೆ ಪ್ರತಿ ಮಂಗಳವಾರ ಶನಿವಾರ ಮೇಷರಾಶಿಯವರು ಈ ವರ್ಷ ಪೂರ್ತಿ ತಪ್ಪದೇ ಹೋಗ್ಬೇಕು. ಒಂದು ಉಪಾಯ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ತಿಂಗಳಲ್ಲಿ 2 ಸಾರಿ ಈ ಸಿಂಧೂರ ಪುಡಿ ಅಂತ ಸಿಗುತ್ತೆ, ಅದನ್ನ ಆಂಜನೇಯನ ಮೈಗೆಲ್ಲ ಹಚ್ತಾರೆ. ಅದನ್ನ ತಗೊಂಡು ಹೋಗ್ಬಿಟ್ಟು ಮೇಷರಾಶಿಯವರು ತಿಂಗಳಿಗೆ 1 ಸಲ ಅರ್ಚಕರಿಗೆ ಕೊಟ್ಬಿಟ್ಟು ಅದನ್ನ ಆಂಜನೇಯನ ಎಡಗಾಲ್ ಪಾದಕ್ಕೆ ಹಾಕ್ಬಿಟ್ಟು ಅದರಲ್ಲಿ ಅರ್ಧ ವಾಪಸ್ ಇಸ್ಕೊಳ್ಳಿ. ಅದನ್ನ ಹಣೆಗಿಟ್ಕೊಂಡು ಪ್ರತಿದಿನ ಅವರು ಕೆಲಸಕ್ಕೆ ಹೋಗೋದ್ರಿಂದ, ಅಥವಾ ಮನೆಯಲ್ಲಿರೋರು, ಗೃಹಿಣಿಯರು, ವಯಸ್ಸಾದವರು, ಮಕ್ಕಳು ಎಲ್ಲರೂ ಹಣೆಗಿಟ್ಕೊಳ್ಳೋದ್ರಿಂದ ಈ ಸಾಡೆ ಸಾತಿಯ ಪ್ರಭಾವದಿಂದ 99.99% ಪಾರಾಗ್ತಾರೆ. ತುಂಬಾ ಅಂದ್ರೆ ತುಂಬಾ ಅದು ಅವರಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಆಂಜನೇಯನಿಗೆ ಯಾರು ಶರಣು ಹೋಗ್ತಾರೆ ಅವರನ್ನ ನಾನು ಕಾಡೋದಿಲ್ಲ ಅಂತ ಶನಿ ಭಗವಾನರು ಪ್ರಾಮಿಸ್ ಮಾಡಿದ್ದಾರೆ, ಮಾತು ಕೊಟ್ಟಿದ್ದಂಥದ್ದು. ಹಾಗಾಗಿ ನಾವು ಯಾಕೆ ಮೇಷರಾಶಿಯವರು ಆಂಜನೇಯನ ಆರಾಧನೆ ಮಾಡಬಾರ್ದು? ಅಥವಾ ಗುಡಿಗೆ ಹೋಗಕ್ಕಾಗ್ಲಿಲ್ಲ, ದೇವಾಲಯಕ್ಕೆ ಹೋಗಕ್ಕಾಗ್ಲಿಲ್ಲ ಕೆಲಸದ ಒತ್ತಡದಲ್ಲಿ, ಒಂದು ಸಿಂಪಲ್ ಮಂತ್ರ ಹೇಳ್ಕೊಡ್ತೀನಿ, ಓಂ ಹಂ ಹನುಮಂತೆ ನಮಃ. ಅದನ್ನ ಹೇಳ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೊರಡ್ಲಿ, ಎಷ್ಟು ಅದು ಪ್ರೊಟೆಕ್ಷನ್ ಕೊಡುತ್ತೆ. ಯಾವ ಟೈಮಲ್ಲಿ ಎಷ್ಟು ಬಾರಿ ಹೇಳ್ಬೇಕು? 108 ಸಲ ಹೇಳ್ಬೇಕಾಗುತ್ತೆ ಮನೆಯಿಂದ ಹೊರಡಬೇಕಾದ್ರೆ, ಅಥವಾ ಮನೆಯಲ್ಲಿರೋರು ಸ್ನಾನ ಮಾಡ್ಬಿಟ್ಟು ಕೂತ್ಕೊಂಡು ಆರಾಮಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಹೇಳ್ಬೋದು. ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ ಈ ಮಂತ್ರ. ಆಮೇಲೆ ದಾನಗಳನ್ನ ಮಾಡಬೇಕು ಅಂತ ಬರುತ್ತೆ ಮೇಷರಾಶಿಯವರು ಈ ವರ್ಷ. ಕಪ್ಪು ಉದ್ದಿನ ಬೇಳೆ ಅಂದ್ರೆ ಅದ್ರ ಮೇಲಿಂದ ಸಿಪ್ಪೆ ಸುಲ್ದಿರಲ್ಲ, ಅದು ಪಾಲಿಶ್ ಮಾಡಿರಲ್ಲ, ಕಪ್ಪು ಉದ್ದಿನ ಕಾಳನ್ನ ದೇವಸ್ಥಾನದಲ್ಲಿ, ವಿಶೇಷವಾಗಿ ಆಂಜನೇಯನ ದೇವಸ್ಥಾನ, ಶನಿ ಭಗವಾನರ ದೇವಸ್ಥಾನದಲ್ಲಿ 1 kg ತಿಂಗಳಿಗೆ 1 ಸಲ 1 kg ಕಪ್ಪು ಉದ್ದಿನ ಕಾಳನ್ನ ದಾನ ಮಾಡೋದ್ರಿಂದ, ಎಳ್ಳೆಣ್ಣೆಯನ್ನ ದಾನ ಮಾಡೋದ್ರಿಂದ, ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಅವರು ತುಂಬಾ ಪ್ರೊಟೆಕ್ಷನ್ ಇರುತ್ತೆ. ಮೇಷರಾಶಿಯವರಿಗೆ ಹೆಚ್ಚಿನ ಆತಂಕಗಳಿಲ್ಲ. ಸಾಡೆ ಸಾತಿ ಆರಂಭ ಆಗಿದೆ. ವಾಹನ ಚಾಲನೆ ಮಾಡಬೇಕಾದ್ರೆ ಜಾಗ್ರತೆ ಇರಲಿ. ದ್ವಿಚಕ್ರ ವಾಹನ 2 ವೀಲರ್ ಓಡಿಸ್ಬೇಕಾದ್ರೆ ಮಸ್ಟ್ ಮುಂದ್ಗಡೆ ಹಿಂದ್ಗಡೆಯವರು ಹೆಲ್ಮೆಟ್ ಕಡ್ಡಾಯ ಧಾರಣೆ ಮಾಡಬೇಕು ಮೇಷರಾಶಿಯವರು.
ಇಲ್ಲ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಹೆಲ್ಮೆಟ್ ಧರಿಸಬೇಕು, ಹಿಂದ್ಗಡೆ ಕೂತಿದ್ರೆ ಮೇಷರಾಶಿಯವರು ಇದ್ರೆ ಅವರು ಧರಿಸಬೇಕಾಗತ್ತೆ. ಇನ್ನು ಕಾರ್ ಚಾಲನೆ ಮಾಡಬೇಕು ಅಂದ್ರೆ ಬೆಲ್ಟ್ ಧಾರಣೆ ಮುಂದ್ಗಡೆ ಕೂತವ್ರಿಗೆ ಕಡ್ಡಾಯವಾಗಿರುತ್ತೆ. ನಿಮ್ಮ ಜಾಗ್ರತೆಯನ್ನ ನೋಡ್ಕೋಬೇಕು ಮೇಷರಾಶಿಯವರು. ವಾಹನ ಚಾಲನೆ ಮಾಡಬೇಕಾದ್ರೆ ಬಿದ್ದುಬಿಟ್ಟು ಸಣ್ಣ ಪುಟ್ಟ ಗಾಯಗಳನ್ನ ಮಾಡಿಕೊಳ್ಳುವಂಥದ್ದು, ಇಲ್ಲ ರೋಡಲ್ಲಿ ಸುಮ್ಮನೆ ನೀವು ಆರಾಮಾಗಿ ಹೋಗ್ತೀರಿ ಯಾರೋ ಬಂದು ಟಚ್ ಮಾಡಿ ಹೋಗುವಂಥದ್ದು, ಅಥವಾ ಸಡನ್ ಆಗಿ ನಾವು ಟೆಂಪರ್ನ ಕಳ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಇದೆ. ಮೇಷರಾಶಿಯವರು ಈ ವರ್ಷ ಇದು ನನ್ನ ವರ್ಷ ಅಲ್ಲ ಅಂತ ಇದ್ದು ಬಿಡಬೇಕು. ನಾನು ಆರಾಮಾಗಿ ಸರಿ ಬಂದದ್ದು ಬರಲಿ, ಗೋವಿಂದನ ದಯೆ ಇರಲಿ, ಕೆಟ್ಟದ್ದಂತೂ ಆಗಲ್ಲ. ಆಂಜನೇಯನ ನೀವು ಶರಣು ಹೋದ್ರೆ ಆಂಜನೇಯ ಕಾಪಾಡ್ತಾನೆ, ನಿಮ್ಗೇನ್ ಕೊಡ್ಬೇಕು ಕೊಡ್ತಾನೆ. ಈ ಸಲ ಯುಗಾದಿದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ 50-50 ಫಲ ಇದೆ, ಅದು ಸಿಕ್ಕೇ ಸಿಗುತ್ತೆ. ಆದ್ರೆ ಆಂಜನೇಯನಿಗೆ ಶರಣು ಹೋಗ್ಬೇಕು. ನಿಮ್ಗೇನು ಪ್ರಮೋಷನ್, ಇನ್ಕ್ರಿಮೆಂಟು, ವ್ಯಾಪಾರ ವ್ಯವಹಾರ, ನೌಕರಿ, ಸಂಸಾರ ನೆಮ್ಮದಿ, ದಾಂಪತ್ಯ ಸುಖ ಎಲ್ಲ ಸಿಗುತ್ತೆ. ಬಟ್ ಆಂಜನೇಯನ ಶರಣು ಹೋಗ್ಬೇಕು, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸರಿ ಗುರುಗಳೇ, ಇನ್ನು ಮೇಷರಾಶಿಯವರಿಗೆ ಒಳಿತು ಇದೆ ಕೆಡುಕು ಇದೆ, ಹೀಗಾಗಿ ಪ್ರತಿನಿತ್ಯ ಏನಾದ್ರೂ ಮಾಡುವಂತ ಪರಿಹಾರ ಅಥವಾ ರೆಮಿಡಿ ಏನಾದ್ರೂ ಹೇಳಿ. ಖಂಡಿತ ಖಂಡಿತ ಖಂಡಿತ. ನಾನು ಆಗ್ಲೇ ಹೇಳಿದ ಹಾಗೆ ಆಂಜನೇಯನಿಗೆ ಶರಣು ಹೋದ್ರೆ 50% ಅಂತೂ ಸಿಹಿ ಇದೆ. ಆ 50% ಏನು ಕಹಿ ಮತ್ತು ಕೆಡುಕಿದೆ ಅದನ್ನ ಭಗವಂತ 100% ಸಿಹಿಯಾಗಿ ಪರಿವರ್ತನೆ ಮಾಡಿಕೊಡ್ತಾನೆ. ಮೇಷರಾಶಿಯವರು ಪ್ರತಿದಿನ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನ ಕೇಳಬೇಕು. ಆಮೇಲೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಈ ಯುಗಾದಿಯ ಒಂದು ಸಿಹಿ ದಿನದಂದು, ಹೊಸ ವರ್ಷದಂದು ಶ್ರೀಕೃಷ್ಣ ಮಧುರಾಷ್ಟಕಂ ಎನ್ನುವ ಸ್ತೋತ್ರ ಅಪ್ಲೋಡ್ ಆಗುತ್ತೆ. ಆ ಸ್ತೋತ್ರವನ್ನ ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳ್ತಾ ಬರೋದ್ರಿಂದ ನೋಡಿ, ಶ್ರೀಕೃಷ್ಣ ಮಧುರಾಷ್ಟಕಂ, ಮಧುರ ಸಿಹಿ, ಆ ಶ್ರೀಕೃಷ್ಣ ಮಧುರಾಷ್ಟಕಂ ಅನ್ನ ಮೇಷರಾಶಿಯವರು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದ್ರಿಂದ, ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೀವಿ, ಅದನ್ನ ಕೇಳೋದ್ರಿಂದ ನೀವು ಮೇಷರಾಶಿಯವರಿಗೆ ಸಿಹಿ 100% ಬರ್ದು ಕೊಡ್ತೀನಿ, ಅಷ್ಟು ಒಳ್ಳೇದಾಗುತ್ತೆ. ವೃಷಭ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ಲಿಕ್ಕಿದ್ದೀರಾ. ಅವರ ಆರೋಗ್ಯ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಅದಕ್ಕೆ ಪರಿಹಾರಗಳು, ಒಳಿತಿದ್ಯಾ ಕೆಡಕಿದ್ಯಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ಅದು ವಿಶೇಷವಾಗಿ ಯುಗಾದಿ ಅಂತ ಬಂದಾಗ ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ಸಿಹಿ ಕಹಿ ಹೇಗಿದೆ ಅನ್ನೋ ಕುತೂಹಲ ತಿಳಿದುಕೊಳ್ಳುವಂತಹ ರಹಸ್ಯಗಳೇನಿದೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಈ ಒಂದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಸಿಹಿ ಜಾಸ್ತಿ ಇದೆ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಅವರು 2024ರಲ್ಲಿ ಕಷ್ಟಗಳನ್ನ ತುಂಬಾ ಅನುಭವಿಸಿದ್ದಾರೆ. ಹಾಗಾಗಿ ಈ ವಿಶ್ವಾವಸು ನಾಮ ಸಂವತ್ಸರ ಅವರಿಗೆ ಒಂದು ಒಬ್ಬಟ್ಟು, ಹೋಳಿಗೆ ಅಂತ ಏನು ಹೇಳ್ತೀವಿ, ಅದನ್ನ ತಟ್ಟೆಯಲ್ಲಿ ಹಾಕಿ ಈ ವರ್ಷ 2025 ಸಿಹಿಯನ್ನ ಊಟ ಮಾಡಬೇಕು ಅಂತ ಅದು ಉಣಬಡಿಸ್ತಾ ಇದೆ. ಅವರಿಗೆ ನಾವು ಶುಭಾಶಯಗಳನ್ನು ಹೇಳುವಂತ ಸಮಯ ಅಂತ ಹೇಳ್ಬೋದು. ವಿಶೇಷವಾಗಿ ವೃಷಭ ರಾಶಿಯವರು ಈ ವರ್ಷ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಾರೆ ಅನ್ನೋದು ಗ್ರಹಗತಿಯಲ್ಲಿ ತೋರಿಸುತ್ತೆ. ಅದರ ಅರ್ಥ ಏನು? ಹಣ ನಾವು ನೀರಿನಂತೆ ಲ್ಯಾವಿಶ್ ಆಗಿ ಖರ್ಚು ಮಾಡ್ತೀವಿ ಅಂದ್ರೆ ನಮ್ಗೆ ಆದಾಯ ಚೆನ್ನಾಗಿ ಬರ್ಬೇಕಲ್ಲ. ಹೌದು. ಅದನ್ನ ಅವರು ಇನ್ನೊಂದು ಅದರ್ ಸೈಡ್ ನೋಡ್ಬೇಕಾಗತ್ತೆ. ಹಣವನ್ನ ಲ್ಯಾವಿಶ್ ಆಗಿ 2024ರಲ್ಲಿ ಅವರಿಗೆ ಫೈನಾನ್ಷಿಯಲ್ ಕ್ರಂಚ್ ಇತ್ತು, ತುಂಬಾ ಅಂದ್ರೆ ಒಂಥರ ಕತ್ತು ಹಿಡಿದಂತ ವಾತಾವರಣ. ಒಂದನ್ನ ಫೈನಾನ್ಸ್ ಅಡ್ಜಸ್ಟ್ ಮಾಡೋದಕ್ಕೆ ಇನ್ನೊಂದು ಕಡೆ ಸಾಲ ಮಾಡಬೇಕು, ಅಥವಾ ಸಾಲ ತೀರಿಸಿ ಕೂತ್ವಿ ಅನ್ನೋಷ್ಟರಲ್ಲಿ ಇನ್ನೊಂದು ಸಾಲ ಮಾಡಬೇಕು, ಇಂಥ ವಾತಾವರಣ ಇತ್ತು. ಈಗ ವೃಷಭ ರಾಶಿಯವರಿಗೆ ಸಡನ್ಲಿ ಈ ಶನಿ ಪರಿವರ್ತನೆ ಆದ ತಕ್ಷಣ ಮಾರ್ಚ್ 29ಕ್ಕೆ ಯುಗಾದಿ ಕಳೆದ ತಕ್ಷಣ ಮನಿ ಫ್ಲೋ ಜಾಸ್ತಿ ಆಗುತ್ತೆ, ಸಡನ್ ಫೈನಾನ್ಷಿಯಲ್ ಗೇನ್ ಆಗುತ್ತೆ. ಏನಾಗುತ್ತೆ, ಹುರುಪ್ ಬರುತ್ತೆ ಅವ್ರಿಗೆ, ಆ ಮನೆಗೆ ಫರ್ನಿಚರ್ ಚೇಂಜ್ ಮಾಡಿಬಿಡೋಣ, ಅಥವಾ ನಮ್ದು ರೆಫ್ರಿಜಿರೇಟರ್ 10 ವರ್ಷ ಆಯ್ತು ಅದನ್ನು ಚೇಂಜ್ ಮಾಡಿಬಿಡೋಣ, ಟಿವಿ ಯಾಕೋ ಹಳೇದಾಯ್ತು ಅದು ನಿಮ್ಗೆ ಇನ್ನೂ ಒಂದು 5 ವರ್ಷ ಸರ್ವಿಸ್ ಕೊಡ್ಬೋದು, 10 ವರ್ಷ ಸರ್ವಿಸ್ ಕೊಡ್ಬೋದು. ದುಡ್ಡು ಬಂದಿದೆಯಲ್ಲ ಜೇಬಲ್ಲಿ, ಅದನ್ನ ಚೇಂಜ್ ಮಾಡೋಣ, ಆಯ್ತು ಕಾರ್ ನಮ್ದು ಹಳೆ ಮಾಡಲ್ ಆಯ್ತು, ಹೊಸದ್ ಬಂದಿದೆ ಅದನ್ನ ತಗೊಳ್ಳೋಣ, ಎಲೆಕ್ಟ್ರಿಕ್ ತಗೊಳ್ಳೋಣ, ಮತ್ತು ಹೀಗೆ ಸಾಕಷ್ಟು ಆಲೋಚನೆಗಳು ಅವ್ರ ತಲೆಯಲ್ಲಿ ಓಡುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ನೀರಿನಂತೆ ಹಣವನ್ನ ಖರ್ಚು ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಗುರು ಪರಿವರ್ತನೆ ಮೇ 31ಕ್ಕೆ ಕಾದಿದೆ ನೋಡಿ. ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಲ್ಲಿ ಸಾಕಷ್ಟು ಹಣ ಖರ್ಚು ಮಾಡಿಬಿಡ್ತಾರೆ. ಯಾವಾಗ ಗುರು ಪರಿವರ್ತನೆ ಆಯ್ತು ಮತ್ತೆ 2-3 ತಿಂಗಳ ಅವ್ರಿಗೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ಕ್ರಂಚ್ ಬರುತ್ತೆ. ಜೂನ್, ಜುಲೈ, ಆಗಸ್ಟ್, ಆಗ ವೃಷಭ ರಾಶಿಯವರು 3 ತಿಂಗಳು ಒಂದು ಸ್ವಲ್ಪ ರಿಪೆಂಟ್ ಮಾಡ್ತಾರೆ. ಓ, ನಾನು ಮನೆಗೆ ಈ ತರದ್ದು ರಿನೋವೇಷನ್ ಮಾಡಿಸಬಾರ್ದಿತ್ತು, ಸಡನ್ ಆಗಿ ಡಿಸಿಷನ್ ತಗೊಂಡೆ ಅಂತ. ಅದಕ್ಕೆ ಈಗಲೇ ನಾನು ಹಿಂಟ್ ಕೊಡ್ತಾ ಇದ್ದೀನಿ ವೃಷಭ ರಾಶಿಯವರಿಗೆ, ಈ ಲ್ಯಾವಿಶ್ ಆಗಿ
ನಿಮಗೆ ಅಗತ್ಯ ಇರುವಷ್ಟು ಮಾತ್ರ ಖರ್ಚು ಮಾಡ್ಕೊಳ್ಳಿ. ಈಗ ಟಿವಿ ಇನ್ನೊಂದು 5 ವರ್ಷ ಓಡುತ್ತೆ ಅಂದ್ರೆ ಸಡನ್ ಆಗಿ ಯಾಕೆ ಚೇಂಜ್ ಮಾಡ್ತೀರಾ? ಸೋಫಾ ಚೇರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಬೇಡ, ಅದನ್ನೇ ಒಂದು FD ಮಾಡ್ಕೊಳ್ಳಿ, ಇನ್ವೆಸ್ಟ್ ಮಾಡ್ಕೊಳ್ಳಿ, ಮತ್ತೊಂದು ಮಾಡ್ಕೊಳ್ಳಿ. ಇನ್ವೆಸ್ಟ್ ಅಂದಾಗ ಮತ್ತೊಂದು ನನಗೆ ಈ ವೃಷಭ ರಾಶಿಯವ್ರದ್ದು ನೆನಪು ಬಂತು. ವಿಶೇಷವಾಗಿ ಜೂನ್, ಜುಲೈ, ಆಗಸ್ಟ್ ಗುರು ರಾಶಿ ಪರಿವರ್ತನೆ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ನಲ್ಲಿ ಮೋಸ ಹೋಗುವಂತ ಸಾಧ್ಯತೆ ಅಂತ ಬರುತ್ತೆ. ಹಾಗಾಗಿ ಆ 3 ತಿಂಗಳು ನೀವು ಇನ್ವೆಸ್ಟ್ ಮಾಡದೇ ಇರೋದು ಲೇಸು. ಅಥವಾ ಆ ಟೈಮಲ್ಲೇ ನಿಮಗೆ ಯಾರಾದ್ರೂ ಬ್ರೋಕರ್ಗಳಾಗ್ಲಿ ಅಥವಾ ಸ್ನೇಹಿತರಾಗ್ಲಿ, ಅವ್ರು ತಪ್ಪಿರಲ್ಲ, ನಾನು ಬ್ರೋಕರ್ ತಪ್ಪಿದೆ ಸ್ನೇಹಿತರ ತಪ್ಪಿದೆ ಅಂತ ಹೇಳಲ್ಲ. ಗ್ರಹಗತಿಗಳು ಆತರ ಅವ್ರನ್ನ ಮೋಟಿವೇಟ್ ಮಾಡುತ್ತೆ. ಇಲ್ಲೊಂದು ಸೈಟ್ ಇದೆ ಕೊಂಡ್ಕೊಂಡ್ಬಿಡಿ ಬನ್ನಿ ಅಂತ ಹೇಳಿ. ಪಾಪ ಆ ಬ್ರೋಕರ್ಗೂ ಗೊತ್ತಿರ್ಲಿಕ್ಕಿಲ್ಲ ಅನ್ಕೊಳ್ಳೋಣ, ಸ್ನೇಹಿತರಿಗೂ ಗೊತ್ತಿರ್ಲಿಕ್ಕಿಲ್ಲ. ಅದು ಲಿಟಿಗೇಷನ್ ಸೈಟ್, ಒಂದ್ ಸೈಟ್ ಅನ್ನು 10 ಜನಕ್ಕೆ ಮಾರಿರ್ತಾರೆ. ಅವಾಗ ಏನ್ ಮಾಡ್ತಾರೆ ವೃಷಭ ರಾಶಿಯವರು? ಆ 3 ತಿಂಗಳಲ್ಲಿ ಮೋಸ ಹೋಗುವಂತದ್ದು, ಆ ಪೇಪರ್ಗೆ ನೋಡದೆ ಸೈನ್ ಹಾಕುವಂಥದ್ದು. 3 ತಿಂಗಳು ಜಾಗ್ರತೆ, ಜೂನ್, ಜುಲೈ, ಆಗಸ್ಟ್. ಆಮೇಲೆ ಸೆಪ್ಟೆಂಬರ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ವಿನಾಯಕ ಚತುರ್ಥಿ. ವಿಶೇಷವಾಗಿ ಈ ವರ್ಷ ವೃಷಭ ರಾಶಿಯವರ ಮೇಲೆ ಗಣೇಶನ ಆಶೀರ್ವಾದ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವರ್ಷ ಬರುವಂತ ಗಣೇಶ ಚತುರ್ಥಿಗೆ ಒಂದು ಅಡ್ವಾನ್ಸ್ಡ್ ರೆಮಿಡಿ ಹೇಳ್ಕೊಡ್ತೀನಿ ವೃಷಭ ರಾಶಿಯವರಿಗೆ. ಏನ್ ಮಾಡಿ ಅಂತಂದ್ರೆ, ಈ ಪೂರ್ತಿಯಾದಂತ ಅಡಿಕೆ ಸಿಗುತ್ತೆ. ಅಡಿಕೆ ಹೋಳಲ್ಲ, ಕಟ್ ಮಾಡಿದ್ದಲ್ಲ, ಪೂರ್ತಿ ಅಡಿಕೆ ಸಿಗುತ್ತೆ. 2 ಅಡಿಕೆ, 2 ಪೂರ್ತಿಯಾದಂತ ಅಡಿಕೆಯನ್ನ ಗಣೇಶನನ್ನ ಕೂರಿಸುವಂತವರಾದ್ರೆ ಗಣೇಶನ ಮೂರ್ತಿ ವಿಗ್ರಹದ ಎದುರಿಗೆ, ಇಲ್ಲ ನನ್ನ ಮನೆಯಲ್ಲಿ ಗಣೇಶನನ್ನ ಕೂರಿಸುವ ವಾಡಿಕೆ ಇಲ್ಲ ಅಂತಂದ್ರೆ ಫೋಟೋ ಅಥವಾ ಚಿಕ್ಕ ಪ್ರತಿಮೆ ಇರುತ್ತಲ್ಲ ಅದ್ರ ಎದುರುಗಡೆ 2 ಅಡಿಕೆ ಇಟ್ಬಿಡ್ಬೇಕು. ಆ ಅಡಿಕೆಯನ್ನ ಅನಂತ ಚತುರ್ದಶಿ ವೃತ ಅಂತ ಬರುತ್ತೆ. ಆ ಅನಂತ ಅದು ಒಂದು ಗಣೇಶನನ್ನ ಕೂರಿಸಿ ಆ ತಿಂಗಳಲ್ಲೇ ಬರುತ್ತೆ. ಆ ಅನಂತ ಚತುರ್ದಶಿ ಹುಣ್ಣಿಮೆ ಅಂತ ಬರುತ್ತೆ, ಅನಂತನ ಹುಣ್ಣಿಮೆ ಅಂತ. ಆ ಹುಣ್ಣಿಮೆಯವರೆಗೂ ಇಟ್ಬಿಟ್ಟು ಆ ಅನಂತ ಚತುರ್ದಶಿ ಹುಣ್ಣಿಮೆಯ ಮರುದಿನ ಆ 2 ಅಡಿಕೆಯನ್ನ ಎತ್ಕೊಂಡ್ಬಿಡ್ಬೇಕು. ಎತ್ಕೊಂಡು ನಮ್ಮ ಪಾಕೆಟಲ್ಲಾಗ್ಲಿ, ಹಣ ಇಡುವಂತ ಬೀರುವಿನಲ್ಲಾಗ್ಲಿ ಇಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಆ ವರ್ಷ ಪೂರ್ತಿ ಅವರಿಗೆ ಏನು ಕೆಲಸಕ್ಕೆ ಕೈ ಹಾಕ್ತಾರೆ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ. ಅದನ್ನ ಇಟ್ಕೊಂಡೇ ಅವರು ಸೈಟ್ ನೋಡೋದಕ್ಕೆ ಹೋಗ್ಲಿ, ಅದನ್ನ ಇಟ್ಕೊಂಡೇ ಅವರು ಮನೆ ನೋಡೋದಕ್ಕೆ ಹೋಗ್ಲಿ, ಅದನ್ನ ಇಟ್ಕೊಂಡೇ ಅವರು ಒಂದು ವಾಹನ ಖರೀದಿ ಮಾಡೋದಕ್ಕೆ ಹೋಗ್ಲಿ, ಅದನ್ನ ಇಟ್ಕೊಂಡೇ ಅವರು ಒಂದು ಗಂಡು ಹೆಣ್ಣು ನೋಡೋದಕ್ಕೆ ಹೋಗ್ಲಿ, ಅದನ್ನ ಇಟ್ಕೊಂಡೇ ಅವರು ಮಕ್ಕಳಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗ್ಲಿ. ಗಣೇಶನ ಆಶೀರ್ವಾದ ವೃಷಭ ರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಜಾಸ್ತಿ ಇರೋದ್ರಿಂದ ಆ 2 ಅಡಿಕೆ ಬೆಟ್ಟ ನೋಡಿ, ವಿನಾಯಕ ಚತುರ್ಥಿಯಾಗಿ ನೆಕ್ಸ್ಟ್ ಒಂದು 6-7 ತಿಂಗಳು ಮುಂದಿನ ವರ್ಷ ಯುಗಾದಿ ಬರೋವರೆಗೂ ಎಂತ ಸಕ್ಸಸ್ ಕೊಡುತ್ತೆ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ತಾರೆ ಅವರು ಅದರಲ್ಲಿ. ಇನ್ನು ಆರೋಗ್ಯದ ಬಗ್ಗೆ ನೋಡ್ಲಿಕ್ಕಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಆರೋಗ್ಯ ಇದೆ, ಆರೋಗ್ಯದ ಬಗ್ಗೆ ಏನು ಚಿಂತೆ ಇಲ್ಲ. ಆದರೆ ಮನೆಯ ಊಟಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಬರುತ್ತೆ ಜಾಸ್ತಿ. ಇನ್ನು ಅನಿವಾರ್ಯ ಕೆಲವೊಬ್ರು ಬ್ಯಾಚುಲರ್ಸ್ ಇರ್ತಾರೆ, ಹೊರಗಡೆ ಕೆಲಸ ಮಾಡುವಂಥವ್ರು, ಹೊರಗಡೆ ಊಟದ ಮೇಲೆ ಡಿಪೆಂಡ್ ಆದವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಅದರಲ್ಲೂ ಕೂಡ ಅವರು ಚೂಸಿಯಾಗಿ ಆಯ್ಕೆ ಮಾಡ್ಕೊಂಡು ಊಟ ಮಾಡುವಂಥದ್ದನ್ನು ನೋಡ್ಕೋಬೇಕು. ಯಾಕೆಂದ್ರೆ ಇವಾಗ ನನ್ನ ಆರೋಗ್ಯ ಕೆಟ್ಟರೆ ಇನ್ನೊಬ್ರು ಅದನ್ನ ತಗೊಳ್ಳಿಕ್ಕಾಗಲ್ಲ. ನನಗೆ ಇಂಡೈಜೆಷನ್ ಆಯ್ತು, ಹೊಟ್ಟೆ ಕೆಡ್ತು, ನನ್ಗೆ ಕೆಮ್ಮು ಬಂತು, ಈಗೇನೋ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೆ ನಾವು ಇನ್ನೊಬ್ರಿಗೆ ಸಾಲ ಕೊಡ್ಬೋದು, ದುಡ್ಡು ಕೊಡ್ಕೊಳ್ಳೋ ವ್ಯವಹಾರ ಮಾಡ್ಕೋಬಹುದು. ಆರೋಗ್ಯ ಕೆಡ್ತು ಅಂದ್ರೆ ನಮ್ಮ ಆರೋಗ್ಯದ ತೊಂದರೆಯನ್ನು ಅವ್ರು ತಗೊಳ್ಳಿಕ್ಕಾಗಲ್ಲ. ಹಾಗಾಗಿ ನಮ್ಮ ಯೋಚನೆ ಬುದ್ಧಿಯಿಂದ ಇಲ್ಲಿ ನಾನು ಊಟ ಮಾಡಿದ್ರೆ ಹೇಗಿರುತ್ತೆ, ಸರಿನಾ ಕೆಟ್ಟದ್ದ, ಅದನ್ನ ಯೋಚನೆ ಮಾಡ್ಕೋಬೇಕು ವೃಷಭ ರಾಶಿಯವರು. ಈ ವರ್ಷ ಫುಡ್ ಇನ್ಫೆಕ್ಷನ್ ಆಗುವಂಥದ್ದು, ಫುಡ್ ಪಾಯ್ಸನ್ ಆಗುವಂಥದ್ದು ಜಾಸ್ತಿ ಇರುತ್ತೆ, ಅದನ್ನ ನೋಡ್ಕೋಬೇಕು. ಮನೆಯಲ್ಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ, ಅದರಲ್ಲಿ ಯಾವ ಚಿಂತೆ ಇಲ್ಲ. ಇನ್ನ ಮಕ್ಕಳಿಂದ ಖುಷಿ ಅಂತ ಇದೆ ವೃಷಭ ರಾಶಿಯವರಿಗೆ. ಮಕ್ಕಳು ಈಗ ಸಡನ್ ಆಗಿ ಅವರಿಗೆ ಟಾಪರ್ಸ್ ರ್ಯಾಂಕ್ ಬರುತ್ತೆ, ಆಮೇಲೆ ಅವರು ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚಿನ ಒಂದು ಪ್ರಗತಿ ಮಾಡ್ತಾರೆ, ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡ್ತಾರೆ. ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಆದ್ರೆ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಸ್ವಲ್ಪ ಕಷ್ಟ ಅಂತ ಇದೆ. ಸರಿ ಗುರುಗಳೇ, ಇನ್ನು ವೃಷಭ ರಾಶಿಗೆ ಏನಾದ್ರೂ ಸಿಂಪಲ್ ರೆಮಿಡಿ ಪರಿಹಾರ ತಿಳಿಸೋದಾದ್ರೆ ಗುರುಗಳೇ? ಖಂಡಿತ. ವೃಷಭ ರಾಶಿಯವರು ಈ ವರ್ಷ ಪೂರ್ತಿ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು 6 ಏಲಕ್ಕಿಗಳನ್ನ ತಗೋಬೇಕು, ಪೂರ್ತಿ ಏಲಕ್ಕಿ. ಅದನ್ನ ಬೆಳಗ್ಗೆ ಎದ್ಬಿಟ್ಟು ಒಂದು 2 ರಿಂದ 3 ಗ್ಲಾಸ್ ನೀರಲ್ಲಿ ಆ ಏಲಕ್ಕಿಗಳನ್ನ ಹಾಕ್ಬೇಕು, ಕುದಿಸ್ಬೇಕು. ಕುದಿಸಿ ತದನಂತರ ಸೈಡ್ಗೆ ಇಟ್ಟು ಬಿಡಬೇಕು ತಣ್ಣಗಾಗೋದಕ್ಕೆ. ಆಮೇಲೆ ಯಾವೆಲ್ಲ ಮನೆ ಫ್ಯಾಮಿಲಿ ಮೆಂಬರ್ಸ್ ಸ್ನಾನಕ್ಕೆ ಹೋಗ್ತಾರೆ, ಒಂದು ಅರ್ಧ ಲೋಟ ಏಲಕ್ಕಿ ಕುದಿಸಿದ ನೀರು ಮತ್ತೆ 1 ಏಲಕ್ಕಿ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ಬೇಕು. ಅದನ್ನ ಅವ್ರ ಬಕೆಟಲ್ಲಿ ಹಾಕೊಂಡು ಸ್ನಾನ ಮಾಡೋದ್ರಿಂದ ಅವರ ಕ್ಲೀನ್ ಆಗುತ್ತೆ. ತೇಜಸ್ಸು, ವರ್ಚಸ್ಸು,
ಶುಕ್ರ ಸ್ಟ್ರಾಂಗ್ ಆಗುತ್ತೆ. ಆ ಸ್ನಾನ ಮಾಡಿದ್ಮೇಲೆ ಏಲಕ್ಕಿಯನ್ನ ಮರದ ಕೆಳಗಡೆ ಹಾಕಿದ್ರೆ ಆಯ್ತು. ಗುರುಗಳೇ, ನಾವು ಶವರಲ್ಲಿ ಸ್ನಾನ ಮಾಡ್ತೀವಿ, ಇದಕ್ಕೆ ಪರಿಹಾರ ಅಂತ ಕೇಳಬೇಡಿ, ಯಾಕೆಂತಂದ್ರೆ ಅದಕ್ಕೆ ಬಕೆಟಲ್ಲಿ ಹಾಕಿ ಸ್ನಾನ ಮಾಡುವಂಥದ್ದೇ ಪರಿಹಾರ. ಹಾಗಾಗಿ ಅದು ಒಂದಿದೆ, ದಯಮಾಡಿ ವೀಕ್ಷಕರು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನ ಬಕೆಟಲ್ಲಿ ಹಾಕಿನೇ ಸ್ನಾನ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ, ವೃಷಭ ರಾಶಿಯವರು ಯಾರು ವಿಶೇಷವಾಗಿ ಸಾಲದಿಂದ ಬಳಲ್ತಾ ಇದ್ದಾರೆ, ತುಂಬಾ ಸಾಲ ಆಗಿದೆ, ಆರೋಗ್ಯದ ಸಮಸ್ಯೆ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಜಗಳ ಅನ್ನೋರು ಪ್ರತಿ ಸೋಮವಾರ ಸ್ನಾನದ ನೀರಿನಲ್ಲಿ ಒಂದೇ ಒಂದು ಚಮಚ ಮೊಸರನ್ನ ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ತುಂಬಾ ನೆಮ್ಮದಿ ಇರುತ್ತೆ. ತುಳಸಿಗೆ ನೀರು ಹಾಕೋದನ್ನ ಮರಿಬಾರ್ದು. ಆಮೇಲೆ ತುಳಸಿಗೆ ನೀರು ಹಾಕಿದ್ಮೇಲೆ ಪಾಟಲ್ಲಿ ಮಣ್ಣು ಹಸಿಯಾಗಿರುತ್ತೆ, ಅದನ್ನ ಅದ್ದಿ ಹಣೆಗಿಟ್ಕೊಂಡು ಹೋಗೋದ್ರಿಂದ ವೃಷಭ ರಾಶಿಯವರಿಗೆ ವರ್ಷ ಪೂರ್ತಿ ಜಯ. ಇದರಲ್ಲಿ ಎರಡು ಮಾತಿಲ್ಲ. ಗುರುಗಳೇ, ಮಿಥುನ ರಾಶಿ 3ನೇ ರಾಶಿ ಕೂಡ ಹೌದು. ಮಿಥುನ ರಾಶಿಯ ವರ್ಷ ಭವಿಷ್ಯದ ಜೊತೆಗೆ ಮಿಥುನ ರಾಶಿಯ ಸ್ಪೆಷಾಲಿಟಿಗಳು ಏನು ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ. ಖಂಡಿತ, ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ, ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿ 3ನೆಯ ರಾಶಿ ಚಕ್ರ, ಇದರ ಭವಿಷ್ಯ ಹೇಗಿದೆ ಅನ್ನೋದನ್ನ ನಾವು ಚುಟುಕಾಗಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಕೇಳಿದ ಹಾಗೆ ಮಿಥುನ ರಾಶಿಯವರ ಗುಣ ಸ್ವಭಾವ, ಅದರ ಬಗ್ಗೆ, ಅದು ಅವರಿಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಬೆಳಕು ಚೆಲ್ಲ. ಸರಿ. ಮಿಥುನ ರಾಶಿಯವ್ರದ್ದು ಯಾವಾಗ್ಲೂ ನೇರ ಸ್ವಭಾವ ಇರುತ್ತೆ ಮತ್ತೆ ನಿಷ್ಠುರ. ಅವರು ಯಾವುದಕ್ಕೂ ಕೂಡ ಎದುರುಗಡೆ ಇರೋರು ನಾನು ಮಾತಾಡಿದ್ದಕ್ಕೆ ಇವ್ರು ತಪ್ಪಾಗಿ ತಿಳ್ಕೊಬಹುದು, ಅಥವಾ ಈ ಕಮೆಂಟ್ ಅನ್ನ ಪಾಸ್ ಮಾಡಿದ್ರೆ ಅವ್ರ ಮನಸ್ಸನ್ನ ಬೇಜಾರು ಮಾಡ್ಕೋಬಹುದು, ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದನ್ನ ಅವರು ಯೋಚನೆ ಮಾಡೋದಿಲ್ಲ. ಇಲ್ಲಿಗೂ ಅವ್ರಿಗೆ ಫಿಲ್ಟರ್ ಇರೋದಿಲ್ಲ. ನೇರವಾಗಿ ಮನಸ್ಸಿಗೆ ಬಂದಿದ್ದನ್ನ ಮುಖಕ್ಕೆ ಹೊಡೆದಂತೆ ಹೇಳುವಂತ ಸ್ವಭಾವ ಮಿಥುನ ರಾಶಿಯವರದ್ದು. ಇದೇ ಸ್ವಭಾವ ಅವರು ಮನಸ್ಸಲ್ಲಿ ಕ್ಲಿಯರ್ ಆಗಿರ್ತಾರೆ, ಕ್ಲಿಯರ್ ಹಾರ್ಟೆಡ್ ಆಗಿರ್ತಾರೆ. ಇದೇ ಸ್ವಭಾವ ಏನ್ ಮಾಡುತ್ತೆ ಅಂತಂದ್ರೆ, ಎದುರುಗಡೆ ಇರುವವರನ್ನ ಅವರ ಮೇಲೆ ಶತ್ರುತ್ವಕ್ಕೆ ಕನ್ವರ್ಟ್ ಮಾಡುತ್ತೆ. ಅದಕ್ಕೆ ಅವ್ರಿಗೆ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ ಅಂತ ಹೇಳ್ಬೋದು. ಅದನ್ನ ಅವ್ರಿಗೆ ಕನ್ವರ್ಟ್ ಮಾಡ್ಕೊಳಿಕ್ ಆಗಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ನಾನು ಇರೋದೇ ಹಿಂಗೆ, ಏನಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ನಾನು ತಿದ್ದುಕೊಳ್ಳಕ್ಕೆ ಬದಲಾವಣೆ ಮಾಡ್ಕೊಳ್ಳಿಕ್ ಆಗೋದಿಲ್ಲ ಅಂತೇಳಿ ಇದು ಅವರ ಸ್ವಭಾವ ಇರುತ್ತೆ. ಇದನ್ನ ಯಾಕೆ ನಾವು ಒತ್ತಿ ಹೇಳ್ತಾ ಇದ್ದೀವಿ ಅಂದ್ರೆ, ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರ ಹಿಂದಿನ ರೀಸನ್ ಏನು ಅಂತಂದ್ರೆ, ಮಿಥುನ ರಾಶಿಯವರಿಗೆ ಒಂದು ಇನ್ಕ್ರಿಮೆಂಟ್ ಜಾಸ್ತಿ ಇದೆ ಈ ವರ್ಷ, ಹಣಕಾಸು ಆದಾಯ ಜಾಸ್ತಿ ಇದೆ, ಪ್ರಗತಿ ಜಾಸ್ತಿ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬರೆದಿಟ್ಕೊಳ್ಳಿ, ಮಿಥುನ ರಾಶಿಯವರು ಅತ್ಯದ್ಭುತ ಸಾಧನೆ ಮಾಡ್ತಾರೆ ಈ ವರ್ಷ. ಮಿಥುನ ರಾಶಿಯ ಕೃಷಿಕರು, ರೈತರಿದ್ರೆ ಬಂಗಾರದಂತ ಬೆಳೆ ಬರುತ್ತೆ ಅವ್ರಿಗೆ ಈ ಸಲ. ಬೇಕಾದ್ರೆ ಬರೆದಿಟ್ಕೊಳ್ಳಿ, ಈಗಲೇ ನಾನು ಭವಿಷ್ಯವಾಣಿ ಮಾಡ್ತೀನಿ. ಮಿಥುನ ರಾಶಿಯ ರೈತರಿಗೆ ಈರುಳ್ಳಿ ಅವರಿಗೆ ಯಾರು ಈರುಳ್ಳಿ ಈ ಸಲ ಬೆಳಿತಾರೆ ಅವರಿಗೆ ಚಿನ್ನದಂತ ಬೆಳೆ ಬರುತ್ತೆ. ಕ್ಷಾರ, ಘಾಟು, ಈಗ ನೋಡಿ ಅದು ಒಂಥರ ಘಾಟ್ ಅಲ್ವಾ, ಅಂದ್ರೆ ತಿಂದ್ರೆ ಖಾರದ ಗುಣ ಅದಕ್ಕೆ. ಮೂಲಂಗಿ, ಅದಕ್ಕೂ ಒಳ್ಳೆ ಬೆಳೆ, ರೈತರು ಯಾರು ಬೆಳಿತಾರೆ ಒಳ್ಳೆ ಬೆಲೆ ಬರುತ್ತೆ ಈ ಸಲ. ಬೆಳ್ಳುಳ್ಳಿ ಒಳ್ಳೆಯ ಬೆಳೆ ಬರುತ್ತೆ. ಘಾಟು, ಕ್ಷಾರದ ಪದಾರ್ಥದ ಮಾರಾಟಗಾರರಿಗೆ, ರೈತರಿಗೆ ಒಳ್ಳೆಯ ಬೆಲೆ ಬರುವಂತದ್ದು. ಅದರ ಕಾಂಟ್ರಾಸ್ಟ್ ಏನು ಅಂತಂದ್ರೆ, ಇನ್ನೊಂದು ಸಿಹಿಗೂ ಜಾಸ್ತಿ ಬೆಲೆ ಬರುತ್ತೆ. ಸಕ್ಕರೆಯ ರೇಟು ಜಾಸ್ತಿ ಆಗುವಂಥದ್ದು. ಕಬ್ಬಿನ ಬೆಳೆಗಾರರು, ರೈತರಿಗೆ ಜಾಸ್ತಿ ಬೆಲೆ ಬರುತ್ತೆ. ಆಮೇಲೆ ಕಬ್ಬು ರೈತರು ಪಾಪ ಫ್ಯಾಕ್ಟ್ರಿಗೆ ಹಾಕಿರ್ತಾರೆ, ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಪೇಪರಲ್ಲಿ ನೋಡ್ತಾ ಇರ್ತೀವಿ. ಕಬ್ಬಿನ ಒಂದು ಹಾಕಿದ್ದಾರೆ, ಬಟ್ ಅವ್ರಿಗೆ ಇನ್ನೂ ಅರಿಯರ್ಸ್ ಬಿಡುಗಡೆ ಆಗಿಲ್ಲ, ಅದರ ಬಾಕಿ ಹಣ ಪಾವತಿ ಆಗಿಲ್ಲ, ಸಂದಾಯ ಆಗಿಲ್ಲ, ರೈತರು ಪ್ರತಿಭಟನೆ ಮಾಡಿದ್ರು, ಅವ್ರಿಗೆ ಬರಲಿಲ್ಲ. ಈ ಥರದ್ದೆಲ್ಲ ಸುದ್ದಿಗಳನ್ನು ನೋಡ್ತಾ ಇರ್ತೀವಿ. ಈ ವರ್ಷ ರೈತರಿಗೆ ಅವರಿಗೆ ಬರಬೇಕಾದಂತ ಬಾಕಿ ಮೊತ್ತ ಸಡನ್ ಆಗಿ ಬರುತ್ತೆ, ಖುಷಿ ಆಗುತ್ತೆ, ಸಿಹಿ, ಯಾಕೆಂದ್ರೆ ಸಕ್ಕರೆ. ಸೊ ಹಾಗಾಗಿ ಈ ತರದೆಲ್ಲ ಘಟನಾವಳಿಗಳು ನಡೆಯುತ್ತೆ. ಮಿಥುನ ರಾಶಿಯವರಿಗೆ ಮಾತ್ರ ಮಕ್ಕಳು ವಿಶೇಷವಾಗಿ ಸ್ಟಡಿಯಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದರ ವೈರುಧ್ಯ ಏನು ಅಂತಂದ್ರೆ, ಮಿಥುನ ರಾಶಿಯ ಒಂದು ಮಕ್ಕಳೇನಿರ್ತಾರೆ ಸ್ಟಡಿಯಲ್ಲಿ, ಅವರ ತಂದೆ ತಾಯಿಗೆ ಸರ್ಪ್ರೈಸ್ ಕೊಡ್ತಾರೆ. ಹೇಗೆ ಅವರ ಪೇರೆಂಟ್ಸ್ ಕಾನ್ಸಂಟ್ರೇಷನ್ ಏನಿರುತ್ತೆ ಅಂದ್ರೆ, ಇಲ್ಲ ನನ್ನ ಮಗ ಅಥವಾ ಮಗಳು ಇಷ್ಟು ಮಾರ್ಕ್ಸ್ ಅಬ್ಬಬ್ಬ ಅಂದ್ರೆ ಒಂದು 80 to 85% ಇರಬಹುದು ಅಂತ ಅವ್ರ ಮೈಂಡಲ್ಲಿ ಇದ್ರೆ 99 ಬಂದ್ಬಿಡುತ್ತೆ. ಅಂತಹ ಒಂದು ವಿಶೇಷ ಗ್ರಹಗತಿಗಳ ಬಲ ಮಿಥುನ ರಾಶಿಯ ಮಕ್ಕಳಿಗೆ ಬರೋದ್ರಿಂದ ಇನ್ನೂ ತೇಜಸ್ ಬರುತ್ತೆ ಅವರಿಗೆ.
ಆಫೀಸಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳಿಗೆ ಅವರು ಅನ್ಕೊಂಡಿರ್ತಾರೆ ನನಗೆ ಈ ವರ್ಷ ಅಬ್ಬಬ್ಬ ಅಂದ್ರೆ ಒಂದು 10% ಇನ್ಕ್ರಿಮೆಂಟ್ ಆಗುತ್ತೆ, 20% ಇನ್ಕ್ರಿಮೆಂಟ್ ಆಗುತ್ತೆ ಅವ್ರಿಗೆ. ವ್ಯಾಪಾರಿಗಳಿಗೆ ಇಲ್ಲಪ್ಪ ನಾನು ಇಷ್ಟು ಐಟಮ್ಸ್ ಹಾಕ್ಸಿದ್ದೀನಿ, ನನಗೆ ಹಬ್ಬಬ್ಬ ಅಂದ್ರೆ 1-1.5 ಲಕ್ಷದ ವ್ಯಾಪಾರ ಆಗುತ್ತೆ, 3 ಲಕ್ಷದ ವ್ಯಾಪಾರ. ಅದು ಹೆಂಗೆ ಸಡನ್ ಗೇನ್ ಆಗುತ್ತೋ ಗೊತ್ತಾಗಲ್ಲ ಅವ್ರಿಗೆ. ಮಿಥುನ ರಾಶಿಯವರಿಗೆ ಈ ವರ್ಷ ಸಡನ್ ಇಂಪ್ರೂವ್ಮೆಂಟ್, ಗೇನ್ ಮತ್ತೆ ಸರ್ಪ್ರೈಸ್ ಇದೆ. ದಾಂಪತ್ಯದಲ್ಲೂ ಅಷ್ಟೇ. ಅವರ ಫಾರ್ ಎಕ್ಸಾಂಪಲ್ ಹೆಂಡತಿ, ಅವ್ರ ಎಕ್ಸ್ಪೆಕ್ಟೇಷನ್ ಇರಲ್ಲ ಈ ವರ್ಷ ನನ್ನ ಗಂಡ ಫಾರಿನಿಗೆ ಕರ್ಕೊಂಡು ಹೋಗಲ್ಲ ಅಥವಾ ಔಟ್ ಆಫ್ ಸ್ಟೇಷನ್ಗೆ ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋಗ್ಬಿಡ್ತಾರೆ ಟ್ರಿಪ್ಪಿಗೆ. ಅದು ಅವರಿಗೆ ಬಹಳ ಖುಷಿ ಕೊಡುತ್ತೆ. ಸರ್ಪ್ರೈಸ್ ಗಿಫ್ಟ್ ತಂದು ಕೊಡ್ತಾರೆ. ಜೊತೆಗೆ ಮಕ್ಕಳಿಗೆ ಅವರು ಹೊರಗಡೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಹೋದ ವರ್ಷ ಅವರ ಒಂದು ಮನೆ ಯಜಮಾನರು ಕೆಲಸಕ್ಕೋಸ್ಕರ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ರು, ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಮನೆಗೆ ಸ್ವಲ್ಪ ಲೀಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಈ ಸಲ ಮಿಥುನ ರಾಶಿಯ ಯಜಮಾನರು ಮನೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಮನೆಯ ಫ್ಯಾಮಿಲಿ ಮೆಂಬರ್ಸ್ಗೆ ಖುಷಿ ತರುತ್ತೆ. ಇನ್ನೇನ್ ಬೇಕು ಹೇಳಿ, ಬಹಳ ಒಳ್ಳೇದಿದೆ, ಅದ್ಭುತವಾಗಿದೆ ಮಿಥುನ ರಾಶಿಯವರಿಗೆ. ಮೇಜರ್ ಫ್ಯಾಮಿಲಿಯಲ್ಲಿ ಖುಷಿ ಮತ್ತೆ ಹಣಕಾಸಿನ ಆದಾಯ ಅಂತೂ ಅದ್ಭುತವಾಗಿರುತ್ತೆ. ಅದರ ವೈರುಧ್ಯ ಕಾಂಟ್ರಾಸ್ಟ್ ನೋಡ್ಲಿಕ್ಕಾಗಿ ಶತ್ರುಗಳು ನಿಂತಿರ್ತಾರೆ, ಅದನ್ನ ನೋಡ್ಕೋಬೇಕು. ಸರಿ ಗುರುಗಳೇ, ಎಲ್ಲವೂ ಚೆನ್ನಾಗುತ್ತೆ, ಆದ್ರೆ ಶತ್ರುಗಳನ್ನ ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳ್ತೀರಾ. ಸರಿ ಗುರುಗಳೇ, ಅವ್ರಿಗೆ ಏನಾದ್ರೂ ಸರಳವಾದಂತ ಪರಿಹಾರ ತಿಳಿಸೋದಾದ್ರೆ ಗುರು? ಮಿಥುನ ರಾಶಿಯವರು ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ ಬೆಳಗ್ಗೆ ಸಂಜೆ ಒಂದೇ ಸಮಯ ಮತ್ತು ಒಂದೇ ಸ್ಥಳದಲ್ಲಿ ಗಜೇಂದ್ರ ಮೋಕ್ಷ ಕೇಳಬೇಕು. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಕೇಳುವಂತ ಕ್ರಮ ಏನು ಅಂತಂದ್ರೆ, ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ದೇವರ ಮನೆಯಲ್ಲಿ ಜೋಡಿ ದೀಪ ಬೆಳಗಿರ್ತಾರೆ. ಯಾರು ಮಿಥುನ ರಾಶಿಯವರು ಇದ್ದೀರಿ ನಿಮ್ಮ ಮನೆಯಲ್ಲಿ, ಅವರು ದೀಪಕ್ಕೆ, ಒಂದೊಂದು ದೀಪಕ್ಕೆ 2 ಲವಂಗವನ್ನ ಹಾಕಬೇಕು. 2 ಲವಂಗವನ್ನ ಹಾಕಬೇಕು. ಆ ಲವಂಗವನ್ನ ನೆಕ್ಸ್ಟ್ ಡೇ ಅವರು ಮರದ ಕೆಳಗಡೆ ಹಾಕಬೇಕು. ಮತ್ತೆ ಫ್ರೆಶ್ ಲವಂಗ ಹಾಕಬೇಕು. ಲವಂಗ ಹಾಕಿ ಪ್ರಾರ್ಥನೆ ಮಾಡಬೇಕು, ನನ್ನ ಮನಸ್ಸಿನ ಇಚ್ಛೆ ಏನು ಅಂತ ಭಗವಂತನಲ್ಲಿ ಕೇಳ್ಕೊಂಡು. ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಪಾಟಲ್ಲಿ ಹೆಬ್ಬೆರಳನ್ನ ಅದ್ದಿ ಹಣೆಗೆ ತಿಲಕವನ್ನು ಇಟ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು. ದೇವರ ಮನೆ ಎದುರುಗಡೆ ಕೂತ್ಕೊಳ್ಳಿ, ಹಾಲಲ್ಲಿ ಕೂತ್ಕೊಳ್ಳಿ, ನೆಲದ ಮೇಲೆ ಕೂತ್ಕೋಬಾರ್ದು. ಒಂದು ಚಾಪೆ, ಒಂದು ಮಣೆ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಗಜೇಂದ್ರ ಮೋಕ್ಷ ಕೇಳಿ. ಮಿಥುನ ರಾಶಿಯವರು ಕೇಳುವಂತ ಸಮಯ ಒಂದೇ ಇರಬೇಕು. ಇವತ್ತು 7 ಗಂಟೆಗೆ ಕೇಳಿದ್ನಾ, ನಾಳೆ 7 ಗಂಟೆಗೆ ಕೇಳಬೇಕು. ಇವತ್ತು 5 ಗಂಟೆಗೆ ಸಾಯಂಕಾಲ ಕೇಳಿದ್ನಾ, 5 ಗಂಟೆಗೆ ಕೇಳಬೇಕು. ಗಜೇಂದ್ರ ಮೋಕ್ಷ ಕೇಳೋದ್ರಿಂದ ಮಿಥುನ ರಾಶಿಯವರಿಗೆ ಸಿಹಿ ಇನ್ನೂ ಡಬಲ್ ಆಗುತ್ತೆ. ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ. ನಿಮಗೆ ಇನ್ನೂ ಶತ್ರು ಕಾಟದ ಬಾಧೆ ಇದ್ರೆ ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮಿಥುನ ರಾಶಿಯವರು 4 ಕಾಳು ಮೆಣಸನ್ನ ಜೇಬಲ್ಲಿ ಇಟ್ಕೊಳ್ಳಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಆ ಕಾಳು ಮೆಣಸನ್ನ ಪೇಪರಲ್ಲಿ ಇರೋದು ಜೇಬಲ್ಲಿ ಇಟ್ಕೊಂಡಿರೋದನ್ನ ಅಥವಾ ಬ್ಯಾಗಲ್ಲಿ ಇಟ್ಕೊಂಡಿರೋದನ್ನ ಡಿಸ್ಪೋಸ್ ಮಾಡಿಬಿಡಿ ಮರದ ಕೆಳಗಡೆ. ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ. ಓಕೆ, ಪ್ರತಿದಿನ ಏನು ಹೇಳಿದ್ರೆ ಅದನ್ನ ಮಾಡ್ಬೇಕು ಅಲ್ವಾ ಗುರುಗಳೇ? ಗಜೇಂದ್ರ ಮೋಕ್ಷ ಮಾಡ್ಲಿ. ಕಾಳು ಮೆಣಸು ಮಾತ್ರ 15 ದಿವಸಕ್ಕೊಂದ್ಸಲ ಚೇಂಜ್ ಮಾಡಿ. ಗುರುಗಳೇ, ಕಟಕ ರಾಶಿ ಅಂತಂದ್ರೇನೆ ಒಂದ್ ರೀತಿಯಾಗಿ ಮಾತೃ ಹೃದಯ ಅಂತ ಹೇಳ್ತಾರೆ, ಹೆಂಗರಳು ಅಂತ ಹೇಳ್ತಾರೆ, ಬೇಗ ಕಷ್ಟಕ್ಕೆ ಒಳಗಾಗ್ತಾರೆ ಅಂತ ಹೇಳುವಂಥದ್ದು ಕೂಡ ಇದೆ. ಹೀಗಾಗಿ ಅವರಿಗೆ ಯುಗಾದಿ ವರ್ಷ ಭವಿಷ್ಯ 2025 ಹೇಗಿದೆ ಅನ್ನೋಂಥದ್ದನ್ನ ತಿಳಿಸ್ಕೊಡಿ ಗುರುಗಳೇ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ತುಂಬಾ ಒಳ್ಳೆ ಅಬ್ಸರ್ವೇಷನ್ ಮಾಡಿದಿರಿ. ನಿಜವಾಗ್ಲೂ ಈ ಕರ್ಕ ರಾಶಿ ಅಂತ ಬಂದಾಗ ಎಲ್ಲರಿಗಿಂತ ಮುಂಚೆ ಕಷ್ಟಕ್ಕೆ ನಾನಿದ್ದೀನಿ, ಹೆದರಬೇಡಿ, ಭಯ ಪಡಬೇಡಿ, ನನ್ನ ಒಂದು ಶ್ರೀರಕ್ಷೆ ಇದೆ ಅನ್ನುವಂತಹ ಮಾತೃ ಹೃದಯ ಹೆಂಗರಳು ಅವ್ರದ್ದು. ಒಂದು ರೀತಿಯ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಕರ್ಕ ರಾಶಿಯವರು ಇದ್ದಾರೆ ಅಂತಂದ್ರೆ ನಾವು ರಿಲ್ಯಾಕ್ಸ್ ಆಗ್ಬೋದೇನೋ, ನಾವು ಒಂಚೂರು ಆರಾಮಾಗಿ ಕೂತ್ಕೊಳ್ಳೋಣ, ಅವರು ಒಂದು ಹೇಳ್ಬಿಟ್ರೆ ನಮ್ಮ ಕೆಲಸನ ಅವ್ರು ಮಾಡ್ಬಿಡ್ತಾರೆ ಅನ್ನೋಷ್ಟು ಕಂಫರ್ಟ್ ಕೊಡುವಂತಹ ರಾಶಿ ಅಂದ್ರೆ ಕರ್ಕ ರಾಶಿ. ಬಹುಶಃ ಈ ರಾಶಿಯವರು ಇರಬೇಕು ಒಂದು ಆಫೀಸಲ್ಲಿ ಅಂತ ಹೇಳಿ. ಈಗ ನಾನು ಆಫೀಸಲ್ಲಿ ತುಂಬಾ ಕಷ್ಟಪಟ್ಟು ಟಯರ್ಡ್ ಆಗಿ ಕೆಲಸ ಮಾಡಿದ್ದೀನಿ ಅಂತಂದ್ರೆ ನನ್ನ ವರ್ಕ್ ಒಂಚೂರು ಶೇರ್ ಮಾಡ್ತಾರಲ್ಲ. ಒಂದು ವ್ಯಾಪಾರದ ಕ್ಷೇತ್ರ ಇರಬಹುದು, ಮನೆ ಇರಬಹುದು, ಅಥವಾ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಲ್ಲಿ ಅವ್ರು ಯಾರಾದ್ರೂ ಇದ್ರು ಕೂಡ ನಮ್ಮ ತಂದೆ ತಾಯಿ ಏನೋ ಒಂದು ಕೆಲಸ ಹೇಳ್ತಾರೆ, ಒಂದು ಅಂಗಡಿಗೆ ಹೋಗಿ ಅದೊಂದು ಸಾಮಾನು ತಗೊಂಡ್ಬಂದಾಗ ನನ್ನ ಬ್ರದರ್ ಸಿಸ್ಟರ್ ಅವರಿದ್ರೆ ಅವರು ನಮ್ಮನ್ನ ಅರ್ಥ ಮಾಡಿಕೊಂಡು, ಇಲ್ಲ ನನ್ನ ಅಣ್ಣ ತಂಗಿಗೆ ಈ ತರ ಕಷ್ಟ ಆಗಿದೆ, ಟಯರ್ಡ್ ಆಗಿದ್ದಾರೆ, ನಾನು ಹೋಗ್ತೀನಿ ಅಂತ ಸ್ಪಂದಿಸುವಂತಹ ಒಂದು ಒಳ್ಳೆಯ ಗುಣ ಇರುವಂತಹ ರಾಶಿ ಅಂತ ಹೇಳ್ಬೋದು. ಆದರೆ ಇದೇ ವೈರುಧ್ಯ, ತದ್ವಿರುದ್ಧ ಗುಣ ಅವರಿಗೆ ಮುಳುವಾಗತ್ತೆ. ಅದನ್ನೇ ಏನಾಗುತ್ತೆ ಅಂದ್ರೆ ಸುಮಾರು 50% ಅವರ ವೈರಿಗಳಾಗಿರ್ಬೋದು, ಶತ್ರುಗಳಾಗಿರ್ಬೋದು, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು. ಗೊತ್ತಿರುತ್ತಲ್ಲ ಇವರು ಇದನ್ನ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ, ಜಾಸ್ತಿ ಅದನ್ನ ಕೆಲಸ ಮಾಡುವಂಥದ್ದು. ಹಾಗಾಗಿ ಕರ್ಕ ರಾಶಿಯವರಿಗೆ ನಾನೇನು ಈ ವಿಶೇಷವಾಗಿ
ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಅವ್ರಿಗೆ ಒಂದು ಫೋಕಸ್, ಒಂದು ಗೋಲ್ ಅಂತ ಇರುತ್ತೆ. ಈಗ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ನಾವೇನು ಹೇಳ್ತೀವಿ, ಅದನ್ನ ನಾವು ಈಗ ಯುಗಾದಿಯಿಂದ ತಗೊಳ್ಳೋಣ. ಹೊಸ ವರ್ಷದಿಂದ ಅಂದ್ರೆ ಜನವರಿ 1 ಬೇಡ, ಆಂಗ್ಲ ಕ್ಯಾಲೆಂಡರ್ನಿಂದ. ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ ಏನು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ ಕರ್ಕ ರಾಶಿಯವರು, ಮಾಡ್ಕೊಂಡಿರ್ತಾರೆ. ನಾನು ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು, ಇದನ್ನ ಅಚೀವ್ ಮಾಡಬೇಕು ಅಂತ. ಬಟ್ ಈ ಗುಣ ಅವರಿಗೆ ಮುಳುವಾಗಬಹುದು. ಯಾವುದು? ಸ್ಪಂದಿಸುವಂಥದ್ದು. ಅದಕ್ಕೋಸ್ಕರ ಅವ್ರು ಇದನ್ನ ಕಟ್ಟುತ್ರೋಟಾಗಿ ಹೇಳಬೇಕು, ಇದು ಆಗತ್ತೆ, ಇದು ಆಗಲ್ಲ. ಯಾಕೆ? ಅವ್ರು ಅದರಲ್ಲಿ ಈಲ್ಡ್ ಆಗ್ಬಿಟ್ರೆ, ಸರಿ ನಾನು ಈ ಕೆಲಸ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರ ಪರ್ಸನಲ್ ಗೋಲು, ಅವರ ಅಚೀವ್ಮೆಂಟ್ ಏನಾಗಬೇಕು, ಅದರಿಂದ ಅವರು ಹೊರಗಡೆ ಬರಬೇಕು. ಇದು ಆಗಲ್ಲ ಅಂತ ಹೇಳಬೇಕು. ಅಂದ್ರೆ 2025ರಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಕಟಕ ರಾಶಿಯವರು ಗೆಲ್ಲಬೇಕು ಅಂತಂದ್ರೆ ನೇರವಾಗಿ ಮಾತಾಡೋದನ್ನ ಅವ್ರು ಮಾತಾಡ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ನನಗೆ ಮುಖ ಕೊಡದಂಗೆ, ಇಲ್ಲ ಈ ಕೆಲಸ ಆಗಲ್ಲ ಅಂತ ಹೇಳೋದನ್ನ ಅವರು ಕಲಿಬೇಕು. ಹಂಗಂತ ಎಲ್ಲ ಆಗಲ್ಲ ಅಂತ ಹೇಳಬಾರ್ದು. ಯಾವ ಕೆಲಸ ಅವರಿಂದ ಅವರ ಗೋಲ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅದನ್ನ ಅವ್ರು ಆಗಲ್ಲ ಅಂತ ಹೇಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸರಿ ಗುರುಗಳೇ, ಅವ್ರಿಗೆ ಏನಾದ್ರೂ ಪರಿಹಾರ ತಿಳಿಸೋದಾದ್ರೆ? ಹೌದು, ಅದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ಅವ್ರಿಗೆ ಕೆಲವೊಂದು ಸಿಹಿ ಸುದ್ದಿ ಇದೆ, ಕೊಟ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ, ಕರ್ಕ ರಾಶಿ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಸಿಗುತ್ತೆ. ಅವರು ಯೋಚನೆನೂ ಮಾಡಿರ್ಲಿಕ್ಕಿಲ್ಲ. ಅವರು ತಾಲೂಕಾ ಲೆವೆಲ್ ಪ್ರೆಸಿಡೆಂಟ್ ಇರ್ತಾರೆ, ಯಾವುದೋ ಒಂದು ಪಕ್ಷದ ಪ್ರೆಸಿಡೆಂಟ್ ಇರ್ತಾರೆ. ಅವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡ್ಬಿಟ್ರೆ ಎಂತ ಖುಷಿ ಅಲ್ವಾ? ಅಥವಾ ಜಿಲ್ಲಾಧ್ಯಕ್ಷರು ಇರ್ತಾರೆ, ರಾಜ್ಯ ಮಟ್ಟದ ಅಧ್ಯಕ್ಷರನ್ನ ಮಾಡ್ಬಿಟ್ರೆ, ರಾಜ್ಯ ಮಟ್ಟದ ಅಧ್ಯಕ್ಷರಿದ್ದವ್ರನ್ನ ನ್ಯಾಷನಲ್ ಲೆವೆಲ್ ಲೀಡರ್ ಮಾಡ್ಬಿಟ್ರೆ. ಈ ರೀತಿಯಾಗಿ ಬರೆದಿಟ್ಕೊಳ್ಳಿ, ಕರ್ಕ ರಾಶಿಯವರಿಗೆ ಈ ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ, ಬಹಳ ಶೈನ್ ಆಗ್ತಾರೆ. ಅದೇ ರೀತಿ ಕರ್ಕ ರಾಶಿಯವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದಿರುತ್ತೆ. ಆ ಲೀಡರ್ಶಿಪ್ ಕ್ವಾಲಿಟಿ, ಬಟ್ ಒಂದೇನು ಅಂತಂದ್ರೆ ಅವರಲ್ಲಿ ಒಂದ್ ಸ್ವಲ್ಪ ಈ ಜವಾಬ್ದಾರಿ ಸಡನ್ ಆಗಿ ನಾನು ಜಂಪ್ ಆಗಿ ತಗೊಂಡ್ರೆ ಅಕ್ಕಪಕ್ಕದವ್ರು ಏನಾದರೂ ಅನ್ಕೋತಾರ ಅನ್ನೋ ಒಂದು ಮುಜುಗರ ಇರುತ್ತೆ. ಅದನ್ನ ಈ ವರ್ಷ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಅದನ್ನ ಜಂಪ್ ಮಾಡಿಬಿಟ್ಟು, ಸರ್ ನಾನು ಈ ಕೆಲಸ ಮಾಡ್ತೀನಿ ಸರ್, ನನಗೆ ಈ ಜವಾಬ್ದಾರಿ ಕೊಡಿ, ಮುಚ್ಚು ಮೊರೆ ಇಲ್ಲದೆ, ಮುಜುಗರ ಇಲ್ಲದೆ ಕೇಳಿ ತಗೊಳ್ಳಿ ಅವರು ಜವಾಬ್ದಾರಿಯನ್ನ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, 2024ಕ್ಕೆ ಕಂಪೇರ್ ಮಾಡಿದ್ರೆ 2025ರಲ್ಲಿ ಕರ್ಕ ರಾಶಿಯವರು ಶೈನ್ ಆಗೇ ಆಗ್ತಾರೆ. ಬಟ್ ಈ ಮುಜುಗರದ ಸ್ವಭಾವವನ್ನು ಬಿಟ್ಟು ಕೇಳಿ ಪಡಿಬೇಕು, ಜವಾಬ್ದಾರಿಯನ್ನ ಮುನ್ನುಗ್ಗಬೇಕು. ಅವ್ರಿಗೆ ಯಶಸ್ಸು ಅನ್ನೋದು ಖಂಡಿತ ಸಿಗುತ್ತೆ ಈ ವರ್ಷದಲ್ಲಿ. ಓಕೆ ಗುರುಗಳೇ, ಇನ್ನು ಕಟಕ ರಾಶಿಯವರಿಗೆ ವೈವಾಹಿಕ ಜೀವನ ಆಗಿರ್ಬೋದು, ಅವರ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಅದು ಹೇಗಿರುತ್ತೆ, ಅಭಿವೃದ್ಧಿ ಆಗತ್ತಾ ಏನು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕರ್ಕ ರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ನೌಕರಿ, ಮಕ್ಕಳು, ಆರೋಗ್ಯ, ಕೃಷಿ ಎಲ್ಲವನ್ನ ನೋಡೋಣ. ತುಂಬಾ ಚೆನ್ನಾಗಿದೆ ಕರ್ಕ ರಾಶಿಯವರಿಗೆ. ಆದ್ರೆ ಈ ಉತ್ತರಾರ್ಧ ಅಂತ ಹೇಳ್ತೀವಿ, ಅಂದ್ರೆ ಈಗ ನೋಡಿ ಯುಗಾದಿಯಿಂದ 6 ತಿಂಗಳು ಕೌಂಟ್ ಮಾಡೋಣ. ಮಾರ್ಚ್ 30, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಈ 6 ತಿಂಗಳು ಮಾತ್ರ ತುಂಬಾ ಚೆನ್ನಾಗಿ ಹೋಗುತ್ತೆ ಕರ್ಕ ರಾಶಿಯವರಿಗೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ವ್ಯಾಪಾರ, ವ್ಯವಹಾರ, ನೌಕರಿ, ಆರೋಗ್ಯ ಎಲ್ಲಾ ಚೆನ್ನಾಗಿ ಹೋಗುತ್ತೆ. ಬಟ್ ನಾವು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಉತ್ತರಾರ್ಧ, ಈ ವರ್ಷದ ಈ ಕೊನೆಗೇನು ಬಂತು, ಆವಾಗ ಒಂದ್ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಅದು ಯಾಕಾಗತ್ತೆ ಅಂತಂದ್ರೆ ಗುರುವಿನ ರಾಶಿ ಪರಿವರ್ತನೆಯಿಂದ ಆಗುವಂಥದ್ದು. ಅದಕ್ಕೋಸ್ಕರ ಇವ್ರೇನ್ ಮಾಡಬೇಕು ಕರ್ಕ ರಾಶಿಯವರು, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ಹೇಳ್ಕೊಡ್ತೀನಿ, ಒಂದ್ ಸ್ವಲ್ಪ ದಾಂಪತ್ಯದಲ್ಲಿ ವಾದ ವಿವಾದ ಆಗುವಂಥದ್ದು. ಈಗ ಇಬ್ಬರಲ್ಲಿ ಒಬ್ರು ಸೋಲೇಬೇಕು ದಂಪತಿಗಳಲ್ಲಿ. ಅದು ವಿಶೇಷವಾಗಿ ಈಗ ಏಪ್ರಿಲ್ ತಿಂಗಳಿಂದ ಸೆಪ್ಟೆಂಬರ್ ವರೆಗೂ ದಾಂಪತ್ಯ ಚೆನ್ನಾಗಿರುತ್ತೆ. ತದನಂತರ ಅಕ್ಟೋಬರ್ ಇಂದ ನೆಕ್ಸ್ಟ್ ವರ್ಷ ಮಾರ್ಚ್ ವರೆಗೂ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಅಪಸ್ವರ. ಯಾರಾದ್ರೂ ಒಬ್ರು ಸಡನ್ ಆಗಿ ರಿಯಾಕ್ಟ್ ಮಾಡಿದಾಗ ಇನ್ನೊಬ್ರು ಮಾತಿಗೆ ಮಾತು ಬೆಳೆಯುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕರ್ಕ ರಾಶಿಯವ್ರದ್ದು ಡೈವರ್ಸ್ ವರೆಗೂ ಹೋಗಬಹುದು. ಜಾಗೃತಿಯಾಗಿರಿ. ನಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುವಂಥದ್ದು ಕರ್ಕ ರಾಶಿಯವ್ರಿಗೆ ಆಗತ್ತೆ. ಇಲ್ಲ ನೀನು ಈ ತರ ಮಾತಾಡ್ತೀಯಾ, ಸರಿ ನಾನು ಡೈವರ್ಸ್ ಕೊಟ್ಟೇ ಬಿಡ್ತೀನಿ ಅನ್ನೋದು, ಆ ಥರದ ಒಂದು ಜಾಸ್ತಿ ಜೋರಾದಂತಹ ಜಗಳಗಳಾಗತ್ತೆ. ನಾನು ಹೇಳಿದ್ದೀನಿ, ಆಲ್ರೆಡಿ ಅಲರ್ಟ್ ಮಾಡಿದ್ದೀನಿ, ಈ ಸೆಪ್ಟೆಂಬರ್ ಇಂದ ನೆಕ್ಸ್ಟ್ ವರ್ಷ 2026 ಮಾರ್ಚ್ ವರೆಗೂ ದಾಂಪತ್ಯದಲ್ಲಿ ಬಿರುಕು ಕಾಣಿಸುವಂಥದ್ದು. ಆ ಬಿರುಕು ಮುಚ್ಚಬೇಕು, ಮತ್ತೆ ಪ್ರೇಮ ಸಾಮರಸ್ಯ ಬರಬೇಕು ಅಂತಂದ್ರೆ ನಾವು ಒಂದ್ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ಇಬ್ಬರಲ್ಲಿ ಒಬ್ರು ಸೋತ್ ಬಿಡೋಣ. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ರಾಯ್ತು.
ತಾಳ್ಮೆ ತಗೊಂಡ್ರೆ ಮಾತ್ರ ಕರ್ಕ ರಾಶಿಯ ದಾಂಪತ್ಯದಲ್ಲಿ ಸಿಹಿ ಇರುತ್ತೆ ಈ ವರ್ಷ ಸೆಪ್ಟೆಂಬರ್ ನಂತರ. ಇಲ್ಲ ಅಂದ್ರೆ ಬಿರುಕು ಜಾಸ್ತಿ ಆಗುತ್ತೆ. ಮಕ್ಕಳು ಒಂದ್ ಸ್ವಲ್ಪ ಹಠ ಮಾಡ್ತಾರೆ ಸೆಪ್ಟೆಂಬರ್ ನಂತರ, ಮಾತು ಕೇಳೋದನ್ನ ಕಡಿಮೆ ಮಾಡ್ತಾರೆ. ಅವ್ರನ್ನ ಹೇಗೆ ಕಂಟ್ರೋಲಿಗೆ ತರಬೇಕು ಅಂತಂದ್ರೆ, ಮಕ್ಕಳ ಒಂದು ಸ್ಕೂಲ್ ಬ್ಯಾಗಲ್ಲಿ ಅಥವಾ ಕಾಲೇಜ್ ಬ್ಯಾಗಲ್ಲಿ ಎಲ್ಲರಿಗೂ ಅಲ್ಲ, ಯಾವ ಮಕ್ಕಳು ಹಠ ಮಾಡ್ತಾರೆ, ಕರ್ಕ ರಾಶಿಯ ಯಾವ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಒಂದು ಗ್ರೀನ್ ಕಲರ್ ಬಟ್ಟೆ ತಗೋಬೇಕು. ಅದರಲ್ಲಿ ಒಂದು 6 ಹೆಸರು ಕಾಳು, ಆ ಹೆಸರು ಕಾಳನ್ನ ಹಾಕಿ ಒಂದು ಗಂಟು ಕಟ್ಟಿ ಅವ್ರ ಬ್ಯಾಗಲ್ಲಿ ಇಟ್ಬಿಡ್ಬೇಕು. 2 ತಿಂಗಳಿಗೊಂದ್ಸಲ ಆ ಹೆಸರು ಕಾಳನ್ನ ಮರದ ಕೆಳಗಡೆ ಹಾಕ್ಬೇಕು. ಆ ಬಟ್ಟೆ ಹಾಗೆ ಇರಲಿ, ಮತ್ತೆ ಅದರ ಕಾಳನ್ನ ಚೇಂಜ್ ಮಾಡಬೇಕು. ಓಂ ಗಂಗ್ ಗಣಪತಯೇ ನಮಃ ಮಂತ್ರ ಹೇಳ್ಬಿಟ್ಟು ಅದನ್ನ ಪ್ರಾರ್ಥನೆ ಮಾಡಿ ತಾಯಂದ್ರು ಆ ಮಕ್ಕಳ ಬ್ಯಾಗಲ್ಲಿ. ಇಷ್ಟು ಮಾಡೋದ್ರಿಂದ ಮಕ್ಕಳ ಹಠ ಕಡಿಮೆ ಆಗುತ್ತೆ. ಉದ್ಯೋಗಿಗಳಿಗೆ, ವ್ಯಾಪಾರಸ್ಥರಿಗೆ, ಕೃಷಿಕರಿಗೆ, ಕರ್ಕ ರಾಶಿಯವರಿಗೆ ಈ ವರ್ಷ ಹೆಚ್ಚಿನ ಸಿಹಿ ಫಲ ಬೇಕು ಅಂದ್ರೆ, ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಸೋಂಪು ಕಾಳು ಅಂತ ಬರುತ್ತೆ. ಈ ಫಂಕ್ಷನ್ ಆದ್ಮೇಲೆಲ್ಲ ಊಟಕ್ಕೆ ಕೊಡ್ತಾರಲ್ಲ, ಇಷ್ಟು ಸೋಂಪು ಕಾಳು ಬಾಯಿಗೆ ಹಾಕೊಂಡು ಹೊರಗಡೆ ಹೋಗೋದ್ರಿಂದ ಅಥವಾ ಮನೆಯಲ್ಲಿರೋರು ಒಂದ್ ಸ್ವಲ್ಪ ನಿಮ್ಮ ಊಟ ತಿಂಡಿ ಆದ್ಮೇಲೆ ತಿನ್ನೋದ್ರಿಂದ ಅದ್ಭುತ ಫಲ, ಬಹಳ ಒಳ್ಳೆ ಫಲ ಬರುತ್ತೆ. ಸರಿ ಗುರುಗಳೇ, ಇನ್ನು ಕಟಕ ರಾಶಿಯವರಿಗೆ ಶತ್ರು ಕಾಟದ ಬಗ್ಗೆ ಏನಾದ್ರೂ ಎಫೆಕ್ಟ್ ಇದೆಯಾ, ಏನಾದ್ರೂ ಆಗುತ್ತಾ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಶತ್ರು ಕಾಟದ್ದು ಸುಮಾರು 75% ಚಾನ್ಸಸ್ ಇಲ್ಲ. ಅವ್ರಿಗೆ ಖುಷಿ ಸಮಾಚಾರನೇ ಇದೆ. ಆದ್ರೆ ಒಂದು 25% ಏನಾಗುತ್ತೆ ಅಂತಂದ್ರೆ, ಕರ್ಕ ರಾಶಿಯವರಿಗೆ ಮಾತಿನ ಬರದಲ್ಲಿ ಶತ್ರುಗಳನ್ನ ಹುಟ್ಟಾಕೋತಾರೆ. ಯಾವುದೋ ಒಂದು ಕಮೆಂಟ್ ಪಾಸ್ ಮಾಡಬೇಕಾದ್ರೆ ಅನ್ವಾಂಟೆಡ್ ಆಗಿ ಅದನ್ನ ಆ ವರ್ಡ್ ಅವ್ರ ಕಿವಿ ಮೇಲೆ ಬಿದ್ದು, ಓ ಹೌದಾ, ನಮಗೆ ಈ ತರ ಮಾತಾಡಿದ್ರ ಮಾಡ್ತೀವಿ ನಿಮಗೆ ಅಂತ ಹೇಳಿ ಅಲ್ಲಿ ಶತ್ರು ಕಾಟ ಶುರುವಾಗುವಂಥದ್ದು. ಇವರು ಮಾತನ್ನ ಸರಿಯಾಗಿ ನಿಗಾ ವಹಿಸಿದ್ರೆ ಇವ್ರಿಗೆ ಈ ವರ್ಷ ಕರ್ಕ ರಾಶಿಯವರಿಗೆ 100% ಶತ್ರು ಕಾಟ ಇಲ್ಲ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಅವ್ರೇನಾದ್ರೂ ಎಡವಟ್ಟು ಮಾಡಿಕೊಂಡು ಶತ್ರು ಕಾಟ ಜಾಸ್ತಿ ಆಯ್ತು ಅಂತಂದ್ರೆ ಅವ್ರೇನ್ ಮಾಡಬೇಕು ಅಂತಂದ್ರೆ, ಆಂಜನೇಯನಿಗೆ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ನೀಡಿ 3 ತಿಂಗಳಿಗೆ ಒಂದು ಸಲ ಮಲ್ಲಿಗೆ ಎಣ್ಣೆ ಅಂತ ಸಿಗುತ್ತೆ, ಜಾಸ್ಮಿನ್ ಆಯಿಲ್ ಅಂತ ಹೇಳ್ತೀವಿ. ಸ್ಕ್ರೀನ್ ಮೇಲೆ ಈಗ ಬರ್ತಾ ಇದೆ ಜಾಸ್ಮಿನ್ ಆಯಿಲ್ ಬಾಟಲ್, ನೀವು ನೋಡ್ತಾ ಇದ್ದೀರಿ. ಅದನ್ನ ದಾನದ ರೂಪದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಸಿಹಿ ಫಲ ಸಿಗುತ್ತೆ. ಸರಿ, ಅದ್ ಬಿಟ್ರೆ ಏನು ಕರ್ಕ ರಾಶಿಯವರಿಗೆ ಒಳ್ಳೇದೇ ಇದೆ ಈ ವರ್ಷ. ನಾವು ನೋಡ್ತೀವಿ ಸಿಂಹರಾಶಿಯ ಚಿಹ್ನೆಯಲ್ಲೇ ಸಿಂಹ ಇದೆ. ಆ ಗುಣ ಏನಾದ್ರೂ ಸಿಂಹರಾಶಿಯವರಿಗೆ ಇರುತ್ತಾ, ಅಥವಾ ಇದ್ರೆ ಏನಾದ್ರೂ ನೆಗೆಟಿವ್ ಆಗುವಂತ ಚಾನ್ಸಸ್ ಇದೆಯಾ, ಹೇಗೆ ಅಂತ ತಿಳಿಸ್ಕೊಡಿ ಗುರುಗಳು. ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ನೋಡಿ, ಪ್ರತಿಯೊಂದು ರಾಶಿಗೂ ಕೂಡ ಅದರದ್ದೇ ಆದಂತಹ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಈಗ ಮೇಷ ಅಂತ ಬಂದ್ರೆ ಟಗರು ಇರುತ್ತೆ. ಅದೇ ರೀತಿ ಸಿಂಹ ಅಂತ ಬಂದಾಗ ಸಿಂಹನ ಮುಖವನ್ನ ಅಲ್ಲಿ ನಾವು ಪ್ರತಿನಿಧಿಸುವಂಥದ್ದನ್ನ ನೋಡಬಹುದು. ಖಂಡಿತ ಹೌದು, ಆ ಸಿಂಹ ರಾಶಿ ಅಂತ ಬಂದಾಗ ಒಂದು ಅಗ್ರೆಷನ್ ಇರುತ್ತೆ, ಅಗ್ರೆಸಿವ್ ಇರುತ್ತೆ. ಅಲ್ಲಿ ವಿಶೇಷವಾಗಿ ಕಾಡಿನ ರಾಜ ಸಿಂಹ, ಹೌದು, ಅದರ ಗತ್ತು ಅಂದ್ರೆ ರಾಶಿಯಲ್ಲೇ ಬಂದಿರುವಂತದ್ದು ಸಿಂಹ ರಾಶಿ. ಅದರ ಒಂದು ಗುಣ ಏನಪ್ಪಾ ಅಂತಂದ್ರೆ, ನೀವು ಈ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ, ಆಮೇಲೆ ಎಲ್ಲ ಪತ್ರಿಕೆಗಳಲ್ಲೆಲ್ಲ ನೋಡಿರ್ತೀರ, ಫೋಟೋಗಳನ್ನ ತಾವು ಗಮನಿಸಿರ್ತೀರ. ಸಿಂಹ ಒಂದು ಕಡೆ ಕೂತ್ಕೊಂಡು ಆ ರಾಜ್ಯಭಾರ ಮಾಡುವಂಥದ್ದು ಕಾಡಿನಲ್ಲಿ. ಎಲ್ಲ ಪ್ರಾಣಿಗಳು ಎದುರುಗಡೆ ಕೂತ್ಕೊಂಡು ಮಾತನ್ನ ಕೇಳ್ತಾ ಇರುವಂಥದ್ದು. ಅದರ ಅರ್ಥ ಏನು ಅಂತಂದ್ರೆ, ಲೀಡರ್ಶಿಪ್ ಕ್ವಾಲಿಟಿ, ಅಗ್ರೆಷನ್, ಅಗ್ರೆಸಿವ್ ತುಂಬಾ ಇರುತ್ತೆ. ಒಂದು ವಿಶೇಷವಾಗಿ ನಾಯಕತ್ವದ ಗುಣ. ಸಿಂಹ ಮುಂದೆ ನಡೆದು ಹೋದ್ರೆ ಹಿಂದೆ ಪ್ರಾಣಿಗಳು ಫಾಲೋ ಮಾಡುವಂಥದ್ದು. ಈ ರೀತಿಯ ಒಂದು ನಾಯಕತ್ವದ ಗುಣ ಇರುತ್ತೆ, ಅಗ್ರೆಷನ್ ಇರುತ್ತೆ. ಒಂದು ರೀತಿ ಅದು ಪಾಸಿಟಿವ್ ಅಂತ ಹೇಳಲಿಕ್ಕಾಗಿ 98% ಪಾಸಿಟಿವ್ ಅಂತ ಹೇಳಲಿಕ್ಕಾಗಿ, ಇನ್ನ 2% ಏನಾಗುತ್ತೆ ಅಂತಂದ್ರೆ ಜನರ ಕೆಟ್ಟ ಕಣ್ಣ ದೃಷ್ಟಿಗೆ ಅದು ಕಾರಣ ಆಗುತ್ತೆ. ಈಗ ಪ್ರಾಣಿಗಳಂತ ಬಂದಾಗ ಕಾಡಿನ ರಾಜ, ಹೌದು, ಅದು ಹೆದರುತ್ತೆ ಸಿಂಹಕ್ಕೆ. ಮಿಕ್ಕಿದ ಪ್ರಾಣಿಗಳು ಜೀವಭಯದಿಂದ ಹೆದರುವಂಥದ್ದು, ಅದು ಒಂದು ವಿಷಯ. ಇನ್ನ ಮನುಷ್ಯರಾಗಿ ನಾವು ಸಿಂಹರಾಶಿಯಲ್ಲಿ ನಾವು ಜನ್ಮ ತಾಳಿದ್ರೆ ಕೆಟ್ಟ ಜನರ ಕಣ್ಣ ದೃಷ್ಟಿಗೆ ಅವರು ಗುರಿಯಾಗ್ತಾರೆ. ಯಾಕೆ? ಒಂದು, ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥದ್ದು ಸಿಂಹರಾಶಿಯವರಿಗೆ. ಆಮೇಲೆ ಜನ್ಮದತ್ತವಾಗಿ ವಾಕ್ ಚಾತುರ್ಯ, ವಾಕ್ ಸಿದ್ಧಿ, ಅಗ್ರೆಷನ್ ಎಲ್ಲ ಬಂದಿರೋದ್ರಿಂದ ಅವರ ಸಾಧನೆ ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇನಾಗುತ್ತೆ, ಎದುರುಗಡೆ ಇರುವಂತಹ ಜನರಿಗೆ ಅದೇನೋ ಅಂತಾರಲ್ಲ, ಕೈ ಆಗ್ಲಿಲ್ಲ ಕೈಯಿಂದ ಅಂದ್ರೆ ಮೈ ಪರಚ್ಕೊಂಡ್ರು ಅಂತೇಳಿ,
ಅದು ಆ ಸಿಂಹ ರಾಶಿಯವರ ಮೇಲೆ ಕಣ್ಣು ಬೀಳುತ್ತೆ, ಕಣ್ಣು ದೃಷ್ಟಿಗೆ ಕಾರಣ ಆಗುತ್ತೆ. ಹೌದು, ಈಗ ಅವರು ಸಾಧನೆ ಮಾಡ್ತಾ ಇದ್ದಾರೆ, ನೀವು ಸಾಧನೆ ಮಾಡಿ, ನೀವು ಅದರಿಂದ ಸಿಹಿ ಫಲ ಪಡೀರಿ. ಅದಿಲ್ಲ. ಸುಮ್ಮನೆ ಇವರು ಸಾಧನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎದುರುಗಡೆ ಇರುವಂಥವ್ರು ಒಂದು ಇವ್ರ ಮೇಲೆ ವೃತ ಆರೋಪವನ್ನು ಮಾಡುವಂಥದ್ದು, ಅವರು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಗೆ ಚಾಡಿ ಮಾತನ್ನು ಹೇಳುವಂಥದ್ದು. ನೆರೆಹೊರೆಯವರಾಗಿದ್ದರೆ ಅಕಸ್ಮಾತ್ ಸಿಂಹರಾಶಿಯವರು ಒಂದು ಒಳ್ಳೆ ಟಿವಿ ತಗೊಂಡ್ರು, ಫ್ರಿಡ್ಜ್ ತಗೊಂಡ್ರು, ಕಾರ್ ತಗೊಂಡ್ರು, ಸೈಟು ಮನೆ ತಗೊಂಡ್ರು, ಅಭಿವೃದ್ಧಿ ಆಗ್ತಾ ಇದ್ದಾರೆ, ಒಂದು ಒಳ್ಳೆ ಊಟ ಮಾಡ್ತಾರೆ, ಒಂದು ಒಳ್ಳೆ ಬಟ್ಟೆ ಹಾಕ್ತಾರೆ ಸಿಂಹರಾಶಿಯವರು, ಅದಕ್ಕೆ ಪಕ್ಕದ ಮನೆಯವರಿಗೆ ಕಣ್ಣು ದೃಷ್ಟಿ. ಈ ರೀತಿಯಾಗಿ ಅವರಿಗೆ ಒಂದು ವರನು ಅಂತ ಹೇಳ್ಬೋದು, ಶಾಪನು ಅಂತಾನು ಹೇಳ್ಬೋದು. ಆದರೆ ಅವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವರ್ಕ್ ಮೇಲೆ ಫೋಕಸ್ ಮಾಡುವಂತಹ ಒಂದು ಜನ್ಮಜಾತ ದತ್ತ ಗುಣ ಇರುತ್ತೆ ಅವರಿಗೆ. ಅದನ್ನ ಮುಂದುವರಿಸ್ಕೊಂಡು ಹೋದ್ರೆ ಅದ್ಭುತವಾದಂಥ ಒಂದು ರಿಸಲ್ಟ್ ಬರುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಇನ್ನ ವಿಶ್ವಾವಸು ನಾಮ ಸಂವತ್ಸರ 2025 ಸಿಂಹರಾಶಿಯವರಿಗೆ ವೈವಾಹಿಕ ಜೀವನ, ಪ್ರೇಮ ಪ್ರೀತಿಯಲ್ಲಿ ಸಂಬಂಧ ಹೇಗಿರುತ್ತೆ, ಮಕ್ಕಳ ವಿದ್ಯಾಭ್ಯಾಸ, ವ್ಯಾಪಾರ, ನೌಕರಿ ಎಲ್ಲವನ್ನ ನೋಡ್ಲಿಕ್ಕಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 100ಕ್ಕೆ 100 ಅಲ್ಲ, 100ಕ್ಕೆ 1000 ಪಟ್ಟು ಸಿಹಿ ಇದೆ. ಆದರೆ ಒಂದು ಸ್ವಲ್ಪ 31ರವರೆಗೂ ಕಾಯ್ಬೇಕು. ಯಾವ 31? ಮೇ 31. ಹೌದು, ಆಲ್ರೆಡಿ ನಾವು ಮಾರ್ಚ್ ತಿಂಗಳಲ್ಲಿ ಇದ್ದೀವಿ, ಮುಗ್ದೇ ಹೋಯ್ತು. ಏಪ್ರಿಲು, ಮೇ 2 ತಿಂಗಳು, 2.5 3 ತಿಂಗಳು ಕಾದ್ ಬಿಟ್ರೆ ಗುರು ರಾಶಿ ಪರಿವರ್ತನೆ ಆದ್ಮೇಲೆ ಅವರಿಗೆ ಗುರುಬಲ ಶಕ್ತಿ ಬರುವಂಥದ್ದು, ಇನ್ನೂ ಹೆಚ್ಚಿನ ಒಂದು ಪವರ್ ಸಿಗುತ್ತೆ. ಆದರೆ ಈ 2 ತಿಂಗಳು ಮಾತ್ರ ಶತ್ರುಗಳ ಉಪಟಳ ಜಾಸ್ತಿ ಇರುತ್ತೆ ಸಿಂಹರಾಶಿಯವರಿಗೆ. ಅವರು ಒಂದು ಸ್ವಲ್ಪ ನಿಗಾ ವಹಿಸಬೇಕು. ಯಾವ ರೀತಿ ಶತ್ರು ಕಾಟ ಇರುತ್ತೆ ಇನ್ನೂ 2 ತಿಂಗಳು ಅಂತಂದ್ರೆ, ಆ ನಿಮ್ಮವರೇ ನಿಮಗೆ ಶತ್ರು ಆಗುವಂಥದ್ದು ಸಿಂಹರಾಶಿಯವರಿಗೆ. ಅದನ್ನ ಬಹಳ ಕೇರ್ ತಗೋಬೇಕು. ತುಂಬಾ ನಂಬಿಸಿ, ನಿಮಗೆ ಈ ಕೆಲಸ ಮಾಡ್ಕೊಡ್ತೀನಿ, ಇದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಮೇಲಾಧಿಕಾರಿಗೆ ಚಾಡಿ ಹೇಳುವಂಥದ್ದು ಗೊತ್ತೇ ಆಗಲ್ಲ, ನೀವು ಗೆಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಂತಹ ಶತ್ರು ಕಾಟ ಇರುತ್ತೆ. ಕಚೇರಿಯಲ್ಲಿರ್ಬೋದು, ವ್ಯಾಪಾರದ ಕ್ಷೇತ್ರದಲ್ಲಿರ್ಬೋದು, ನೆರೆಹೊರೆಯವರಲ್ಲಿರ್ಬೋದು. ಸಿಂಹರಾಶಿಯವರು ಈ 2 ತಿಂಗಳು ಮಾತ್ರ ಜಾಸ್ತಿ ಅಲರ್ಟ್ ಇರಬೇಕು. ಯಾವಾಗ? ಏಪ್ರಿಲ್ ಮತ್ತು ಮೇ. ಮೇ 31 ನಂತರ ಗುರು ರಾಶಿ ಪರಿವರ್ತನೆ ಆಗುತ್ತೆ. ಸಿಂಹರಾಶಿಯವರು ನಡೆದಿದ್ದೇ ದಾರಿ, ಒಂದು ರೀತಿಯ ಅದ್ಭುತವಾದಂಥ ಯಶಸ್ಸು ಅವರಿಗೆ ಕಾದಿರುತ್ತೆ. ದಾಂಪತ್ಯದಲ್ಲಿ ವಿಶೇಷವಾಗಿ ಒಳ್ಳೆಯದಿರುತ್ತೆ. ಆದರೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಮಾತಿಗೆ ಮಾತು ಚಕಮಕಿ ನಡೆಯುವಂಥದ್ದು. ಅದರಲ್ಲಿ ಇವರು ಜಾಸ್ತಿ ಒಂದು ಸ್ವಲ್ಪ ತಾಳ್ಮೆಯನ್ನು ತಗೋಬೇಕಾಗತ್ತೆ ಸಿಂಹರಾಶಿಯವರು. ಸರಿ ಹೋಗುತ್ತೆ. ವಿಶೇಷವಾಗಿ ನಾನು ಸಿಂಹರಾಶಿಯ ಪುರುಷರಿಗೆ ಒಂದು ಕಿವಿ ಮಾತು ಹೇಳೋದೇನು ಅಂದ್ರೆ, ಬೇಕು ಅಂತಾನೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯನ್ನು ಕರ್ಕೊಂಡು ಒಂದು ಟ್ರಿಪ್ಪಿಗೆ ಹೋಗಿ, ಒಂದು ಹೋಟೆಲ್ಗೆ ಒಳ್ಳೆ ಊಟ ಮಾಡಿಸ್ಕೊಂಡು ಬನ್ನಿ, ಮಾಲಿಗೆ ಕರ್ಕೊಂಡು ಹೋಗಿ, ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ. ಈ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ಅಕ್ಟೋಬರ್ ತಿಂಗಳಲ್ಲಿ ಏನು ನೆಗೆಟಿವ್ ಮಿಶ್ರ ಫಲ ಇದೆ ಅದನ್ನು ಪಾಸಿಟಿವ್ ಮಾಡ್ಕೋಬೋದಲ್ಲ, ಸಿಹಿ ಮಾಡ್ಕೋಬೋದಲ್ಲ. ಇನ್ನ ವಿದ್ಯಾರ್ಥಿಗಳಿಗಂತೂ ಹೇಳಿ ಮಾಡಿಸಿದಂಥ ವರ್ಷ ಈ ಮೇ ಆನ್ವರ್ಡ್ಸ್ ಅದ್ಭುತವಾದಂಥ ಪ್ರಗತಿಯನ್ನು ಸಾಧಿಸ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂತ ಸಿಂಹರಾಶಿಯ ಮಕ್ಕಳು ಕಾಯ್ತಾ ಇದ್ರೆ ಈ ವರ್ಷ ಮಾಡೇ ಮಾಡ್ತಾರೆ. ಬರ್ದಿಟ್ಕೊಳ್ಳಿ, ಅವರು ಫಾರಿನ್ಗೆ ಹೋಗುವಂಥ ಯೋಗ ಇದೆ. ಸಿಂಹರಾಶಿಯ ಮಕ್ಕಳು ಹೈಯರ್ ಸ್ಟಡೀಸ್ MSc ಹೋಗ್ಬೇಕಾ, ಅದಾಗತ್ತೆ. ವೀಸಾ ಸಿಗಬೇಕಾ, ಅಪ್ಲೈ ಮಾಡಬೇಕಾ, ಮೊದಲು ಅಪ್ಲೈ ಮಾಡ್ಕೊಳ್ಳಿ, ಸಿಗುತ್ತೆ. ಅದ್ಭುತವಾದಂಥ ಫಲ ಇದೆ. ಇನ್ನು ವಿಶೇಷವಾಗಿ ವ್ಯಾಪಾರಿಗಳಿಗೆ ಸಡನ್ ಗೇನ್ ಗ್ರೋತ್ ಅಂತ ಕಾಣಿಸುತ್ತೆ. ಒಂದು ವಿಶೇಷವಾದಂಥ ಟಿಪ್ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದ್ರೆ, ಈ ದೀಪಾವಳಿ ಬರುತ್ತೆ ಈ ವರ್ಷ. ಆ ದೀಪಾವಳಿ ಸಂದರ್ಭದಲ್ಲಿ ಅದು ಧನತ್ರಯೋದಶಿ ಅಂತ ಬರುತ್ತೆ. ಆ ಧನತ್ರಯೋದಶಿ ದಿನಾನೇ 2 ಜೋಡಿ ಪೊರಕೆಗಳನ್ನ ಮರೀದೇ ಪರ್ಚೇಸ್ ಮಾಡಬೇಕು. ಆ ಧನತ್ರಯೋದಶಿ ದಿನ ಪೊರಕೆಯನ್ನ ಪರ್ಚೇಸ್ ಮಾಡೋದಕ್ಕೆ ಮುಹೂರ್ತವನ್ನ ನಾನು ದೀಪಾವಳಿ 2 ದಿವಸ ಹಿಂದೆ ಲೈವ್ ಅಲ್ಲಿ ಹೇಳ್ತೀನಿ. ಕಾದ್ಬಿಟ್ಟು ಅದನ್ನ ನೋಟ್ ಮಾಡಿಕೊಂಡು ತಗೊಂಡ್ಬಂದು ಮನೆಗೆ ಆ ಪೊರಕೆಯನ್ನು ತರ್ತಾರೆ. ಅದಕ್ಕೆ ಸೆಂಟರ್ ಮಧ್ಯಭಾಗಕ್ಕೆ ಬಿಳಿ ದಾರವನ್ನು ಸುತ್ತಬೇಕು. ಸುತ್ತಿ ಅದನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದರೆ ಆ ದೀಪಾವಳಿಯ ತದನಂತರ 5-6 ತಿಂಗಳು ಯುಗಾದಿ ಬರೋವರೆಗೂ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಸಿಂಹರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್, ಎಸಿಡಿಟಿ, ಅಜೀರ್ಣ ಈ ರೀತಿಯ ಸಮಸ್ಯೆಗಳು,
ತಲೆನೋವು ಜಾಸ್ತಿ ಕಾಡುತ್ತೆ. ಹಾಗಾಗಿ ಆರೋಗ್ಯ ಚೂಸಿ ಆಗಿರ್ಬೇಕು. ನಮಗೆ ಇಲ್ಲಿ ಒಂದು ಬೆಸ್ಟ್ ಫುಡ್ ಸಿಗುತ್ತಾ, ಬ್ಯಾಚುಲರ್ ಇದ್ದೀರಿ ಅಥವಾ ಹೊರಗಡೆ ಫುಡ್ಡಿಗೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತಂದರೆ ನೀವು ನೋಡಿಬಿಟ್ಟು ಊಟ ಮಾಡುವಂಥದ್ದನ್ನು ಮಾಡ್ಕೋಬೇಕಾಗತ್ತೆ ಸಿಂಹರಾಶಿಯವರು. ತದನಂತರ ಏನು ಮಾಡಬೇಕಪ್ಪ ಅಂತಂದರೆ ಮನೆಯ ಫುಡ್ಗೆ ಜಾಸ್ತಿ ಒತ್ತನ್ನು ಕೊಡಿ. ಇಲ್ಲ ಅಂತಂದರೆ ನಿಮಗೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಜಾಸ್ತಿ ಕಾಡುತ್ತೆ. ಅದರಿಂದ ಆಗುವಂಥ ಕೆಲಸದಲ್ಲೂ ಕೂಡ ಫೋಕಸ್ ಇರೋದಿಲ್ಲ. ನಾವೇನು ಬೇಕು ಅಂತ ರಜೆ ತಗೊಳ್ಳೋದಿಲ್ಲ, ಆದರೂ ಕೂಡ ನಮ್ಮ ಮೇಲಾಧಿಕಾರಿಗಳು ಕಣ್ಣೂರಿ ಜಾಸ್ತಿ ರಜೆ ತಗೋತಿದ್ದೀರಾ, ನಮಗೆ ಹೊಟ್ಟೆನೇ ಸರಿ ಇಲ್ಲ, ಎಸಿಡಿಟಿ ಇದೆ, ಡಿಸೆಂಟ್ರಿ ಆಗಿದೆ, ನಾವು ಹೇಗೆ ವರ್ಕಲ್ಲಿ ಕಾನ್ಸಂಟ್ರೇಟ್ ಮಾಡುವಂಥದ್ದು, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದರಿಂದ ಒಂದು ಸ್ವಲ್ಪ ಈ ವರ್ಷ ಜಾಸ್ತಿ ಕಿರಿಕಿರಿ ತೊಂದರೆ ಇರುವಂಥದ್ದು ನೋಡ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ವಿಶೇಷವಾಗಿ ಅಂತಂದರೆ ಸಿಂಹರಾಶಿಯವರಿಗೆ ಈ ವರ್ಷ ಸಡನ್ ಟ್ವಿಸ್ಟ್ ಆ್ಯಂಡ್ ಟರ್ನ್, ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ತುಂಬ ದಿನದಿಂದ ಯಾವುದೋ ಒಂದು ಪ್ರಾಜೆಕ್ಟಿಗೆ ನೀವು ಕೈ ಹಾಕಿ ಅದು ಆಗದೇ ಇರುವಂಥದ್ದು, ಅಥವಾ ನಿಮ್ಮ ಕನಸು ನನಸಾಗುವಂಥದ್ದು, ಮದುವೆ ಸೆಟ್ ಆಗುವಂಥದ್ದು, ಸಂತಾನ ಪ್ರಾಪ್ತಿ ಆಗುವಂಥದ್ದು, ವ್ಯಾಪಾರ ವ್ಯವಹಾರ ಎಸ್ಟಾಬ್ಲಿಷ್ ಮಾಡುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಶುಭ ಒಳ್ಳೆಯದಿದೆ. ಓವರ್ ಆಲ್ ನೋಡ್ಬೇಕಂತಂದ್ರೆ ನೀವು ನಡೆದಿದ್ದೇ ದಾರಿ ಈ ವರ್ಷ ಸಿಂಹರಾಶಿಯವರು. ಆದರೆ ಈ 2 ತಿಂಗಳು ಶತ್ರು ಕಾಟದಿಂದ ಸ್ವಲ್ಪ ಬಚಾವಾಗಬೇಕಾಗುತ್ತೆ. ಸರಿ ಗುರುಗಳೇ, ಸಿಂಹರಾಶಿಯವ್ರದ್ದು ಎಲ್ಲವೂ ತುಂಬ ಚೆನ್ನಾಗಿದೆ, ಆದರೆ ಶತ್ರು ಕಾಟ ಸ್ವಲ್ಪ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಅವರಿಗೆ ಪರಿಹಾರ ಪ್ರತಿನಿತ್ಯ ಏನು ಮಾಡ್ಕೊಳ್ಬೋದು ಅದ್ರ ಬಗ್ಗೆ ತಿಳಿಸೋದಾದ್ರೆ ಗುರುಗಳೇ? ಖಂಡಿತ. ಸಿಂಹರಾಶಿಯವರು ಏನು ಮಾಡ್ಕೋಬೇಕು ಅಂದರೆ ಶ್ರೀಕೃಷ್ಣ ಮಧುರಾಷ್ಟಕಂ ಆ ಸ್ತೋತ್ರವನ್ನು ಮನೆಯಿಂದ ಹೊರಡಬೇಕಾದ್ರೆ ಬೆಳಗ್ಗೆ ಸಂಜೆ ಒಂದು 2 ನಿಮಿಷ ಆರಾಮಾಗಿ ಪೂಜೆ ಗೀಜೆ ಮುಗಿಸ್ಕೊಂಡ್ಬಿಟ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಅದನ್ನು ಕೇಳಲಿ, ಮನೆಯಿಂದ ಹೊರಡ್ಲಿ. ಅವತ್ತಿನ ದಿನ ಎಲ್ಲ ಕೂಡ ಮಧುರ ಅಂದರೆ ಸಿಹಿನೇ, ಜೊತೆಗೆ ಶ್ರೀಕೃಷ್ಣನ ಒಂದು ಮಧುರಾಷ್ಟಕಂ ಕೇಳ್ತೀವಲ್ಲ, ವಿಶೇಷವಾಗಿ ಕೃಷ್ಣನ ಆಶೀರ್ವಾದ ಇರುತ್ತೆ. ಯಾವ ಕೆಲಸದಲ್ಲಿ ಶತ್ರು ಕಾಟ ಇದೆ ಅವತ್ತು ಶ್ರೀಕೃಷ್ಣನ ಆಶೀರ್ವಾದದಿಂದ ಅದೆಲ್ಲ ಸೈಡಿಗೆ ಹೋಗ್ತಾ ಬರುತ್ತೆ. ಕನ್ಯಾ ರಾಶಿಯವರಿಗೆ 2024 ಅಪ್ಸ್ಗಿಂತ ಸಾಕಷ್ಟು ಡೌನ್ಸ್ಗಳನ್ನೇ ನೋಡಿದ್ದಾರೆ. ಸಾಕಷ್ಟು ಹಣಕಾಸಿನ ವಿಚಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಸಾಕಷ್ಟು ಲಾಸಸ್ಗಳನ್ನ ಕಂಡುಕೊಂಡಿದ್ದಾರೆ. ಹೀಗಾಗಿ ಯಾಕೆ ಅವ್ರಿಗೆ ಹಾಗಾಯಿತು? ಹಾಗೆ 2025ರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಗುರುಗಳು? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಸಾಮಾನ್ಯವಾಗಿ ನಾವು ಅಲ್ಲಲ್ಲಿ ಕೇಳ್ತಿರ್ತೀವಿ, ನಮ್ಮ ಸ್ನೇಹಿತರ ಬಳಗ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ, ರಿಲೇಟಿವ್ಸು, ನೇಬರ್ಸು ಎಲ್ಲ. ಕನ್ಯಾ ರಾಶಿಯವರು ಸುಮಾರು ಜನ ಅಪ್ರೋಚ್ ಮಾಡಿರ್ತಾರೆ, ನಮ್ಮ ಕ್ಲೈಂಟ್ಸ್ಗಳು ಕೂಡ ಹೇಳ್ತಾ ಇದ್ರು, ಗುರುಗಳೇ ಹೋದ ವರ್ಷ ನಮಗೆ ಒಂದು ಸ್ವಲ್ಪ ಫಿನಾನ್ಷಿಯಲ್ ನಾವು ತಪ್ಪಾದಂಥ ಕ್ರಮದಲ್ಲಿ ಇನ್ವೆಸ್ಟ್ ಮಾಡಿ, ಈಗ ಯಾರೋ ಮಿಸ್ಗೈಡ್ ಮಾಡಿಬಿಡ್ತಾರೆ, ಇಲ್ಲೊಂದು ಸೈಟ್ ಇದೆ ತಗೊಳ್ಳಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿ. ನಾನು ಹಿಂದಿನ ರಾಶಿಗಳಲ್ಲಿ ಹೇಳ್ತಾ ಇದ್ದೆ, ಜಾಗ್ರತೆ. ಒಂದೇ ಒಂದು ಸೈಟನ್ನು 10 ಜನರಿಗೆ ಮೋಸದಿಂದ ಮಾರಿರ್ತಾರೆ, ನಾವು 11ನೇವರಾಗಿ ಅಲ್ಲಿ ಹೋಗ್ಬಿಟ್ಟು ನಾವು ಕೈ ಸುಟ್ಕೋತೀವಿ. ಅಥವಾ ಯಾವುದೋ ಒಂದು, ಈಗ ನೀವು ಕೇಳ್ತಿರ್ಬೋದು, ಫೋನನ್ನು ನಾವು ಯಾರಿಗೋ ಫೋನ್ ಮಾಡಿದಾಗ ಅಲ್ಲಿ ಒಂದು ಮೆಸೇಜ್ ಬರುತ್ತೆ, ಈ ಥರ ಫಿನಾನ್ಷಿಯಲ್ ಆನ್ಲೈನ್ ಫ್ರಾಡ್ಗಳಿರ್ತಾರೆ, ನಿಮಗೆ ಮನಿ ಡಬ್ಲಿಂಗ್ ಅಂತ ಹೇಳ್ತಾರೆ, ಮತ್ತೊಂದು ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ರೀತಿಯಾದಂಥ ಫಿನಾನ್ಷಿಯಲ್ ಲಾಸಸ್. ಏನೋ ಒಂದು ಆಸೆ ಬರುತ್ತೆ, ಈ ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿ, ಒಂದು ವರ್ಷದಲ್ಲೇ ನಿಮಗೆ 10 ಲಕ್ಷ ಆಗ್ಬಿಡುತ್ತೆ. ಈ ರೀತಿಯಾದಂಥ ಮಿಸ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿಸ್ಬಿಡ್ತಾರೆ, ತಪ್ಪಾದಂಥ ಹೂಡಿಕೆಗಳು, ನಮಗದು ಕೈಗೆ ಸಿಗೋದಿಲ್ಲ. ಆ ಥರದ್ದು ಸುಮಾರು ಕನ್ಯಾ ರಾಶಿಯವರಿಗೆ 2024ರಲ್ಲಿ ಆಗಿರುವಂಥದ್ದು. ಈಗ ನಾನೊಂದು ರೆಮಿಡಿ ಮುಖಾಂತರನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ಪಾಡ್ಕಾಸ್ಟ್. ಅವರಿಗೆ ಒಂದು ಜೀವಕ್ಕೆ ಸಮಾಧಾನ, ನೆಮ್ಮದಿ. ಈ ವರ್ಷ ಪೂರ್ತಿ ಕನ್ಯಾ ರಾಶಿಯವರು ಈ ಒಂದು ರೆಮಿಡಿಯನ್ನು ಮಾಡ್ಕೊಂಡಿದ್ದೇ ಆದಲ್ಲಿ ಬೇಕಾದರೆ ಬರೆದಿಟ್ಕೊಳ್ಳಿ, 2025 ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಸರಿ ಗುರುಗಳೇ, ಅದು ಯಾವ ರೆಮಿಡಿ ಅಂತಂದ್ರೆ ಜೀರಿಗೆ ರೆಮಿಡಿ. ಇದು ಟ್ರೈಡ್ ಟೆಸ್ಟೆಡ್, ಲಕ್ಷಾಂತರ ವೀಕ್ಷಕರು ನಮ್ಮ ಜೀತ್ ಮೀಡಿಯಾದಲ್ಲಿ ಜೀರಿಗೆ ರೆಮಿಡಿ ಮಾಡಿ ಒಂದು ಬೆಳಕು, ಬೆಳವಣಿಗೆ, ಸಾಲಗಳನ್ನ ತೀರಿಸ್ಕೊಂಡಿದ್ದಾರೆ. ಏನ್ ಮಾಡಬೇಕು ಅಂತಂದ್ರೆ ಬರೀ ಕನ್ಯಾ ರಾಶಿಯವರು ಅಂತ ಅಷ್ಟೇ ಅಲ್ಲ, ಎಲ್ಲಾ ರಾಶಿಯವರು ಮಾಡ್ಕೋಬಹುದು. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಇದು ಇನ್ನೂ ಡಬಲ್ ಪವರ್ ಕೊಡುತ್ತೆ. ಪ್ರತಿ ಬುಧವಾರ ಸ್ವಲ್ಪ ಜೀರಿಗೆ ತಗೋಬೇಕು, ಕೆಳಗಡೆಯ ತುಟಿಯನ್ನು ಮುಂದೆ ಮಾಡಿ ಆ ತುಟಿಯ ಒಳಗಡೆ ಜೀರಿಗೆಯನ್ನು ಹಾಕೊಂಡ್ಬಿಟ್ಟು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು. ನೆಲದ ಮೇಲೆ ಕೂತ್ಕೊಳ್ಳೋದಾದ್ರೆ
ಮ್ಯಾಟ್ ಅಥವಾ ಮಣೆ ಹಾಕೊಂಡು ಕೂತ್ಕೊಳ್ಳಿ. ಇಲ್ಲ ಮಂಡಿ ನೋವು ಮೊಣಕಾಲು ನೋವು ಇದೆ, ಕೂರಕ್ಕಾಗಲ್ಲ ಅನ್ನೋರು ಚೇರು ಅಥವಾ ಸೋಫಾ ಮೇಲೆ ಕೂತ್ಕೋಬಹುದು. ಇನ್ನೂ ಕೂಡ ಆರೋಗ್ಯದ ಸಮಸ್ಯೆ ಇದೆ, ನಾವು ಬೆಡ್ ಮೇಲೆ ಜಾಸ್ತಿ ವಿಶ್ರಾಂತಿ ಪಡೆಯುವಂಥವ್ರಾಗಿದ್ರೆ ಬೆಡ್ ಮೇಲೆ ಕೂತ್ಕೊಂಡು ಕೂಡ ಮಾಡಬಹುದು. ಇದಕ್ಕೆ ಯಾವ ನಿರ್ಬಂಧ ಇಲ್ಲ. ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿಗಿರ್ಲಿ, ಕಣ್ಣು ಮುಚ್ಕೊಂಡು ಜೀರಿಗೆ ಇಲ್ಲೇ ಒಳಗಡೆ ಕೆಳಗಡೆ ತುಟಿಯಲ್ಲಿರಬೇಕು. ಮನಸ್ಸಲ್ಲಿ 108 ಬಾರಿ ಓಂ ರಂ ರಾಹುವೇ ನಮಃ, ಸ್ಕ್ರೀನ್ ಮೇಲೆ ಕೂಡ ಈಗ ಅದು ಮಂತ್ರ ಬರ್ತಾ ಇದೆ, ಆ ಮಂತ್ರವನ್ನ ಮನಸ್ಸಲ್ಲೇ ಪಠಣ ಮಾಡಿಕೊಂಡು ಆ ಮಂತ್ರವನ್ನ ಹೇಳ್ಕೊಂಡು ಎಲ್ಲ ಆದ್ಮೇಲೆ ಜೀರಿಗೆಯನ್ನ ಚೆನ್ನಾಗಿ ಅಗದ್ಬಿಟ್ಟು ತಿಂದ್ಬಿಡ್ಲಿ. ಮನಸ್ಸಿನ ಇಚ್ಛೆಗಳನ್ನ ರಾಹು ಹೇಳ್ಕೊಳ್ಳಿ. ರಾಹುಗೆ ನನಗೆ ಸಾಲ ತೀರ್ಬೇಕು, ದುಡಿದ ಹಣ ಕೈಯಲ್ಲಿ ನಿಲ್ಬೇಕು, ನನ್ನ ಮದುವೆ ಸೆಟ್ ಆಗ್ಬೇಕು, ನಾನೊಂದು ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನ ಕೊಂಡ್ಕೋಬೇಕು, ಮಕ್ಕಳು ಮಾತು ಕೇಳ್ಕೋಬೇಕು, ದಾಂಪತ್ಯದಲ್ಲಿ ಪ್ರಗತಿ ಆಗ್ಬೇಕು, ಹೊಂದಾಣಿಕೆ ಬರಬೇಕು, ಏನೇನು ವಿಷ್ ಇದೆ ಅದನ್ನ ಪ್ರತಿ ಬುಧವಾರ ರಾಹು ಗ್ರಹಕ್ಕೆ ಹೇಳ್ತಾ ಬರೋದ್ರಿಂದ, ಜೀರಿಗೆ ರೆಮಿಡಿಯನ್ನ ಮಾಡ್ತಾ ಬರೋದ್ರಿಂದ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ 2025 ವಿಶ್ವಾವಸು ನಾಮ ಸಂವತ್ಸರ ಯಾವ ಕಹಿ ಇದೆ ಅದನ್ನ ಸಿಹಿಯಾಗಿ ಪರಿವರ್ತನೆ ಮಾಡಿಕೊಡುತ್ತೆ, ಯಾವ ಶತ್ರು ಕಾಟ ಇದೆ ಅದನ್ನ ಮಿತ್ರರಾಗಿ ಪರಿವರ್ತನೆ ಮಾಡಿಕೊಡುತ್ತೆ. ನಿಮ್ಮ ಕನಸುಗಳನ್ನ 1 ವರ್ಷ ನೀವು ಟಾರ್ಗೆಟ್ ಹಾಕೊಂಡಿದ್ರೆ 3 ತಿಂಗಳಲ್ಲಿ ಅದು ಕನ್ವರ್ಟ್ ಮಾಡಿಕೊಡುತ್ತೆ. ಅಂತಹ ಅದ್ಭುತ ರೆಮಿಡಿಯನ್ನ ನಾನು ಶುರುವಾತಿಗೆ ಸಿಹಿ ಕೊಟ್ಬಿಟ್ಟಿದ್ದೀನಿ. ಸರಿ ಗುರುಗಳೇ, ಇನ್ನು ಉಳಿದ ವಿಚಾರಗಳಲ್ಲಿ ಹೇಗಿದೆ ರಾಶಿಯವರಿಗೆ, ಏನೇನು ಶುಭ ಫಲಗಳಿದೆ ಅದನ್ನ ತಿಳಿಸ್ಕೊಡಿ. ಖಂಡಿತ. ನೋಡಿ, ಈಗ ಗ್ರಹಗತಿಗಳ ಗೋಚಾರ ಫಲಗಳನ್ನ ನೋಡ್ಲಿಕ್ಕಾಗಿ ಕನ್ಯಾ ರಾಶಿಯವರಿಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ಅಂತ ಬರುತ್ತೆ. 2024ರಲ್ಲಿ ಕನ್ಯಾ ರಾಶಿಯವರು ತುಂಬಾ ಪ್ರಯತ್ನ ಪಡ್ತಾ ಇದ್ರು. ನಾನು ತಿರುಪತಿಗೆ ಹೋಗ್ಬೇಕು, ಆಮೇಲೆ ನಾನು ಶಿರಡಿಗೆ ಹೋಗ್ಬೇಕು, ಮಂತ್ರಾಲಯಕ್ಕೆ ಹೋಗ್ಬೇಕು, ತುಂಬಾ ಕಷ್ಟಪಡ್ತಾ ಇದ್ರು. ಆದ್ರೆ ಎಲ್ಲಾ ಹಣ ಹೊಂದಾಣಿಕೆ ಮಾಡ್ಕೋತಾ ಇದ್ರು, ಒಂದು ರಿಸರ್ವೇಶನ್ ಮಾಡಿಸ್ಕೋತಾ ಇದ್ರು, ಟ್ರೈನ್ ಬುಕಿಂಗ್ ಮಾಡಿಸ್ಕೋತಾ ಇದ್ರು, ಬಸ್ ಬುಕಿಂಗ್ ಮಾಡಿಸ್ಕೋತಾ ಇದ್ರು. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಫೀಸಲ್ಲಿ ರಜೆ ಕೊಡಲ್ಲ, ಬನ್ನಿ ಆಫೀಸಿಗೆ ಅಂತ ಕರೀತಾ ಇದ್ರು. ಅಥವಾ ಏನೋ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ಬೋದು, ಅಥವಾ ಏನೋ ಒಂದು ಸಡನ್ ಅವರ ಕುಟುಂಬದಲ್ಲಿ ಯಾರಿಗೋ ಒಬ್ರಿಗೂ ಹುಷಾರ ಇಲ್ಲದೆ ಇರೋ ತರ ಆಗ್ಬೋದು, ಅಲ್ಲಿ ಅವರು ಅದನ್ನ ಅಟೆಂಡ್ ಮಾಡಕ್ ಹೋಗೋದು. ತೀರ್ಥಯಾತ್ರೆ ಕ್ಷೇತ್ರಗಳಿಗೆ ಭೇಟಿ ಕೊಡೋದು ತಪ್ತಾ ಇತ್ತು. ಅದು 2025ರಲ್ಲಿ ಈ ರಾಶಿಯವರಿಗೆ ಒಳ್ಳೆಯ ಫಲ ಕೊಡುತ್ತೆ. ಭಗವಂತನ ದರ್ಶನ ಮಾಡ್ಕೋತೀರಾ, ಒಂದು ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಜೀವನದಲ್ಲಿ ಹೊಸ ಹುರುಪು, ದೇವರ ಆಶೀರ್ವಾದ. 2025 ವಿಶ್ವಾವಸು ನಾಮ ಸಂವತ್ಸರ ಕನ್ಯಾ ರಾಶಿಯವರಿಗೆ ದೇವರ ಕ್ಷೇತ್ರ ದರ್ಶನದಿಂದ ಹೆಚ್ಚಿನ ಶುಭ ಫಲ ಅಂತ ಬರುತ್ತೆ. ಅಟ್ಲೀಸ್ಟ್ ವರ್ಷದಲ್ಲಿ ಒಂದ್ಸಲ ಆದ್ರೂ ಹೋಗಿ ಬಂದ್ರೆ ಬಹಳ ಒಳ್ಳೆಯದಿರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಪ್ಪಾ ಅಂತಂದ್ರೆ, ಅವರ ಫ್ರೆಂಡ್ಸ್ ಸ್ಟಡಿಯನ್ನ ಡಿವಿಯೇಷನ್ ಮಾಡ್ತಾರೆ. ಕನ್ಯಾ ರಾಶಿಯವರು ಯಾರು ಮಕ್ಕಳು ಇರ್ತಾರೆ ಅವರ ಫ್ರೆಂಡ್ಸ್ ಬಂದ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಕ್ರಿಕೆಟ್ ಆಡ್ಕೊಂಡ್ ಬರೋಣ, ಒಂದು ಮೂವಿಗೆ ಹೋಗಿ ಬರೋಣ, ಏನೋ ಒಂದು ಶಾರ್ಟ್ ಟ್ರಿಪ್ಗೆ ಹೋಗಿ ಬರೋಣ, ಈ ರೀತಿಯಾಗಿ ಡಿವಿಯೇಷನ್ ಮಾಡ್ತಾರೆ. ದಯಮಾಡಿ ನಿಮ್ಮ ಮಕ್ಕಳು ಮನೆಯಲ್ಲಿ ಯಾರಾದರೂ ಕನ್ಯಾ ರಾಶಿಯವರು ಸ್ಟಡಿ ಮಾಡುವಂಥವ್ರಾಗಿದ್ರೆ ಅವರಿಗೆ ಈಗಲೇ ನೀವು ಕಡಿವಾಣ ಹಾಕುವಂಥದ್ದು. ಫಸ್ಟ್ ಸ್ಟಡಿ, ಆಮೇಲೆ ಎಂಟರ್ಟೈನ್ಮೆಂಟ್. ಇಷ್ಟು ಮಾಡಬೇಕು, ಇಷ್ಟು ಹೋಮ್ವರ್ಕ್ ಮಾಡಬೇಕು, ಅದನ್ನು ಮಾಡಿಬಿಟ್ಟು ನೀವು ಟ್ರಿಪ್ಗಾದರೂ ಹೋಗಿ, ಸಿನಿಮಾಗಾದರೂ ಹೋಗಿ. ಈ ರೀತಿಯಾಗಿ ಈ ವರ್ಷ 2025ರಲ್ಲಿ ಮೋಟಿವೇಶನ್ ಮಾಡಿದರೆ ನಿಮ್ಮ ಕನಸು ಏನಿದೆ ಪೇರೆಂಟ್ಸ್ಗೆ, ನನ್ನ ಮಗ ಇಷ್ಟು ಮಾರ್ಕ್ಸ್ ತೆಗಿಲಿ, ನನ್ನ ಮಗಳು ಇಷ್ಟು ಮಾರ್ಕ್ಸ್ ತೆಗಿಲಿ, ಗ್ಯಾರಂಟಿ ಬರುತ್ತೆ. ಅದರಲ್ಲಿ 2 ಮಾತಿಲ್ಲ. ಇನ್ನು ದಾಂಪತ್ಯದಲ್ಲಿ ನೋಡ್ಲಿಕ್ಕಾಗಿ ನಾವು ಒಂದು ಸ್ವಲ್ಪ ರಾಹು ಮತ್ತು ಕೇತುವಿನ ಗ್ರಹ ಸಂಚಾರದಿಂದ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಸಡನ್ ಆಗಿ ಸ್ವಲ್ಪ ಜ್ವರ ಬರುವಂಥದ್ದು, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅದು ಇನ್ನೊಂದು ಚೂರು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ಮನೆ ವೈದ್ಯ ಮಾಡ್ಕೋತಾರೆ. ಮನೆ ವೈದ್ಯ ತಪ್ಪು ಅಂತ ಹೇಳಲ್ಲ, ಆದರೆ ಅದಕ್ಕೆ ಯಾವ ಸೂಕ್ತ ಚಿಕಿತ್ಸೆ ಕ್ರಮ ಆಗಲೇಬೇಕು. ನೀವು ಆಯುರ್ವೇದಿಯ ಪದ್ಧತಿಯಲ್ಲಿ ಚಿಕಿತ್ಸೆ ಪಡಿತೀರಾ, ಅಲೋಪತಿ ಪಡಿತೀರಾ, ಹೋಮಿಯೋಪತಿ ಪಡಿತೀರಾ, ದಯಮಾಡಿ ಅದನ್ನು ತೆಗೆದುಕೊಳ್ಳಿ. ನಿರ್ಲಕ್ಷ್ಯ ಮಾಡೋದು ಬೇಡ. ಯಾಕೆಂದ್ರೆ ಅದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವ ಮಟ್ಟಿಗೆ ಆ ಜ್ವರ ತಗೊಂಡು ಹೋದರೆ ನೋಡಿ ಹೆಂಗಾಗುತ್ತೆ. ಮನೆಯಲ್ಲಿ ಪಾಪ ಮಕ್ಕಳು ಇರ್ತಾರೆ, ಗಂಡ, ಅತ್ತೆ, ಮಾವ, ಯಾರು ಕನ್ಯಾ ರಾಶಿಯವರಿದ್ದಾರೆ ಅವರೂ ಕೂಡ ಜ್ವರದಿಂದ ಸಫರ್ ಆಗುವಂಥದ್ದು. ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಸಣ್ಣ ಕೋಲ್ಡ್ ನೆಗಡಿ ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಅದೇ ರೀತಿ ಕನ್ಯಾ ರಾಶಿಯವರು
ಅವರ ವೃದ್ಧ ತಂದೆ ತಾಯಿಗಳೇನಿರ್ತಾರೆ ಒಂದು ಬಾತ್ರೂಮಲ್ಲಿ ಜಾರಿ ಬಿದ್ದು ಕಾಲಿಗೆ, ಪಾದಕ್ಕೆ, ಮೊಣಕಾಲಿಗೆ, ಅಂಗೈಗೆ ಪೆಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅವರನ್ನು ತುಂಬ ಜಾಗ್ರತೆಯಾಗಿ ನೋಡ್ಕೋಬೇಕು. ವಿಶೇಷವಾಗಿ ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನೆರೆಹೊರೆಯವರೊಂದಿಗೆ ಜಗಳ ಅಂತ ಬರುತ್ತೆ. ಅದು ಹೇಗಾಗುತ್ತೆ ಅಂದರೆ ತಪ್ಪು ಆ ಕನ್ಯಾ ರಾಶಿಯವ್ರದ್ದಿರಲ್ಲ. ಸುಮ್ಮನೆ ಮೇಲಿಂದ ಏನೋ ಒಂದು ನೀರು ಬಿತ್ತು ಅಂತ ಹೇಳಿ ಜಗಳಕ್ಕೆ ಬರೋದು ಮೇಲ್ಗಡೆ ಮನೆಯವ್ರು. ತಪ್ಪು ನಿಮ್ದಿರಲ್ಲ, ಅವ್ರು ಹಾಕಿರ್ತಾರೆ, ಬಟ್ ನಾವು ಹಾಕಿರಲ್ಲ. ನಾವು ಸೆಂಟ್ರ್ ಮನೆಯಲ್ಲಿ ಇರ್ತೀವಿ, ಮತ್ತೆ ನಮ್ಮ ಕೆಳಗಡೆ ಬಾಡಿಗೆ ಮನೆಯವರು ನೀವೇ ಹಾಕಿದ್ದೀರಾ ಅಂತ. ಇಲ್ಲ, ನಾವು ಹಾಕಿರಲ್ಲ, ಮೇಲ್ಗಡೆ ಮನೆಯವ್ರು ಹಾಕಿರ್ತಾರೆ. ಯಾಕೆ? ಕನ್ಯಾ ರಾಶಿಯವರಿಗೆ ಅದು ಗ್ರಹಗತಿಗಳಿಂದ ವಿನಾಕಾರಣ ಇವ್ರಿಗೂ ಸಿಟ್ಟು ಬಂದ್ಬಿಡುತ್ತೆ, ಮಾತಿಗೆ ಮಾತು ಇನ್ನೊಂದೇನು. ಈ ರೀತಿಯಾಗಿ ಕೇವಲ ನೆರೆಹೊರೆಯವರೊಂದಿಗೆ ಅಷ್ಟೇ ಅಲ್ಲ, ನೀವು ಕಚೇರಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು, ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು, ಹೀಗೆ ಆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳಲ್ಲೂ ಕೂಡ ನೀವು ಒಂದು ಸ್ವಲ್ಪ ತಾಳ್ಮೆಯನ್ನು ಕಳ್ಕೋಬಾರ್ದು ಅಂತ ಬರುತ್ತೆ. ಅದು ಬಿಟ್ಟರೆ ನಿಮಗೆ ವ್ಯಾಪಾರದಲ್ಲಿ ಪ್ರಗತಿ ಇದೆ, ನೌಕರಿಯಲ್ಲಿ ಪ್ರಗತಿ ಇದೆ, ದಾಂಪತ್ಯದಲ್ಲಿ ಸಂಗಾತಿಯ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸ್ವಲ್ಪ ಕೂಡ ಏನಾದರೂ ಅವ್ರಿಗೆ ಆದರೆ ಒಂದು ಕೆಮ್ಮು, ನೆಗಡಿ, ಜ್ವರ, ಎಸಿಡಿಟಿ, ಪಿತ್ತ, ಅಜೀರ್ಣ, ಕರ್ಕೊಂಡೋಗಿ ವೈದ್ಯರ ಹತ್ರ ಕರ್ಕೊಂಡೋಗಿ ತೋರಿಸಿ ಜಾಗೃತಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ಕನ್ಯಾ ರಾಶಿಯ ಮಕ್ಕಳು ಸ್ಕೂಲ್ ಬಸ್ ಹತ್ತಬೇಕಾದ್ರೆ ಸಂಪಿರುತ್ತೆ, ನೀರಿನ ಸಂಪು, ನಿರ್ಲಕ್ಷ್ಯದಿಂದ ಅವರು ಪೆಟ್ಟು ಮಾಡಿಕೊಳ್ಳುವಂತಹ ಒಂದು ಸೂಚನೆ ಕಾಣಿಸ್ತಾ ಇದೆ. ಬಿಟ್ಟು ಬಿಡ್ತಾರೆ ಆಟ ಆಡೋದಕ್ಕೆ, ಅವ್ರು ಹೋಗಿ ಸಂಪಲ್ಲಿ ಬಿದ್ದುಬಿಟ್ರೆ, ಅಥವಾ ಸ್ಕೂಲ್ ಬಸ್ ಹತ್ತಿಸ್ತಾ ಇರ್ತಾರೆ, ಸಡನ್ ಆಗಿ ಹತ್ತು ಬೇಗ ಲೇಟ್ ಆಯಿತು, ಮುಗ್ರಿಸಿ ಬಿದ್ದು ಬಿಡ್ತಾರೆ, ಮೊಣಕಾಲಿಗೆ, ಹಣೆಗೆ ಪೆಟ್ಟು ಮಾಡಿಕೊಳ್ಳುವಂಥದ್ದು. ವಿಶೇಷವಾಗಿ ಕನ್ಯಾ ರಾಶಿಯ ಮಕ್ಕಳಿಗೆ ಹಣೆಗೆ ಏಟಾಗುವಂಥದ್ದು ಬಹಳ ಜಾಗೃತಿಯಾಗಿ ನೋಡ್ಕೋಬೇಕು. ಇನ್ನು ಇವರಿಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕ ಏರುಪೇರು ಅಂತ ತೋರಿಸುತ್ತೆ. ಆರ್ಥಿಕ ಏರುಪೇರು ಏನಾಗುತ್ತೆ ಅಂತಂದ್ರೆ ಸಡನ್ ಮನಿ ಫ್ಲೋ ಬಂದ್ಬಿಡುತ್ತೆ, ಹಣ ಬಂದ್ಬಿಡುತ್ತೆ. ಖುಷಿಯಾಗಿ ಅದನ್ನ ಏನ್ ಮಾಡ್ತಾರೆ, ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ, ಲಾಕ್ ಮಾಡ್ಬಿಡ್ತಾರೆ. ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತಪ್ಪಲ್ಲ, ತಗೊಳ್ಳೋದು ತಪ್ಪಲ್ಲ, ಯೋಚನೆ ಮಾಡಿಬಿಟ್ಟು ತಗೊಳ್ಳಿ ಅಂತ. ಈಗ ಒಂದು 2 ಲಕ್ಷ ನನಗೆ ಮನೆಯಲ್ಲಿ ಮದುವೆ ಸೆಟ್ ಆಗೋದಿದೆ, ಒಂದು ಆಭರಣವನ್ನು ಕೊಂಡುಕೊಳ್ಬೇಕು ಅಥವಾ ಒಂದು ಕಲ್ಯಾಣ ಮಂಟಪವನ್ನು ಬುಕ್ ಮಾಡಬೇಕು. ಫಸ್ಟ್ ಪ್ರಯಾರಿಟಿ ಏನಿದೆ ಅದನ್ನು ಮಾಡಿ. ಅದಾದ ಮೇಲೆ ಕೈಯಲ್ಲಿ ದುಡ್ಡು ಉಳಿತು ಅಂತಂದ್ರೆ ಇನ್ವೆಸ್ಟ್ಮೆಂಟೋ, ಇನ್ಶೂರೆನ್ಸೋ, ಪಾಲಿಸಿನೋ ಮತ್ತೊಂದು ಮಾಡಿಸೋಣ. ಸರಿ, ಇಲ್ಲಿ ಅವರು ಟರ್ಮ್ ಇನ್ಶೂರೆನ್ಸು, ಪಾಲಿಸಿ ಮತ್ತೊಂದು ಮಾಡಿಸಿದ್ರು, ಜೀವನಕ್ಕೆ ಭದ್ರತೆ, ಅದು ಒಳ್ಳೇದೇನೆ. ಅಲ್ಲಿ ಕಲ್ಯಾಣ ಮಂಟಪಕ್ಕೆ ದುಡ್ಡು ಕಟ್ಟೋರು ಯಾರು? ನಾವು ಒಡವೆ ಆಭರಣಕ್ಕೆ ದುಡ್ಡು ಕೊಡೋರು ಯಾರು? ಫಸ್ಟ್ ಪ್ರಯಾರಿಟಿ. ಅದಕ್ಕೋಸ್ಕರ ಇದನ್ನು ಯಾಕೆ ಬಿಡಿಸಿ ಹೇಳಿದೆ ಅಂತಂದ್ರೆ, ನಿಮ್ಮ ಪ್ರಯಾರಿಟಿ ಮೇಲೆ ಕನ್ಯಾ ರಾಶಿಯವರು ಗಮನ ಕೊಡಿ. ಇದು ಸರಿನಾ, ಇದು ತಪ್ಪ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದಿರುತ್ತೆ. ಇನ್ನು ಹೆಚ್ಚಿನ ಒಂದು ಶುಭ ಫಲವನ್ನು ಪಡಿಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡ್ಕೋಬೇಕು. ಲಕ್ಷ್ಮೀನಾರಾಯಣನ ಆರಾಧನೆ ಏನು ಅಂತಂದ್ರೆ, ಇಲ್ಲಿ ನೋಡಿ, ಮೊದಲಿಗೆ ನಾನು ಲಕ್ಷ್ಮಿ ಆಮೇಲೆ ನಾರಾಯಣ ಅಂತ ಹೇಳಿದೆ. ಪ್ರತಿ ಶುಕ್ರವಾರ ನಾನು ಆಗ್ಲೇ ಹೇಳಿದ ಹಾಗೆ ಆ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಒಂದೇ ಒಂದು ಬಟ್ಲಲ್ಲಿ ಬಿಳಿ ಕಲ್ಸಕ್ರೆ ಇಟ್ಟುಬಿಟ್ಟು ಆ ನೈವೇದ್ಯವನ್ನ ಮಾಡಿ ನಮಸ್ಕಾರ ಮಾಡಿ ಒಂದು ಚಿಕ್ಕ ಮಂತ್ರ, ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರ ಹೇಳೋದ್ರಿಂದ ವರ್ಷ ಪೂರ್ತಿ ಜೇಬಲ್ಲಿ ಹಣಕ್ಕೆ ಯಾವ ಕೊರತೆ ಇರೋದಿಲ್ಲ. ಗುರುಗಳೇ, ಇನ್ನು ಕನ್ಯಾ ರಾಶಿಯವರಿಗೆ ಶತ್ರು ಕಾಟದ ಬಗ್ಗೆ ಯಾವ ರೀತಿಯಾಗಿದೆ? ಶತ್ರು ಕಾಟಕ್ಕೆ ಏನಾದರೂ ಪರಿಹಾರಗಳನ್ನ ಹೇಳೋದಾದ್ರೆ ಗುರುಗಳು? ಹೌದು, ಈ ಶತ್ರು ಕಾಟ ಕನ್ಯಾ ರಾಶಿಯವರಿಗೆ ಈ ವರ್ಷ ಅಷ್ಟಾಗಿ ಕಾಡ್ಲಿಕ್ಕಿಲ್ಲ. ಬಹುಶಃ ಅದು ಗಣೇಶ ಚತುರ್ಥಿ ಅಂತ ಹಬ್ಬ ನಾವು ಸಂಭ್ರಮದಿಂದ ಏನು ಆಚರಣೆ ಮಾಡ್ತೀವಿ, ತದನಂತರದಲ್ಲಿ ಗ್ರಹಗಳ ಗೋಚಾರ ಫಲ ಹಾಗೂ ಕೆಲವು ರಾಶಿಗಳ ಹಿಮ್ಮುಖ ಚಲನೆಯಿಂದ ಕಾಡುವಂಥದ್ದು. ಅದಕ್ಕೆ ಸರಳವಾಗಿ ನಾವು ಪರಿಹಾರ ಮಾಡ್ಕೋಬಹುದು. ಏನು ಮಾಡ್ಕೋಬೇಕು ಅಂತಂದ್ರೆ, ಅಕಸ್ಮಾತ್ ನಿಮ್ಗೇನಾದರೂ ಶತ್ರು ಕಾಟ ನೆಗ್ಲಿಜಿಬಲ್ ಇದೆ, ಪರವಾಗಿಲ್ಲ, ಅವ್ರ ಪಾಡಿಗೆ ಅವರಿದ್ದಾರೆ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೋತಿದ್ದೀವಿ ಅಂತಂದ್ರೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಂ ಕ್ಲೀಂ ಕೃಷ್ಣಾಯ ನಮಃ ಮಂತ್ರ ಹೇಳ್ಕೊಂಡ್ರೆ ಸಾಕು. ಇಲ್ಲ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಶತ್ರು ಕಾಟ ಇದೆ ಅಂತಂದ್ರೆ ನೀವೇನ್ ಮಾಡಿ, 41 ದಿನ ನಿರಂತರವಾಗಿ ಕನ್ಯಾ ರಾಶಿಯವರು ಒಂದು ತಾಮ್ರದ ಲೋಟವನ್ನು ತಗೋಬೇಕು, ಅದರಲ್ಲಿ ನೀರನ್ನು ತುಂಬಿಸಿ 18 ಒಣ ಮೆಣಸಿನಕಾಯಿ ಬೀಜ ಹಾಕಬೇಕು. ಪ್ರತಿ ದಿನ ಮಾಡಬೇಕು. ಒಂದು ತಾಮ್ರದ ಲೋಟ, 18 ಒಣ ಮೆಣಸಿನಕಾಯಿ ಬೀಜ, ಪೂರ್ತಿ ನೀರು ತುಂಬಿಕೊಂಡು ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ಬಿಟ್ಟು ಓಂ ಆದಿತ್ಯಾಯ ನಮಃ ಅಂತ ಅರ್ಘ್ಯ ಕೊಡಬೇಕು. ಅದನ್ನು ಕೊಟ್ಟು ಆದಿತ್ಯ ಹೃದಯ ಅಂತ ಸ್ತೋತ್ರ ಬರುತ್ತೆ, ಅದನ್ನ ಪಠಣೆ ಮಾಡಿಕೊಂಡ್ರೆ ಶತ್ರು ಕಾಟ ಎಲ್ಲ ಸೈಡ್ಗೆ ಹೋಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಒಳ್ಳೇದೇ.
ಗುರುಗಳೇ, ತುಲಾರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ ನೋಡೋಕ್ಕೂ ಮುಂಚೆ ಅವರ ಗುಣ ಸ್ವಭಾವಗಳು ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ. ಖಂಡಿತ ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ ನಾವು ಈ ಪ್ರತಿ ರಾಶಿಯ ಭವಿಷ್ಯದಲ್ಲಿ ಆ ಗುಣ ಸ್ವಭಾವಗಳನ್ನ ನಾವು ಕೋರಿಲೇಟ್ ಮಾಡಿ ವಿಶ್ವಾವಸು ನಾಮ ಸಂವತ್ಸರ 2025ಕ್ಕೆ ರಿಲೇಟ್ ಮಾಡ್ತಾ ಇದ್ದೀವಿ. ಆ ಗುಣ ಸ್ವಭಾವಗಳೇನಿರುತ್ತೆ ಅದೇನು ಹೇಳ್ತಾರೆ ನೋಡಿ, ಮನುಷ್ಯನ ಹುಟ್ಟು ಗುಣ ಸುಟ್ರು ಹೋಗೋದಿಲ್ಲ ಅಂತ ಹೇಳ್ತಾರೆ. ಒಂದು ಗಾದೆ ಮಾತಿದೆ, ತುಂಬಾ ಹಾರ್ಶ್ ಮಾತದು, ನೇರವಾದಂಥ ಮಾತು. ಹೌದು, ಅದನ್ನು ನಾವು ಒಪ್ಪಲೇಬೇಕು, ನಂಬಲೇಬೇಕು. ಅದೇ ರೀತಿ ನಾವೇನು ಜನ್ಮ ಜಾತಕದಲ್ಲಿ ನಮ್ಮ ಗುಣ ವಿಶೇಷಣಗಳನ್ನು ಪಡ್ಕೊಂಡು ಬಂದಿರ್ತೀವಿ, ಅದು ಈ ಸಂವತ್ಸರಕ್ಕೆ ನಾವು ಒಂಚೂರು ಅದನ್ನು ಟ್ಯೂನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸಿಹಿ ಫಲ ಬರುತ್ತಲ್ಲ, ಕಹಿ ಕಡಿಮೆ ಇರುತ್ತೆ ಅಥವಾ ಪೂರ್ತಿ ಎಲಿಮಿನೇಟೇ ಆಗುತ್ತೆ. ತುಲಾರಾಶಿಯವ್ರದ್ದು ನೋಡ್ಲಿಕ್ಕಾಗಿ, ನೀವು ಅವರ ರಾಶಿ ಚಿಹ್ನೆಯಲ್ಲಿ ನೋಡ್ಲಿಕ್ಕಾಗಿ ಏನಿರುತ್ತೆ ಹೇಳಿ, ತಕ್ಕಡಿ. ಆ ತುಲಾರಾಶಿಯವ್ರದ್ದು ಹೇಗೆ ಅಂದ್ರೆ ಬ್ಯಾಲೆನ್ಸ್, ಸ್ವಲ್ಪ ಕೆಳಗಡೆನೂ ಇರಲ್ಲ, ಮೇಲ್ಗಡೆನೂ ಹೋಗಲ್ಲ, ಬ್ಯಾಲೆನ್ಸ್ ಆಗಿರುತ್ತೆ. ಅವ್ರನ್ನ ನೀವು ಎಷ್ಟೇ ಕೂಡ ನೀವು ಸಿಟ್ಟಿಗೆ ಏಳ್ಸೋದಕ್ಕೆ ಪ್ರಯತ್ನ ಮಾಡಿ ತುಲಾರಾಶಿಯವ್ರನ್ನ ಸಿಟ್ಟಿಗೆ ಹೇಳೋದಿಲ್ಲ. ತುಂಬಾ ಬ್ಯಾಲೆನ್ಸ್ಡ್ ಆಗಿ ಕಮೆಂಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಿಮ್ಮ ಬಗ್ಗೆ ಕೋಪ ಬಂದರೂ ಕೂಡ ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಹೌದಾ, ಓಕೆ, ಥ್ಯಾಂಕ್ ಯು, ಈ ತರ ಮುಖದ ಮೇಲೆ ಸ್ಮೈಲ್ ಇಟ್ಕೊಂಡು ಖುಷಿ ಖುಷಿಯಾಗಿ ನಿಮ್ಮನ್ನ ಕಳಿಸ್ಬಿಟ್ಬಿಟ್ಟು ಆಮೇಲೆ ನಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಸಿಟ್ಟನ್ನ ಎಕ್ಸ್ಪ್ರೆಸ್ ಒಬ್ಬರೇ ಮಾಡ್ಕೋತಾರೆ, ಅಥವಾ ಇನ್ನೊಬ್ರು ಇದ್ರೆ ಅವ್ರಗಡೆ ಎದುರುಗಡೆನೂ ಮಾಡ್ಬೋದು. ನೋಡಿ ಅವರು ಎಷ್ಟು ನನ್ನ ಇರಿಟೇಟ್ ಮಾಡಿದ್ರು, ನಾನು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ. ಬಟ್ ನಮ್ಮ ಎದುರುಗಡೆ ಹೇಳಲ್ಲ. ಈ ರೀತಿಯಾದಂಥ ಬ್ಯಾಲೆನ್ಸ್ಡ್ ಸ್ವಭಾವ ಅವ್ರದ್ದಿರುತ್ತೆ. ಇದು ಅವ್ರಿಗೆ ವರನೂ ಹೌದು. ಆದ್ರೆ 2025ರಲ್ಲಿ ಅದನ್ನ ಒಂದ್ ಸ್ವಲ್ಪ ಟ್ಯೂನ್ ಮಾಡ್ಕೋಬೇಕು. ಹೇಗೆ ಟ್ಯೂನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಅವ್ರಿಗೆ ಈ ವರ್ಷ ಗುರು ಸಂಚಾರದಿಂದ ಏನಾಗುತ್ತೆ, ಶನಿ ಸಂಚಾರದಿಂದ ಏನಾಗುತ್ತೆ ಅಂದ್ರೆ ಕಾರ್ಯದಲ್ಲಿ ವಿಳಂಬ ಅಂತ ತೋರಿಸ್ತಾ ಇದೆ. ಮೊದಲೇ ಅವ್ರಿಗೆ ಈ ವರ್ಷ ಸ್ವಲ್ಪ ಕೆಲಸಗಳು ವಿಳಂಬ ಆಗ್ತಾ ಹೋಗುತ್ತೆ. ಅಂತ ಟೈಮಲ್ಲಿ ಅವ್ರು ಅಕಸ್ಮಾತ್ ಯಾವ ವ್ಯಕ್ತಿಯಿಂದ ಹರಟೆ ಅವ್ರಿಗೆ ಸೂಟೇಬಲ್ ಅಲ್ವೋ ಆ ಪ್ಲೇಸ್ ಇಂದ ಅವ್ರು ಎದ್ದು ಹೊರಡಬೇಕು, ಅಂತ ಟೈಮಲ್ಲಿ ಅವರು ಹೌದು 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 ಅನ್ಕೊಂಡು ಕೂತ್ಕೊಂಡ್ರೆ ಅವ್ರ ಕೆಲ್ಸಕ್ಕೆ ಲೇಟ್ ಆಗುತ್ತೆ. ಮೊದಲೇ ಶನಿ ಸಂಚಾರದಿಂದ ಕೆಲಸ ವಿಳಂಬ ಆಗ್ತಾ ಇದೆ, ಇಲ್ಲೂ ಅವರು ಟೈಮ್ ಪಾಸ್ ಮಾಡ್ಕೊಂಡು, ಅಂದ್ರೆ ಆ ವ್ಯಕ್ತಿಯ ಮಾತನ್ನ ನಾನು ಇಲ್ಲ ಅಂತ ಹೇಳ್ಬಾರ್ದು, ಪಾಪ ಅವ್ರ ಮನ್ಸಿಗೆ ನೋವಾಗುತ್ತೆ, ನಾನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಗುಣ ಸ್ವಭಾವದಿಂದ ಕೂತ್ಕೊಂಡ್ರೆ 2025ರಲ್ಲಿ ಅವರಿಗೆ ಹಿನ್ನಡೆ ಆಗುತ್ತೆ. ಹಾಗಾಗಿ ಕೆಲಸ ಅಕಸ್ಮಾತ್ ಬೇರೆ ಕಡೆ ಅವ್ರದ್ದೊಂದು ಕಮಿಟ್ಮೆಂಟ್ ಕಾಯ್ತಾ ಇದೆ, ಅಲ್ಲಿ ನಾನು ಹೋಗ್ಬೇಕು, ಈ ಕೆಲಸ ಮುಗಿಸ್ಬೇಕು ಅಂತಂದ್ರೆ ತಕ್ಷಣಕ್ಕೆ ಟಕ್ ಅಂತ ಅವ್ರಿಗೆ ಹೇಳ್ಬಿಟ್ಟು, ನೋಡಿ ನನಗೆ ಈ ಒಂದು ಟೈಮ್ ಆಗ್ತಾ ಇದೆ, ನಾನು ಹೊರಡ್ತಾ ಇದ್ದೀನಿ, ಅಲ್ಲಿ ಕೆಲಸ ಇದೆ ಅಂತ ಹೇಳಿ ಹೊರಟು ಬಿಡ್ಲಿ. ಈ ಗುಣ ಸ್ವಭಾವವನ್ನು ಅವರು ಬೆಳೆಸ್ಕೊಳ್ಳೋದ್ರಿಂದ 2025ರಲ್ಲಿ ತುಲಾ ರಾಶಿಯವರಿಗೆ ಅದ್ಭುತವಾದಂತ ಪ್ರಗತಿ ಇದೆ, ಏಳಿಗೆ ಇದೆ. ಅವ್ರನ್ನ ತಡೆದು ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸರಿ ಗುರುಗಳೇ, ಉಳಿದಂತೆ ಅವರ ಆರೋಗ್ಯ ಆಗಿರ್ಬೋದು, ವ್ಯಾಪಾರ ವ್ಯವಹಾರ, ವೈವಾಹಿಕ ಜೀವನ ಹೇಗಿರುತ್ತೆ ಗುರುಗಳೇ? ಖಂಡಿತ. ಇನ್ನ ವ್ಯಾಪಾರ ವ್ಯವಹಾರ ಮೊದಲೇದಾಗಿ ನೋಡ್ಲಿಕ್ಕಾಗಿ ನಮ್ಮ ಜೀವನಕ್ಕೆ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ನಾನು ಆರೋಗ್ಯದ ಹೇಳ್ಬಿಡ್ತೀನಿ. ಆರೋಗ್ಯವನ್ನ ತುಲಾ ರಾಶಿಯವರು ಈ ವರ್ಷ ತುಂಬಾ ಜಾಗ್ರತೆಯಾಗಿ ಕಾಯ್ಕೋಬೇಕು. ಅವರಿಗೆ ಹೆಚ್ಚಿನ ಒಂದು ಸಮಸ್ಯೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮೊಣಕಾಲು, ಮಂಡಿ ನೋವು, ಸೊಂಟ, ಬೆನ್ನು ನೋವು. ಯಾಕೆ ಅಂತಂದ್ರೆ ಈ ವರ್ಷ ಶನಿ ಗ್ರಹದ ಸಂಚಾರದಿಂದ ಕೆಲಸ ವಿಳಂಬ ಆಗುತ್ತೆ. ಕೆಲಸ ವಿಳಂಬ ಆಗುತ್ತೆ. ಇದರ ನೇರ ಪರಿಣಾಮ ಹೆಂಗಿರುತ್ತೆ ಅಂತಂದ್ರೆ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವಂಥದ್ದು. ಆಮೇಲೆ ಅವ್ರ ಮೇಲೆ ಕೆಲಸದ ಪ್ರೆಷರ್ ಬಂದು 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 ಬೀಳ್ತಾ ಇರುತ್ತೆ. ಕೂತ್ಕೊಂಡು ಕೆಲಸ ಮಾಡಿದ್ರು ಬೆನ್ನು ನೋವು ಸ್ಟಾರ್ಟ್ ಆಯ್ತು, ಮೊಣಕಾಲು ಮಂಡಿ ನೋವು, ವಾಕಿಂಗ್ ಇರಲ್ಲ, ಅವರು ಜಾಗಿಂಗ್ ಆಗ್ಲಿ ದೈಹಿಕ ಎಕ್ಸಸೈಸ್ ಆಗ್ಲಿ ಕಡಿಮೆ 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 ಆಗ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ದೈಹಿಕವಾದಂತ ನೋವುಗಳು ಕಡಕ್ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ತುಲಾ ರಾಶಿಯವರು ಈ ವರ್ಷ ವಿಶೇಷವಾಗಿ 2025 ಮತ್ತೆ 2026 ಮಾರ್ಚ್ ಮಧ್ಯಭಾಗದವರೆಗೂ ಏನ್ ಮಾಡ್ಕೋಬೇಕು ಅಂತಂದ್ರೆ ಫಿಸಿಕಲ್ ಎಕ್ಸಸೈಸ್ಗೆ ಜಾಸ್ತಿ ಗಮನ ಕೊಡಬೇಕು. ಬೆಳಗ್ಗೆ ಎದ್ದು ಬಿಟ್ಟು ಈ ಟೈಮ್ ನನ್ನದಲ್ಲ ಅಂತ ಹೇಳಿ ಸ್ವಲ್ಪ ರನ್ನಿಂಗು, ಜಾಗಿಂಗು, ವಾಕಿಂಗು, ಫಿಸಿಕಲ್ ಎಕ್ಸಸೈಸ್, ಯೋಗ, ಮೆಡಿಟೇಷನ್, ಧ್ಯಾನ, ಪ್ರಾಣಾಯಾಮ ಹೆಚ್ಚು ಒತ್ತು ಕೊಡಬೇಕು. ಆಗ ಆರೋಗ್ಯ ಸುಧಾರಿಸುತ್ತೆ. ವಿಶೇಷವಾಗಿ ತುಲಾ ರಾಶಿಯವರಿಗೆ ಈ ವರ್ಷ ಅಕ್ಟೋಬರ್ ನವೆಂಬರ್ ಆ ತಿಂಗಳಲ್ಲಿ ರಾಹು ಮತ್ತು ಕೇತು ಗ್ರಹದ ಒಂದು ಸ್ಥಾನ ಪರಿವರ್ತನೆ ಇರಬಹುದು, ಆಮೇಲೆ ಹಿಮ್ಮುಖ ಒಂದು ಚಲನೆಯಿಂದ ಇರಬಹುದು, ಕೆಲವೊಂದು ಗ್ರಹಗಳ ರಾಶಿ ಪರಿವರ್ತನೆಯಿಂದ ಫುಡ್ ಪಾಯ್ಸನ್ ಆಗುವಂತ ಸಾಧ್ಯತೆ ಇದೆ. ಅದರ ಬಗ್ಗೆ ಜಾಗ್ರತೆ ವಹಿಸಬೇಕು. ಮನೆಯಿಂದ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನೀರಿನ ಬಾಟ್ಲನ್ನು ತಗೊಂಡು ಹೋಗ್ಲಿ, ಶುದ್ಧವಾದ ನೀರನ್ನು ಕುಡ್ಲಿ, ಅಲ್ಲಿ ಇಲ್ಲಿ ನೀರು ಕುಡಿಯೋದು ಬೇಡ.
ನೀರಿನಿಂದನೇ ಇನ್ಫೆಕ್ಷನ್ ಬರುವಂಥದ್ದು, ನೀರಿನಿಂದನೇ ವಾಮಿಟಿಂಗು, ಡಿಸೆಂಟ್ರಿ, ಅಜೀರ್ಣ, ಇದೆಲ್ಲ ಸಮಸ್ಯೆ ನೀರಿನಿಂದನೇ ಸ್ಟಾರ್ಟ್ ಆಗುತ್ತೆ. ಅದ್ರದ್ ಬಗ್ಗೆ ಒಂದು ಜಾಗ್ರತೆ ತಗೊಳ್ಳಿ. ಇನ್ನು ಕೆಲಸ ಕಾರ್ಯ ಅಂತ ಬಂದಾಗ ವಿಳಂಬ, ಶನಿ ರಾಶಿ ಪರಿವರ್ತನೆ, ಗುರುಬಲ ಇದ್ರೂ ಇವರಿಗೆ ಶನಿಯ ರಾಶಿ ಪರಿವರ್ತನೆಯಿಂದ ಕೆಲಸದಲ್ಲಿ ವಿಳಂಬ ಆಗುತ್ತೆ. ಹಾಗಾಗಿ ಸ್ವಲ್ಪ ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಆಲಸ್ಯದಿಂದ ಹೊರಗಡೆ ಬರಬೇಕು. ಇನ್ನೊಂದು ಅರ್ಧ ಗಂಟೆ ಮಲಗಿರೋಣ, ಆಮೇಲೆ ನೋಡೋಣ, ಈ ಕೆಲಸನ ಇವತ್ತು ಬೇಡ ನಾಳೆ ಮಾಡೋಣ, ಈ ರೀತಿಯಾದ ಆಲಸ್ಯ ಬರುತ್ತೆ. ಆಲಸ್ಯದಿಂದ ಹೊರಗಡೆ ಬಂದ್ರೆ ಅವರ ಫೋರ್ಸ್ ಏನಿರುತ್ತೆ, ಎನರ್ಜಿ, ಅವರ ಗುರಿಯನ್ನ ತಲುಪಿಸುತ್ತೆ, ಗುರಿ ಮುಟ್ಸುತ್ತೆ. ಈ ಮಾತು ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯ ಆಗುತ್ತೆ. ಇದು ಬೇಡ, ನಾಳೆ ಸ್ಟಡಿ ಮಾಡೋಣ, ನಾಡಿದ್ದು ನೋಡೋಣ, ಒಂದು ಸ್ವಲ್ಪ ಮಲಗಿರೋಣ, ಒಂದೇನೋ ಸ್ವಲ್ಪ ಇದನ್ನ ಕ್ರಿಕೆಟ್ ನೋಡೋಣ, ಒಂದು ರೀಲ್ಸ್ ನೋಡೋಣ, ಎಂಟರ್ಟೈನ್ಮೆಂಟ್ ಮಾಡೋಣ, ಈ ರೀತಿಯಾದಂಥದ್ದೇ ಅವರಿಗೆ ಹಿನ್ನಡೆ ಕೊಡುತ್ತೆ. ಹಾಗಾಗಿ ಎಲ್ಲಾ ಕ್ಷೇತ್ರದವ್ರಿಗೂ ಒಂದೇ ಕಿವಿ ಮಾತು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಆಲಸ್ಯವನ್ನ ತುಲಾ ರಾಶಿಯವರು ಮೀರಿ ಬಂದ್ರೆ ಈ ವರ್ಷ ಗೆಲುವು, ಪ್ರಗತಿ ಅವ್ರದ್ದಾಗುತ್ತೆ. ಸರಿ ಗುರುಗಳೇ, ಇನ್ನು ತುಲಾ ರಾಶಿಯವರ ಪ್ರೇಮ ಜೀವನ ಆಗಿರ್ಬೋದು, ವೈವಾಹಿಕ ಜೀವನ ಆಗಿರ್ಬೋದು, ಹೇಗಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರು. ಖಂಡಿತ, ಒಳ್ಳೆ ಪ್ರಶ್ನೆ. ಅದನ್ನು ಕೂಡ ನಾವಿಲ್ಲಿ ಗ್ರಹಗತಿಗಳು ವಿಶೇಷವಾಗಿ ಸೂಚನೆ ಕೊಡ್ತಾ ಇದೆ. ದಾಂಪತ್ಯದಲ್ಲಿ ಮಧುರತೆ ಅಂತ ತೋರಿಸ್ತಾ ಇದೆ. 2024ರಲ್ಲಿ ಹಣಕಾಸಿನ ವಿಷಯ ಹಿಡ್ಕೊಂಡೇ ದಂಪತಿಗಳಲ್ಲಿ ಜಗಳ ಆಗ್ತಾ ಇತ್ತು. ಪಾಪ ಒಂದು ವೇರಿಯೇಷನ್ ಜಾಸ್ತಿ ಇತ್ತು. ತುಲಾ ರಾಶಿಯವರಿಗೆ ಬಂದ ಹಣ ಸಾಕಾಗ್ತಾ ಇರಲಿಲ್ಲ ಸಂಸಾರದ ನಿರ್ವಹಣೆಗೆ, ಅಥವಾ ಹಣ ಬಂತು ಅದನ್ನ EMI ಮತ್ತೊಂದು ಮಗದೊಂದರಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ರು. ಈ ವರ್ಷ ಮಾತ್ರ ತುಲಾ ರಾಶಿಯ ಜಾತಕರಿಗೆ ಯಥೇಚ್ಛವಾಗಿ ಹಣ ಬರುತ್ತೆ. ದಂಪತಿಗಳಲ್ಲಿ ಅದೇ ವಿಷಯಕ್ಕೆ ಜಗಳ ಏನ್ ನಡೀತಾ ಇತ್ತು ನಿಂತು ಹೋಗುತ್ತೆ. ತುಂಬಾ ಹೊರಗಡೆ ಸುತ್ತಾಡ್ತಾರೆ, ಒಂದು ಟ್ರಾವೆಲಿಂಗು, ಟೂರು, ಒಳ್ಳೆಯ ಊಟ, ಅದ್ಭುತವಾದಂತ ಒಂದು ಟೈಮ್ ಅಂತ ಹೇಳ್ಬೋದು ತುಲಾ ರಾಶಿಯ ದಂಪತಿಗಳಿಗೆ. ಇನ್ನ ಯಾರಾದ್ರೂ ಪ್ರೇಮ ವಿವಾಹಕ್ಕೆ ಪ್ರಪೋಸ್ ಮಾಡೋದಕ್ಕೆ ಕಾಯ್ತಾ ಇದ್ರೆ ಪ್ರಪೋಸ್ ಮಾಡಬಹುದು, ಅಥವಾ ಮನೆಗಳಲ್ಲಿ ಪ್ರೇಮ ವಿವಾಹದ ವಿಷಯದಲ್ಲಿ ಆ ಎರಡೂ ಕಡೆ ಮನೆಗಳಲ್ಲಿ ಕ್ಲಿಯರೆನ್ಸ್ ಸಿಕ್ಕಿಲ್ಲ, ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂತ ಕಾಯ್ತಾ ಇದ್ರೆ ಈ ವರ್ಷ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಅದ್ಭುತವಾಗಿದೆ. ಇನ್ನ ವಿಶೇಷವಾಗಿ ನೋಡ್ಲಿಕ್ಕಾಗಿ ನಾವು ಪರಿಹಾರದ ಕ್ರಮಕ್ಕಾಗಿ ಬಂದ್ರೆ ತುಲಾ ರಾಶಿಯವರು ಲಕ್ಷ್ಮಿಯ ಆರಾಧನೆಯನ್ನ ಮಾಡ್ಕೋಬೇಕು. ಪ್ರತಿ ಶುಕ್ರವಾರ ತಪ್ಪದೆ ಮಾತೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು 6 ಗುಲಾಬಿ ಹೂ, ರೆಡ್ ರೋಸ್ ಕೊಟ್ಬಿಟ್ಟು ಅದರ ರೆಡ್ ರೋಸ್ ಮೇಲೆ ಒಂದೊಂದೇ ಹನಿ ಅತ್ತರ್ ಸೆಂಟ್ ಅಂತ ಬರುತ್ತೆ, ಘಮ್ ಅಂತ ಸುವಾಸನೆ, ಚಿಕ್ಕ ಬಾಟ್ಲು ರೋಲ್ ಆನ್ ಬರುತ್ತೆ, ಅದನ್ನ ಅದ್ರ ಮೇಲೆ ಹಾಕಿ ಸ್ಪ್ರೇ ಮಾಡಿ ಕೊಡೋದ್ರಿಂದ ಅದ್ಭುತ ಫಲ ಇರುತ್ತೆ. ಇನ್ನು ಮನೆಯಿಂದ ಹೊರಡಬೇಕಾದ್ರೆ ತುಲಾ ರಾಶಿಯವರು ವರ್ಷ ಪೂರ್ತಿ ಪ್ರತಿದಿನ ಒಂದೇ ಒಂದು ಚಿಕ್ಕ ಕಾಳು ಏಲಕ್ಕಿಯನ್ನ ಬಾಯಿಗೆ ಹಾಕೊಂಡು ನೀವು ಅಗದು ತಿಂದ್ಬಿಟ್ಟು ಹೋದ್ರೆ ನಿಮ್ಮನ್ನ ಹಿಡಿದು ನಿಲ್ಸೋರು ಯಾರು ಇರೋದಿಲ್ಲ. ಅದ್ಭುತ ಫಲ ಇದೆ. ಇನ್ನು ವಿಶೇಷವಾಗಿ ತುಲಾ ರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಕಾದಿದೆ. ಅದೇನಪ್ಪಾ ಅಂತಂದ್ರೆ ಸಂತಾನ ಪ್ರಾಪ್ತಿಯ ಗುಡ್ ನ್ಯೂಸ್ ಬರುತ್ತೆ. ದಂಪತಿಗಳು ತುಂಬಾ ವರ್ಷದಿಂದ ಕಾಯ್ತಾ ಇದ್ರು. 2025ರಲ್ಲಿ ಅವರಿಗೆ ಶುಭ ಸಮಾಚಾರ ಬರುತ್ತೆ. ಮನೆಗೆ ಪುಟ್ಟ ಕಂದಮ್ಮನ ಆಗಮನ ಬರುತ್ತೆ. ಬಹಳ ಖುಷಿ, ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ. ಅದರ ಜೊತೆಗೆ ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಅವರು ಹೈಯರ್ ಸ್ಟಡೀಸ್, ಫಾರ್ ಎಕ್ಸಾಂಪಲ್ ಈಗ PhD ಅದನ್ನ ಸ್ಟಡಿ ಮಾಡ್ತಿರ್ತಾರೆ, ಅದು ಅವಾರ್ಡ್ ಆಗುವಂತಹ ಸಮಯ ಬಂದಿದೆ. ಅದರ ಜೊತೆಗೆ ವಿದೇಶ ಪ್ರಯಾಣ, ಆಮೇಲೆ MS ಓದುವಂತಹ ಯೋಗ, ವಿದೇಶದಲ್ಲಿ ವೀಸಾ ಸಿಗುತ್ತೆ. ನೋಡಿ ಎಷ್ಟು ಈ ವರ್ಷ ಈ ರೀತಿಯ ತುಂಬಾ ದಿನದಿಂದ ಕಾದಂತಹ ಕನಸು ನನಸಾಗುವಂತಹ ವರ್ಷ ತುಲಾ ರಾಶಿಯವರಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗುರುಗಳೇ, ವೃಶ್ಚಿಕ ರಾಶಿ ಅಂತಂದ್ರೆ ಅವರು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತಾ? ಯಾಕಂತಂದ್ರೆ ಅವರ ಲೈಫಲ್ಲಿ ಹಿತ ಸಂತೋಷಿಗಳು ಹೆಚ್ಚಿರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಹೇಗೆ ಇದೆಲ್ಲ ವಿಘ್ನಗಳಾಗುತ್ತೆ ಅಂತ ತಿಳಿಸ್ಕೊಡಿ ಗುರುಗಳೇ. ಹೌದು, ಕರೆಕ್ಟ್ ಆಗಿ ನೀವು ಗೆಸ್ ಮಾಡಿದಿರಿ ಅನ್ಬೋದು, ಅಥವಾ ನೀವು ಕೇಳಿದ್ದು ಸರಿನೂ ಇದೆ. ಅಲ್ಲಿ ಏನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ವಿಘ್ನ ಸಂತೋಷಿಗಳು ಜಾಸ್ತಿ ಇರ್ತಾರೆ. ಮೊದಲು ಈ ಕೆಲಸ ಮಾಡಿ, ನಾವಿದ್ದೀವಿ, ನಾವು ನಿಮ್ಮ ಸಪೋರ್ಟ್ಗೆ ಇದೀವ್ರಿ, ಮಾಡ್ರಿ ಅಂತ ಹೇಳಿ ಅವ್ರಿಗೆ ಪುಷ್ ಮಾಡುವಂಥದ್ದು. ಅವರ ಬೆನ್ನ ಹಿಂದೆ ಅವರೇ ನಿಂತ್ಕೊಂಡ್ಬಿಟ್ಟು ಆ ಕೆಲಸವನ್ನ ಹಾಳು ಮಾಡ್ತಾ ಇರ್ತಾರೆ. ಇವ್ರಿಗೆ ಗೆಸ್ ಕೂಡ ಮಾಡೋಕ್ಕಾಗಲ್ಲ. ಮಾಡಿ, ಇನ್ವೆಸ್ಟ್ ಮಾಡಿ, ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿಬಿಡಿ, ಒಳ್ಳೆ ಪ್ರಾಫಿಟ್ ಬರುತ್ತೆ, ನಾವಿದ್ದೀವಿ ಹಿಂದೆ ನೋಡ್ಕೋತೀವಿ ಅಂತ ಫುಲ್ ಲಾಸ್ ಮಾಡಿಸ್ಬಿಡ್ತಾರೆ. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿ, ಒಂದು 5 ಕಾರ್ ಇಟ್ಬಿಡಿ, ಒಳ್ಳೆ ವ್ಯಾಪಾರ ಆಗುತ್ತೆ, ಲಾಸ್ ಮಾಡಿಸ್ಬಿಡ್ತಾರೆ. ಹಿಂದ್ಗಡೆ ನಿಂತ್ಕೊಂಡು ಬಹಳ ಮಜಾ ನೋಡ್ತಿರ್ತಾರೆ ಮಾತ್ರ ವಿಘ್ನ ಸಂತೋಷಿಗಳು ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ವೃಶ್ಚಿಕ ರಾಶಿಯವರು
ಇನ್ನೊಂದ್ಸಲ ನಾನು ಅಲರ್ಟ್ ಮಾಡೋದೇನು ಅಂದ್ರೆ, ಯಾರು ನಿಮ್ಮ ಮಿತ್ರರು, ಯಾರು ಶತ್ರು, ಬೆಳ್ಳಗಿರುವುದು ಹಾಲ ಅಥವಾ ಸುಣ್ಣದ ನೀರ, ಅದನ್ನೆಲ್ಲ ನೋಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತವರು ವಿಘ್ನ ಸಂತೋಷಿಗಳು. ನೀವು ಹಾಳಾಗಬೇಕು, ನೀವು ಕೆಳಗಡೆ ಬೀಳಬೇಕು, ನಿಮ್ಮನ್ನು ತುಳಿಬೇಕು ಅಂತಾನೆ ನೋಡ್ತಾ ಇರುವಂತವರು ನಿಮ್ಮ ಸ್ನೇಹಿತರು. ಅದನ್ನು ನೋಡ್ಕೊಂಡು ಮುಂದುವರಿರಿ. ಅದರಲ್ಲೂ ವಿಶೇಷವಾಗಿ ನೀವು ಹೇಳಿದ್ದು ತುಂಬಾ ಸರಿ ಇದೆ, ಸತ್ಯ ಇದೆ. ವಿಘ್ನ ಸಂತೋಷಿಗಳ ಮೇಲೆ ವೃಶ್ಚಿಕ ರಾಶಿಯವರು 2025 ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಕಣ್ಣಿಡ್ಲೇಬೇಕು. ಇದು ಮೊದಲನೆಯ ಅಂಶ. ಇನ್ನ ಎರಡನೇ ಅಂಶ ನೋಡೋದಾಗ್ಲಿ, ಒಂದು ಸ್ವಲ್ಪ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ವಾದ ವಿವಾದಗಳು ಜಾಸ್ತಿ, ಮೈಗೆ ಸುತ್ತಕೊಳ್ಳುವಂಥದ್ದು. ಹಾಗಾಗಿ ನಾವಾಯ್ತು, ನಮ್ಮ ಕೆಲಸ ಆಯ್ತು ಅಂತ ಇದ್ದು ಬಿಟ್ರೆ ಗೆದ್ರು ವೃಶ್ಚಿಕ ರಾಶಿಯವರು. ಅನಾವಶ್ಯಕವಾದಂಥ ವಾದ ವಿವಾದದಲ್ಲಿ ನಾವು ಇನ್ವಾಲ್ವ್ ಆಗೋದು ಬೇಡ. ಮಾನವೀಯತೆ ಬೇರೆ, ವಿನಾಕಾರಣ ವಾದ ವಿವಾದ ಮೈ ಮೇಲೆ ಎಳ್ಕೊಳ್ಳೋದು ಬೇರೆ. ಉದಾಹರಣೆಗೆ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಬ್ರು ಬಿದ್ರು ಅಂದ್ರೆ ಅವರ ಕೈಯನ್ನ ಎತ್ತಿ ಹಿಡಿದು ಅವರಿಗೆ ನೀರು ಕುಡಿಸಿ ನಾವು ಅವ್ರನ್ನ ಸುಗಮವಾಗಿ ಅಲ್ಲಿ ಸಂಚಾರ ಮಾಡಿಕೊಡೋದು ಒಂದು ವಿಷಯ. ಅಲ್ಲಿ ಗಲಾಟೆ ನಡೀತಾ ಇರುತ್ತೆ, ತುಂಬಾ ಭಯಂಕರವಾಗಿ ಫೈಟಿಂಗ್ ನಡೀತಾ ಇರುತ್ತೆ, ಹೊಡೆದಾಡ್ತಾ ಇರ್ತಾರೆ. ಎಷ್ಟು ಅಗ್ರೆಸಿವ್ ಆಗಿರ್ತಾರೆ ಅಂತಂದ್ರೆ, ಯಾರು ಜಗಳ ಮಾಡ್ತಾ ಇರ್ತಾರೆ ಅವ್ರನ್ನೇ ಅವರು ಅಟ್ಯಾಕ್ ಮಾಡಕ್ ಹೋಗ್ತಾ ಇದ್ದಾರೆ ಅಂದಾಗ ಆ ವೃಶ್ಚಿಕ ರಾಶಿಯವರು ಮಧ್ಯದಲ್ಲಿ ಹೋಗ್ಬಿಟ್ಟು ಯಾಕೆ ಜಗಳ ಬಿಡಿಸ್ಬೇಕು? ಪರಿಸ್ಥಿತಿಗಳು ಸರಿ ಇಲ್ಲ. ಆ ವ್ಯಕ್ತಿ ಇಬ್ರು ಜಗಳ ಮಾಡುವವರು ಬುದ್ಧಿ ಇಲ್ಲ, ಮೈ ಎಲ್ಲ ಬಟ್ಟೆ ಹರ್ಕೊಂಡು ಹೊಡೆದಾಡ್ತಾ ಇದ್ದಾರೆ ಅಂದಾಗ ಇವ್ರು ಯಾಕೆ ಹೋಗ್ಬಿಟ್ಟು ಅಲ್ಲಿ ಜಗಳ ಬಿಡಿಸ್ಬೇಕು ಹೇಳಿ? ಮೊದಲೇ ತೋರಿಸ್ತಾ ಇದೆ, ವಾದ ವಿವಾದಗಳಿಂದ, ಫೈಟಿಂಗ್ಗಳಿಂದ ದೂರ ಇರಿ ಅಂತ. ದೂರ ಇದ್ಬಿಡಿ ವೃಶ್ಚಿಕ ರಾಶಿಯವರು, ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಅವರಿಗೆ. ನೀವೆಷ್ಟು, ನಿಮ್ಮ ಕೆಲಸ ಎಷ್ಟು ಮಾಡ್ಕೊಂಡು ಚೆನ್ನಾಗಿರುತ್ತೆ. ಸರಿ ಗುರುಗಳೇ, ಅಂದ್ರೆ ಯಾವುದೇ ರೀತಿಯಾದಂತ ಅನಾವಶ್ಯಕ ಜಗಳಗಳಿಗೆ ಹೋಗ್ಬಾರ್ದು. ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಂತ ಇದ್ ಬಿಡ್ಬೇಕು. ಖಂಡಿತ ಖಂಡಿತ. ಸರಿ ಗುರುಗಳೇ, ಉಳಿದಂತೆ ಅವರ ವ್ಯಾಪಾರ ವ್ಯವಹಾರ, ದಾಂಪತ್ಯ ಜೀವನ ಆಗಿರ್ಬೋದು, ಅದೆಲ್ಲ ಹೇಗಿರುತ್ತೆ ಗುರುಗಳೇ? ಅದನ್ನ ತಿಳಿಸೋದಾದ್ರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ವಿಶೇಷವಾಗಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಒಂದು ಸ್ವಲ್ಪ ಲಿಟಿಗೇಷನ್ಸ್ ಗಳನ್ನ ತೋರಿಸ್ತಾ ಇದೆ. ಯಾಕೆ? ಇದು ನ್ಯಾಯಾಲಯ, ಕೋರ್ಟು, ಕಚೇರಿ, ಈ ತರದ ಒಂದು ಸ್ವಲ್ಪ ಲಿಟಿಗೇಷನ್ಸ್ಗಳು ಬರುವಂಥದ್ದು. ಇದು ಯಾಕಾಗಿ ಬರುತ್ತೆ ಅಂತಂದ್ರೆ, ಪೇಪರ್ಸ್ಗಳನ್ನ ನೋಡದೆ ಸಹಿ ಮಾಡೋದ್ರಿಂದ. ಏನೇನ್ ಕ್ಲಾಸ್ ಹಾಕಿದ್ದಾರೆ, ಏನೇನ್ ಇಂಪಾರ್ಟೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ನೋಡ್ಬಿಟ್ಟು ಸೈನ್ ಮಾಡಿ. ಇದರಿಂದ ನೀವು ಕೋರ್ಟು, ಕಚೇರಿ, ಈ ವ್ಯವಹಾರದಿಂದ ದೂರ ಇರಬಹುದು. ಫಾಲ್ಸ್ ಪ್ರಾಮಿಸ್ ಮಾಡೋದು ಬೇಡ. ಚೆಕ್ ಬೌನ್ಸ್ಗಳಾಗುವಂತಹ ಪ್ರಕರಣಗಳಾಗಬಹುದು. ತುಂಬಾ ಜಾಗೃತಿಯಾಗಿರ್ಬೇಕು. ಹಾಗಾಗಿ ನೋಡ್ಕೊಳ್ಳಿ, ಒಂದು 5 ನಿಮಿಷ 10 ನಿಮಿಷ ಟೈಮ್ ತಗೊಳ್ಳಿ. ಪೇಪರ್ನೆಲ್ಲ ಸರಿಯಾಗಿ 1 ಅಲ್ಲ 10 ಪೇಪರ್ನ ಚೆಕ್ ಮಾಡಿಬಿಟ್ಟು ಏನೇನಿದೆ ಆ ಕಂಡೀಷನ್ಸ್ ನೋಡಿ ಸೈನ್ ಮಾಡಿ. ಆಮೇಲೆ ನಿಮ್ಗದು ಮುಕ್ತಿ ಕೊಡುತ್ತೆ. ಅರ್ಜೆಂಟ್ ಹರಿಬರಿ ಮಾಡೋದು ಬೇಡ ಅಂತ ತೋರಿಸ್ತಾ ಇದೆ. ಇನ್ನೂ ಒಂದೇನು ಅಂತಂದ್ರೆ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಈ ವರ್ಷ ತುಂಬಾ ಪ್ರೀತಿಸಿದಂತಹ ಮನಸ್ಸುಗಳು ಮನೆಯಲ್ಲಿ ನೀವು ಒಪ್ಪಿಗೆ ಪಡೆಯೋದಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಗ್ರೀನ್ ಸಿಗ್ನಲ್ ನಿಮಗೆ ಅಕ್ಟೋಬರ್ ನವೆಂಬರ್ ನಂತರ ಸಿಗುತ್ತೆ. ಯಾಕೆ ಅಂದ್ರೆ ದೀಪಾವಳಿ ಮುಗಿಬೇಕು, ನರಕ ಚತುರ್ದಶಿ ವಿಶೇಷವಾಗಿ ಮುಗಿಬೇಕು. ನರಕ ಅಸುರ, ಅವನನ್ನ ಶ್ರೀಕೃಷ್ಣ ಸಂಹಾರ ಮಾಡುವಂಥದ್ದು, ಕೆಟ್ಟದ್ದನ್ನ ಮುಕ್ತಿ ಮಾಡಿ ಕತ್ತಲನ್ನ ಹೊಡೆದೋಡಿಸಿ ಬೆಳಕನ್ನ ತಂದಂಥದ್ದು ದೀಪಾವಳಿ. ಆ ದೀಪಾವಳಿ ನಂತರ ಪ್ರೇಮಿಗಳಿಗೆ ಶುಭ ಸುದ್ದಿ. ದಾಂಪತ್ಯದಲ್ಲೇನಾದ್ರೂ, ಈಗ ನೋಡಿ, ಗಂಡನಿಗೆ ಇಷ್ಟ ಇರೋದಿಲ್ಲ ಡೈವರ್ಸ್ ಕೊಡೋದಕ್ಕೆ, ಹೆಂಡತಿ ಅದನ್ನ ತೆಗೆದುಕೊಂಡು ಹೋಗಿರುವಂಥದ್ದು. ಉಳಿಲಿ, ಸಂಸಾರ ಉಳಿಲಿ, ಎಲ್ಲರದು ಅದೇ ಆಸೆ. ಆದರೆ ಕೈ ಮೀರಿ ಹೋಗ್ತಾ ಇದೆ, ಡೈವರ್ಸ್ ಆಗೇ ಬಿಡ್ತು ಅನ್ನೋರಿಗೆ ಈ ಅಕ್ಟೋಬರ್ ನವೆಂಬರ್ ಅಲ್ಲಿ ಮತ್ತೆ ದಾಂಪತ್ಯ ಹೊಂದಾಣಿಕೆ ಆಗುತ್ತೆ. ಅಂತಹ ಶುಭ ಸಮಯ ಅಕ್ಟೋಬರ್ ನಂತರ ಬರುತ್ತೆ ವೃಶ್ಚಿಕ ರಾಶಿಯವರಿಗೆ. ತುಂಬಾ ಶುಭ ಇದೆ. ಆದರೆ ಒಂದೇನಪ್ಪಾ ಅಂತಂದ್ರೆ, ಇವರು ಅಗ್ರೆಸಿವ್ನೆಸ್ ಅನ್ನ ಬಿಡಬೇಕು ವೃಶ್ಚಿಕ ರಾಶಿಯವರು ಈ ವರ್ಷ. ಕೋಪ ಕಂಟ್ರೋಲ್, ಸಡನ್ ಆಗಿ ರಿಯಾಕ್ಟ್ ಮಾಡಬಾರ್ದು. ಹೇಳಿ ಕೇಳಿ ವೃಶ್ಚಿಕ ರಾಶಿ ಕೋಪ ಜಾಸ್ತಿ ಇರುತ್ತೆ. ಮಂಗಳನ ವರ್ಷ ಬೇರೆ, 2025 2 ನೋಡಿ, ಎಲ್ಲನೂ ಸೇರಿಸಿದಾಗ 2025 ಸೇರಿಸಿದ್ರೆ 9 ಬರುತ್ತೆ. ಅಗ್ರೆಸಿವ್ ಸಂಖ್ಯೆ, ಕೋಪ ತಾಪದ ಸಂಖ್ಯೆ, ಮಂಗಳನ ಸಂಖ್ಯೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಒಂದು ಸ್ವಲ್ಪ ತಾಳ್ಮೆ ತಗೊಂಡ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗತ್ತೆ. ಇನ್ನು ನೋಡ್ಲಿಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಕೆಲಸದ ಸ್ಥಳದಿಂದ ಟ್ರಾನ್ಸ್ಫರ್ ಅಂತ ತೋರಿಸುತ್ತೆ. ಇವರಿಗೆ ಇಷ್ಟ ಇರಬಹುದು, ಇಲ್ಲದೆ ಇರಬಹುದು.
ಫಾರ್ ಎಕ್ಸಾಂಪಲ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ದೂರದ ರಾಯಚೂರಿಗೆ ಟ್ರಾನ್ಸ್ಫರ್ ಆಗ್ಬೋದು. ನಮ್ಮ ಉಪಜೀವನ, ಹೊಟ್ಟೆಯ ಅನಿವಾರ್ಯತೆ, ಕೆಲಸದ ಅನಿವಾರ್ಯತೆ, ಹೋಗಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಆ ಒಂದು ಅನಿವಾರ್ಯತೆಯನ್ನ ನಾವು ತಾಳ್ಕೊಂಡು ಹೋದ್ರೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗತ್ತೆ. ನಾವು ಟ್ರಾನ್ಸ್ಫರನ್ನು ರಿಜೆಕ್ಟ್ ಮಾಡಿಬಿಟ್ರೆ ಕೆಲಸವನ್ನೇ ಕಳೆದುಕೊಳ್ಳುವಂತಹ ಅನಿವಾರ್ಯತೆ ಎದುರಾಗುತ್ತೆ. ಹಾಗಾಗಿ ತುಂಬಾ ಅಂದರೆ ತುಂಬ ಜಾಗೃತಿಯಾಗಿ ವೃಶ್ಚಿಕ ರಾಶಿಯವರು ನೋಡ್ಕೋಬೇಕಾಗತ್ತೆ. ಟ್ರಾನ್ಸ್ಫರ್ ಆಯ್ತಾ, ಸಮಾಧಾನವಾಗಿ ಆ ಕೆಲಸದ ಸ್ಥಳಕ್ಕೆ ಹೋಗಿ ಕೆಲಸ ಮಾಡಿ, ಖಂಡಿತವಾಗಿ ಗೆಲುವಿರುತ್ತೆ. ಅದೇ ರೀತಿ ದೀರ್ಘವಾಗಿ ನಡೆಯುವಂತಹ ಕಾಯಿಲೆಗಳಿಂದ ಮುಕ್ತಿ ಅಂತ ತೋರಿಸ್ತಾ ಇದೆ. 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಅಷ್ಟು ದೀರ್ಘವಾಗಿ ಆರೋಗ್ಯದ ಸಮಸ್ಯೆ ಇವರಿಗೆ ಕಾಡ್ತಾ ಇತ್ತು. ಒಂದು ಮಂಡಿ ನೋವು, ಮೊಣಕಾಲು ನೋವು, ಬೆನ್ನು ನೋವು ಇರಬಹುದು, ಸಕ್ಕರೆ ಕಾಯಿಲೆ, ಮಗದೊಂದು ಏನೋ ಇತ್ತು. ಅದರಿಂದ ಮುಕ್ತಿ ಅಂತ ತೋರಿಸ್ತಾ ಇದೆ. ಕೆಲವೊಂದು ಕಾಯಿಲೆಗಳು ಗುಣಪಡಿಸ್ಲಿಕ್ಕೆ ಆಗಲ್ಲ, ಆದರೂ ಕೂಡ ಅವನ್ನ ಹತೋಟಿಗೆ ತರಬಹುದಲ್ಲ. ಅಂತಹ ಖುಷಿ ಸಮಾಚಾರ ಈ ಒಂದು ರಾಶಿಗೆ ಈ ವರ್ಷ ಇದೆ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ, ವ್ಯಾಪಾರಸ್ಥರಿಗೆ ನೌಕರಿಗೆ ಶುಭ ಇದೆ, ಎಲ್ಲಾ ಒಂದು ರಂಗದಲ್ಲಿ ಶುಭ ಇದೆ, ಏನು ತೊಂದರೆ ಇಲ್ಲ. ಆದರೆ ಒಂದು ಮೇಜರ್ ಇವರ ಮೂಲ ಮಂತ್ರ ಏನು ಅಂದ್ರೆ ತಾಳ್ಮೆಯಿಂದ ಹೋದ್ರೆ ಅದ್ಭುತವಾದಂತ ವರ್ಷ ಅಂತಾನೆ ಹೇಳ್ಬೋದು. ಸರಿ ಗುರುಗಳೇ, ವೃಶ್ಚಿಕ ರಾಶಿಯವರಿಗೆ ಪರಿಹಾರ ಅಥವಾ ಏನಾದರೂ ಸಿಂಪಲ್ ರೆಮಿಡಿ ಹೇಳೋದಾದ್ರೆ? ಖಂಡಿತ ಇವರಿಗೆ ಪರಿಹಾರ ನೋಡ್ಲಿಕ್ಕಾಗಿ ಕುತೂಹಲದಿಂದ ಕಾಯ್ತಾ ಇರ್ತಾರೆ ವೃಶ್ಚಿಕ ರಾಶಿಯವರು. ವಿಶೇಷವಾಗಿ ಶ್ರೀಮನ್ನಾರಾಯಣನ ಆರಾಧನೆ. ಪ್ರತಿ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗ್ಬೇಕು. ವಿಷ್ಣುವಿನ ಅವತಾರದ ದೇವಾಲಯ ಅಂದ್ರೆ ವೆಂಕಟರಮಣ ಸ್ವಾಮಿ ದೇವಾಲಯ, ಶ್ರೀಕೃಷ್ಣನ ದೇವಾಲಯ, ರಂಗನಾಥ ಸ್ವಾಮಿ ದೇವಾಲಯ, ನರಸಿಂಹ ಸ್ವಾಮಿ ದೇವಾಲಯ. ಇಲ್ಲಿಗೆ ಹೋಗ್ಬಿಟ್ಟು ಪ್ರತಿ ಗುರುವಾರ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. 2 ತೆಂಗಿನಕಾಯಿ, 6 ಬಾದಾಮಿ ಇವುಗಳನ್ನ ದಾನ ಮಾಡಿ ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡಬೇಕು, ವಾಪಸ್ ಇಸ್ಕೋಬಾರ್ದು. ಇದನ್ನ ಮಾಡ್ತಾ ಬರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ವರ್ಷ ಪೂರ್ತಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗುರುಗಳೇ, ಧನುರಾಶಿ ಅವರಿಗೆ ಇಷ್ಟು ವರ್ಷಗಳ ಕಾಲ ಏನೋ ಒಂದು ನೆಗೆಟಿವ್ ಇತ್ತು, ಅದನ್ನ 2025ರ ಯುಗಾದಿ ವರ್ಷ ಭವಿಷ್ಯದಲ್ಲಿ ನಾವು ಪಾಸಿಟಿವ್ ಮಾಡ್ಕೋಬಹುದಾ ಅನ್ನುವಂಥದ್ದಿದ್ರೆ ಯಾವುದು ಗುರುಗಳೇ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ಧನುರಾಶಿಯವರು 7.5 ಮುಗಿಸಿ ಹೊರಗಡೆ ಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಹೆಚ್ಚು ಕಡಿಮೆ 2014ರಿಂದ 2022-23 ಅನ್ಬೋದು, 22ರವರೆಗೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. 7.5 ಎನ್ನುವಂತಹ ಒಂದು ಬೆಂಕಿ ಅಗ್ನಿ ಪ್ರವೇಶದಲ್ಲಿ ಅವರು ಹಾದು ಬಂದಿದ್ದಾರೆ. ಜೀವನ ಅಂದ್ರೇನು, ಯಾರು ನಿಜವಾದ ಸ್ನೇಹಿತರು, ಯಾರು ಮಿತ್ರರು, ಯಾರು ಶತ್ರುಗಳು, ಆ 2014ರಿಂದ 2022 ಆ ಸಮಯ ಇದೆಯಲ್ಲ, ಯಾರು ಧನುರಾಶಿಯವರು ಈ ಸಂಚಿಕೆಯನ್ನು ನೋಡ್ತಾ ಇದ್ದಾರೆ, ಈ ಒಂದು ಪಾಡ್ಕಾಸ್ಟನ್ನು, ಹೌದು ಅಂಥೇಳಿ ಅವರ ಕಣ್ಣು ಮುಂದೆ ಒಂದು ತಕ್ಷಣಕ್ಕೆ ಆ ಚಿತ್ರಣ ಹಾದು ಹೋಗುತ್ತೆ. 2014ರಿಂದ 22ರವರೆಗೆ ಬಹಳ ಒಂದು ಸಂಕಟ ಪಟ್ಬಿಟ್ಟಿದ್ದಾರೆ, ನೋವು ಪಟ್ಟಿದ್ದಾರೆ, ಪಡಬಾರದಂತಹ ಅವಮಾನಗಳನ್ನು ಎದುರಿಸಿದ್ದಾರೆ. ಆದರೆ 2022 ಕಳೆದ ಮೇಲೆ ಯಾರು ಅವರಿಗೆ ಅವಮಾನ ಮಾಡಿದ್ರೋ ಅವರಾಗೆ ಬಂದು ಈಗ ಧನುರಾಶಿಯವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಒಳ್ಳೆ ಸಮಯ ಆರಂಭ ಆಗ್ಬಿಟ್ಟಿದೆ ಧನುರಾಶಿಯವರಿಗೆ. 2023ರಿಂದ ಒಳ್ಳೆ ಸಮಯ. ಈಗ ಎರಡು ವರ್ಷದಿಂದಂತೂ ಬಹಳ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಸಮಯ ಆರಂಭ ಆಗಿದೆ. ಆದರೆ ವಿಶೇಷವಾಗಿ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಧನುರಾಶಿಯವರು ಯಾವ ಒಂದು ನೆಗೆಟಿವ್ ಅಂಶವನ್ನ ಪಾಸಿಟಿವ್ ಆಗಿ ಕನ್ವರ್ಷನ್ ಮಾಡ್ಕೋಬೇಕು ಅಂತ ನೀವು ಕೇಳಿದ್ರಿ. ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಅದರ ಆಧಾರದ ಮೇಲೆ ಅವರು ಈ ನೆಗೆಟಿವ್ ಅನ್ನ ಪಾಸಿಟಿವ್ ಮಾಡಿಕೊಂಡು ಸಕ್ಸಸ್ ಅನ್ನ ಪಡಿಬಹುದು. ಯಾವ ಅಂಶ ಅಂತಂದ್ರೆ ಮುಂಗೋಪ, ಹಠ ಹಾಗೂ ಸ್ಪೀಡ್ನೆಸ್. ಒಂದು ಆತುರದಲ್ಲಿ ಅವರೇನು ಆವೇಗದಲ್ಲಿ ಹೋಗ್ತಾ ಇರ್ತಾರೆ. ಒಂದು ಹಠ, ಮುಂಗೋಪ ಏನಿರುತ್ತೆ ಅದರ ಮೇಲೆ ಅವರು ನಿಯಂತ್ರಣ ತಗೊಂಡ್ರೆ ಈ 2025 ಧನು ರಾಶಿಯವರಿಗೆ ನಾನು ಬೇಕಾದ್ರೆ ಬರೆದು ಕೊಡ್ತೀನಿ. ಎಲ್ಲ ವರ್ಷಗಳಿಗಿಂತ 2025 ಯುಗಾದಿ ವರ್ಷ ಭವಿಷ್ಯ ಏನಿದೆ, ನಾನು ನುಡಿದಿದ್ದು ಸುಳ್ಳಾಗಲ್ಲ, ಸತ್ಯ ಆಗತ್ತೆ. ಅದ್ಭುತವಾಗಿ ಅವರು ಉನ್ನತ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಏನು ಇಚ್ಛೆ ಪಡ್ತಾರೆ ಅದರ ಡಬಲ್ ಸಾಧಿಸ್ತಾರೆ.
ನೌಕರಿಯಲ್ಲಿ ಪ್ರಗತಿ ಬೇಕಾ? ಡಬಲ್ ಸಿಗುತ್ತೆ. ಅವರ ಒಂದು ಸ್ಥಾನಮಾನ, ಬರೀ ನನಗೆ ಈ ವರ್ಷ ಇನ್ಕ್ರಿಮೆಂಟ್ ಸಿಕ್ಕರೆ ಸಾಕು ಅಂದ್ಕೊಂಡವರಿಗೆ ಪ್ರಮೋಷನ್ ಕೂಡ ಕಾದಿರುತ್ತೆ. ನಾನೊಂದೇನೋ ಬೈಕ್ ತೊಗೊಂಡ್ರೆ ಸಾಕು ಅಂದ್ಕೊಂಡವರಿಗೆ ಕಾರು ತೆಗೆದುಕೊಳ್ಳುವಂತಹ ಯೋಗ. ಒಂದು ಸೈಟ್ ತೊಗೊಂಡು ಇಟ್ಟರೆ ಸಾಕು, ನಾನು ಮನೆ ಆಮೇಲೆ ಕಟ್ಸೋಣ ಅನ್ನೋವಂಥವ್ರಿಗೆ ಒಂದು ಒಳ್ಳೆಯ ಮನೆಯನ್ನು, ಕಟ್ಟಿದ ಮನೆಯನ್ನು ಕೊಂಡುಕೊಳ್ಳುವಂಥ ಯೋಗ. ಏನು ಎಕ್ಸ್ಪೆಕ್ಟೇಷನ್ ಇದೆ ಅದರ ಡಬಲ್ ಬರುವಂತಹ ಸುವರ್ಣ ವರ್ಷ 2025 ಧನುರಾಶಿಯವರಿಗೆ. ವೈವಾಹಿಕ ಜೀವನ, ಪ್ರೀತಿ ವಿಚಾರ, ಅಂದ್ರೆ ಮದುವೆಗೆ ಅಡೆತಡೆ ಆ ಥರ ಏನಾದ್ರು ಇತ್ತು ಅಂತಂದ್ರೆ ಏನಾಗುತ್ತೆ ಗುರುಗಳೇ? ಅಂದ್ರೆ 2025 ಖಂಡಿತ. ವಿಶೇಷವಾಗಿ ಈ ಎಲ್ಲವನ್ನು ಕ್ಷೇತ್ರದ ಮೇಲೆ ಬೆಳಕು ಚೆಲ್ಲೋದಾದ್ರೆ, ಆರೋಗ್ಯ ಅವರಿಗೆ ಈ 3 ತಿಂಗಳು ಒಂದು ಸ್ವಲ್ಪ ತೊಂದರೆ ಕೊಡುವಂಥದ್ದು. ಹೆಚ್ಚಿನ ರೀತಿಯಲ್ಲಿ ತೊಂದರೆ ಇರೋದಿಲ್ಲ. ಹಳೆಯ ಒಂದು ಕಾಯಿಲೆ, ಉದಾಹರಣೆಗೆ ಒಂದು ಮೊಣಕಾಲು ನೋವು, ಮಂಡಿ ನೋವು, ಬೆನ್ನು, ಸೊಂಟ ನೋವು, ಈ ಥರದ್ದಕ್ಕೆ ಅವರು 14ರಿಂದ 22ರವರೆಗೆ ಬಹಳ ಕಷ್ಟಪಟ್ಟಿದ್ರು. ಮತ್ತು ಈಗ 2 ವರ್ಷ 23, 24, 25 ಅವರಿಗೆ ಒಂದು ಸ್ವಲ್ಪ ಬೆನಿಫಿಟ್ ಇದೆ. ಆ ಒಂದು ಹಳೆಯ ನೋವನ್ನು ಅವರೇನಾದರೂ ನೆಗ್ಲೆಕ್ಟ್ ಮಾಡಿದರೆ ಮತ್ತೆ ವಾಪಸ್ ಬರುವಂಥ ಸಾಧ್ಯತೆ. ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಮುಂತಾದವುಗಳು ಈ 2-3 ವರ್ಷದಲ್ಲಿ ಇಲ್ಲ ಅವರಿಗೆ. ನೆಗ್ಲಿಜೆನ್ಸಿ ಮಾಡಿದರೆ ಎಲ್ಲ ಸರಿಯಾಗಿದೆ ಅಂಥೇಳಿ ತುಂಬ ಲೇಟಾಗಿ ಊಟ ಮಾಡೋದು, ಅಥವಾ ಕೆಲಸದ ಒತ್ತಡದಲ್ಲಿ ನಿದ್ರೆನೇ ಕಡಿಮೆ ಮಾಡಿಬಿಡೋದು, ಹೆಲ್ತ್ ಬಗ್ಗೆ ತುಂಬ ನೆಗ್ಲಿಜೆನ್ಸಿ ಮಾಡಿದರೆ ಮತ್ತೆ ಹಳೆಯ ಕಾಯಿಲೆಗಳು ಪುನರಾವರ್ತನೆಯಾಗುತ್ತೆ, ರಿಪೀಟ್ ಆಗುತ್ತೆ ಅನ್ನೋದನ್ನು ಧನುರಾಶಿಯವರಿಗೆ ತೋರಿಸ್ತಾ ಇದೆ. ಹಾಗಾಗಿ ಪ್ಲೀಸ್ ಟೇಕ್ ಗುಡ್ ಕೇರ್ ಆಫ್ ಯುವರ್ ಹೆಲ್ತ್. ಈ ಒಂದು ವಾಕ್ಯವನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತಗೊಳ್ಳಿ. ಒತ್ತಡಕ್ಕೆ ಸಿಲುಕುವಂಥ ಸಾಧ್ಯತೆ ಅಂತ ಹೇಳುತ್ತೆ. ಅಂದರೆ ಧನುರಾಶಿಯವರಿಗೆ ಸ್ಟ್ರೆಸ್. ಯಾಕಾಗಿ ಈ ಸ್ಟ್ರೆಸ್ ಬರುತ್ತೆ ಅಂದರೆ, 7.5 ಮುಗಿದು ಹೋಗಿದೆ, ಒಂದು ಭಾಗ್ಯದ ಬಾಗಿಲು ಓಪನ್ ಆಗಿದೆ, ಕೆಲಸದ ಅವಕಾಶಗಳು ಸಾಕಷ್ಟು ಬರ್ತಾ ಇದೆ, ಇದೊಂದು ಕೆಲಸ, ಮತ್ತೊಂದು ಕೆಲಸ, ಹಣನೂ ಹರಿದು ಬರ್ತಾ ಇದೆ. ಅದೇ ರೀತಿ ಇದೊಂದು ಅಸೈನ್ಮೆಂಟ್ ಮಾಡೋಣ, ಅದೊಂದು ಪ್ರಾಜೆಕ್ಟ್ ಮಾಡೋಣ, ಇದೊಂದು ಮಾಡೋಣ ಅಂತ ಕೆಲಸದಲ್ಲಿ ಕೂತಾಗ ಅಫ್ಕೋರ್ಸ್ ಅವರು ಊಟವನ್ನು ಸ್ಕಿಪ್ ಮಾಡಲೇಬೇಕು, ತಿಂಡಿಯನ್ನು ಸ್ಕಿಪ್ ಮಾಡಲೇಬೇಕು, ನಿದ್ದೆಯನ್ನೂ ಸ್ಕಿಪ್ ಮಾಡಬೇಕು. ಆಗ ಒತ್ತಡ. ಆರೋಗ್ಯ 2025 ಧನುರಾಶಿಯವರು ಎಷ್ಟು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋತಾರೆ, ಹಣ ಹುಡ್ಕೊಂಡು ಬರುತ್ತೆ, ಅದರಲ್ಲಿ 2 ಮಾತಿಲ್ಲ. ಆರೋಗ್ಯನೇ ಇವತ್ತು ನಮಗೆ ಕೈ ಕೊಟ್ಟಿದೆ ಅಂದರೆ ಹಣಕಾಸಿಗೆ ನಾವು ಹೇಗೆ ದುಡಿಯೋದಕ್ಕೆ ಸಾಧ್ಯ? ಹಾಗಾಗಿ ಧನುರಾಶಿಯವರು ಕೋರ್ ಬಾಟಮ್ ಲೈನ್ ಏನು ಹೇಳ್ತೀನಿ ಅಂದರೆ, ಪ್ಲೀಸ್ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ. ಸಮಯಕ್ಕೆ ಊಟ ಮಾಡಿ, ತಿಂಡಿ ಮಾಡಿ, ನಿದ್ದೆ ಮಾಡಿ. ಆರೋಗ್ಯಕ್ಕೆ ಎಷ್ಟು 8 ಗಂಟೆಯ ನಿದ್ದೆ ಅವಶ್ಯಕತೆ ಇರುತ್ತೆ, ಪ್ಲೀಸ್ ಅದನ್ನು ಸಪೋರ್ಟ್ ಮಾಡಿ. ದುಡಿಯೋದಕ್ಕೆ ಸಾಕಷ್ಟು ದಾರಿಗಳಿರುತ್ತೆ, ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿಯನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸರಿ ಗುರುಗಳೇ, ಇನ್ನು ಉಳಿದ ವಿಚಾರದಲ್ಲಿ ಯಾವ ರೀತಿ ಇದೆ ಧನುರಾಶಿಯವರಿಗೆ ಅಂತ? ಖಂಡಿತ ಅದನ್ನು ಹೇಳ್ತೀನಿ. ಈಗ ನೋಡಿ, ಆರ್ಥಿಕ ವಿಚಾರ ಅಂತ ಬಂದಾಗ ನಾನು ವಾರ ಭವಿಷ್ಯದಲ್ಲೂ ಕೂಡ ಹೇಳ್ತಾ ಇರ್ತೀನಿ. 10 ಅವಕಾಶಗಳು ಎದುರುಗಡೆ ಬಂದು ನಿಂತಿರುತ್ತೆ ಧನುರಾಶಿಯವರಿಗೆ. 2014ರಿಂದ 22ರವರೆಗೆ ನೋಡ್ಲಿಕ್ಕಾಗಿ 7.5 ತುಂಬ ಅಂದರೆ ತುಂಬ ಇವ್ರಿಗೆ ಪೀಡನೆ ಕೊಟ್ಟಿದೆ. ಈಗ ಹಂಗಿಲ್ಲ. ಈ ಯುಗಾದಿ ಆಗ್ತಿದ್ದಂಗೆನೆ ಈಗ ಸ್ಟಾರ್ಟ್ ಆಗಿದೆ ಅವಕಾಶಗಳು ಬರೋದಕ್ಕೆ. ನೀವು ಡೋರನ್ನು ತೆಗೆದ್ರೆ 10 ಅವಕಾಶಗಳು, ಅದರಲ್ಲಿ ಯಾವುದು ಬೆಸ್ಟ್, ಯಾವುದು ಲೀಸ್ಟ್ ಅನ್ನೋದನ್ನು ನೋಡಿ ಅವಕಾಶಗಳನ್ನು ಬರಮಾಡ್ಕೊಳ್ಳಿ. ವೃತ್ತಿ, ವ್ಯಾಪಾರ, ನೌಕರಿ ನೀವು ಪೀಕಿಗೆ ಹೋಗ್ತೀರಾ ಈ ವರ್ಷ. ಧನುರಾಶಿಯವರು ಬರೆದಿಟ್ಕೊಳ್ಳಿ, ಹಿಂದಿನ ವರ್ಷದಲ್ಲಿ ಗಳಿಸಲಿಕ್ಕೆ ಆಗಲಾರದಷ್ಟು ಹಣ ಗಳಿಸ್ತೀರಾ. ಖ್ಯಾತಿ, ಪ್ರಸಿದ್ಧಿ, ಹೆಸರು, ಮಾನ, ಸನ್ಮಾನ. ಪಾಲಿಟಿಕ್ಸಲ್ಲಿದ್ದರೆ ತುಂಬ ಒಳ್ಳೆಯ ಪೊಸಿಷನ್ಗಳು ಸಿಗುತ್ತೆ. ನೌಕರಿಯಲ್ಲಿದ್ದರೆ ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ. ವ್ಯಾಪಾರದಲ್ಲಿದ್ದರೆ ಒಳ್ಳೆಯ ಅವಕಾಶಗಳು, ಹಣ ಗಳಿಸುವಂಥದ್ದು. ಒಂದು ನಿಮ್ಮದು ಬ್ರ್ಯಾಂಚ್ ಇದ್ದರೆ 10 ಬ್ರ್ಯಾಂಚ್ಗಳನ್ನು ಮಾಡ್ತೀರಾ. ಧನುರಾಶಿಯವರಿಗೆ ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಪ್ರೇಮ, ಸಂಬಂಧ, ಒಂದು ವೈವಾಹಿಕ ಜೀವನವನ್ನು ನೋಡಲಿಕ್ಕಾಗಿ ಒಳ್ಳೆಯದಿದೆ. ಆದರೆ ಈ ಪ್ರೇಮಿಗಳಿಗೆ ಒಬ್ಬ 3ನೆಯ ವ್ಯಕ್ತಿ ಸೆಂಟ್ರಿಗೆ ಬಂದು ಸಂಬಂಧವನ್ನು ಹಾಳು ಮಾಡುವಂಥದ್ದು ಅಂತ ಬರುತ್ತೆ. ಹಾಗಾಗಿ ನೀವು ಗಂಡು ಹೆಣ್ಣು ಏನು ಪ್ರೇಮ ಸಂಬಂಧದಲ್ಲಿ ಇರ್ತೀರಿ, ನಿಮ್ಮ ಮೇಲೆ ಟ್ರಸ್ಟನ್ನು ಹೆಚ್ಚು ಬೆಳೆಸಿಕೊಳ್ಳುವಂಥದ್ದು. ಡೋಂಟ್ ಬಿಲೀವ್ ಥರ್ಡ್ ಪರ್ಸನ್. ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಬೇಡ. ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅನ್ನುವ ರೀತಿ ಗಾದೆ ಮಾತಿದೆ. ನೀವು ಅದನ್ನ ಟ್ರಸ್ಟ್ ಮಾಡಿ ನೋಡಿ, ಹೌದಾ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ. ಇಲ್ವಾ ಸುಮ್ಮನೆ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಆ ರೀತಿ ಆಗುತ್ತೆ. ದಾಂಪತ್ಯದಲ್ಲೂ ಕೂಡ ಒಂದು ಸ್ವಲ್ಪ ಮಾತಿಗೆ ಮಾತು ಬಂದು
ನಮ್ಮ ದಾಂಪತ್ಯದಲ್ಲಿ ಒಂಚೂರು ವಿಭಿನ್ನ ಅಪಸ್ವರ ಕೇಳಿ ಬರುತ್ತೆ. ಹಾಗಾಗಿ ಅದನ್ನು ನಾವು ಕೂತು ಹರಿಸ್ಕೋಬೇಕು. ಈಗ ನೋಡಿ, ಗಂಡ ಹೆಂಡತಿಯ ನಡುವೆ ಜಗಳ ಬಂತು ಅಂತಂದರೆ ಹೆಂಡತಿ ಇಲ್ಲ ನಮ್ಮ ತಂದೆ ತಾಯಿಗೆ ಹೇಳ್ತೀನಿ, ಮನೇಲಿ ಹೇಳ್ತೀನಿ ಅಂದರೆ ಗಂಡನಿಗೆ ಅದು ಈಗೋಗಿ ಹರ್ಟ್ ಆಗುತ್ತೆ. ಅಥವಾ ಗಂಡ ಆ ರೀತಿ ಮಾಡಿದರೆ ಹೆಂಡತಿ ಈಗೋಗಿ ಹರ್ಟ್ ಆಗುತ್ತೆ. ಕೂತ್ಕೊಂಡು ನಾವೇ ಒಂದು 4 ಕೋಣೆಯಲ್ಲಿ ಕೂತು ಮಾತಾಡಿ ಆ ಗೋಡೆಯ ಮಧ್ಯೆ ಕೂತು ಬಗೆಹರಿಸ್ಕೊಂಡಾಗ ಆ ಮಾತು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಹಾಗೆ ಹೊರಗಡೆ ಹೋಗಲ್ಲ, ಜಗಳ ಬೀದಿಗೆ ಹೋಗಲ್ಲ. ಅದಕ್ಕೋಸ್ಕರ ಧನುರಾಶಿಯ ದಂಪತಿಗಳು ಏನು ಮಾಡಬೇಕು ಅಂತಂದರೆ, ಏನೇ ಡಿಸ್ಪ್ಯೂಟ್ ಇದ್ರೂ, ಏನೇ ವಾದ ವಿವಾದ ಇದ್ರೂ ಮನೆಯ 4 ಗೋಡೆಯ ಒಳಗಡೆ ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಈ ವರ್ಷ ದಾಂಪತ್ಯ ಚೆನ್ನಾಗಿರುತ್ತೆ. ತಾಳ್ಮೆ ತಗೊಳ್ಳಿ. ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಮುಂಗೋಪ ಬೇಡ, ಆತುರ ಬೇಡ, ಎಲ್ಲ ಬೊಂಬಾಟಾಗಿರುತ್ತೆ. ಇನ್ನು ಮಕ್ಕಳಿಗೆ ಶಿಕ್ಷಣದಲ್ಲಂತೂ ಬಹಳ ಬಹಳ ಒಳ್ಳೆಯದಿದೆ. ಶಿಕ್ಷಣದಲ್ಲಿ ಅವರು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡುವಂಥದ್ದು, ಕ್ರ್ಯಾಶ್ ಕೋರ್ಸ್ ಇರ್ಬೋದು, ಒಂದು ಅದ್ಭುತವಾದಂತಹ ವಿಷಯಗಳನ್ನು ನೋಡಲಿಕ್ಕಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿರುತ್ತೆ, ಅದನ್ನೂ ಕೂಡ ಅವರು ಕ್ರ್ಯಾಕ್ ಮಾಡ್ತಾರೆ ಎಲ್ಲ ರೀತಿಯಾಗಿ. ವಿಶೇಷವಾಗಿ ಒಂದು ಗುಡ್ ನ್ಯೂಸ್ ಏನು ಅಂದರೆ, ಧನುರಾಶಿಯ ಮಕ್ಕಳಿಗೆ ಮೆಮರಿಗೆ ಹೋಗುತ್ತೆ. ಓದಿದ್ದೆಲ್ಲ ಅವರು ಫೋಕಸ್ ಮಾಡ್ತಾರೆ, ಗ್ರಾಸ್ಪ್ ಮಾಡ್ತಾರೆ. ಬಟ್ ಈ ಹಿಂದೆ ಹೆಂಗಿತ್ತು, 14ರಿಂದ 22, 23ವರೆಗೂ ಎಷ್ಟೇ ಓದಿದ್ರೂ ಅವ್ರಿಗೆ ಕಾನ್ಸಂಟ್ರೇಷನ್ ಬರ್ತಾ ಇರಲಿಲ್ಲ, ಫೋಕಸ್ ಇರಲಿಲ್ಲ, ಎಕ್ಸಾಂಪಲ್ಲಿ ಫೇಲ್ಯೂರ್ ಇತ್ತು, ಅವರು ಬಯಸಿದಂಥ ಅಂಕಗಳು ಬರ್ತಾ ಇರಲಿಲ್ಲ. ಅದನ್ನೆಲ್ಲ ಮೀರ್ತಾರೆ ಈ ವರ್ಷ. ಅದ್ಭುತವಾಗಿದೆ. ಕೃಷಿ ಕ್ಷೇತ್ರದ ಒಂದು ಧನುರಾಶಿ ಜಾತಕರಿಗೆ ಸ್ಪೋರ್ಟ್ಸ್ ಕ್ಷೇತ್ರ ಇರ್ಬೋದು, ಮಾಧ್ಯಮ ಕ್ಷೇತ್ರ ಇರ್ಬೋದು, ಸೋಷಿಯಲ್ ಮೀಡಿಯಾ ಕ್ಷೇತ್ರ ಇರ್ಬೋದು, ಧನುರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರದ ಬೆಳೆ ಈ ವರ್ಷ. ಹಿಂದೆ ತಿರುಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಅದ್ಭುತ ಪ್ರಗತಿ ಕಾಣ್ತೀರಾ. ಒಂದು ಖುಷಿಯ ವರ್ಷ ಅಂತ ಹೇಳ್ಬೋದು. ಸರಿ ಗುರುಗಳೇ, ಇನ್ನು ಧನುರಾಶಿಯವರಿಗೆ ಪರಿಹಾರ ರೆಮಿಡಿ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಗುರುಗಳೇ? ಖಂಡಿತ. ಪರಿಹಾರ ಅಂತ ಬಂದಾಗ ಅವರಿಗೆ ಗುರುಗಳು ಮಾರ್ಗದರ್ಶನ ಕೊಡಬೇಕು. ಗುರುಗಳು ಮಾರ್ಗದರ್ಶನ ಕೊಡಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಯಾಗಿರಬಹುದು, ಅಥವಾ ನಾವು ನಂಬಿದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ಶಿರ್ಡಿ ಸಾಯಿಬಾಬಾ, ಗುರುದತ್ತರು, ಶ್ರೀಧರ ಸ್ವಾಮಿಗಳು, ಹೀಗೆ ಗುರುಗಳ ಆರಾಧನೆ ಅವರಿಗೆ ಜಾಸ್ತಿ ಫಲ ಕೊಡುತ್ತೆ. ಪ್ರತಿ ಗುರುವಾರ ತಪ್ಪದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ತಗೊಂಡು ಬರೋದಾಗ್ಲಿ, ದತ್ತ ಮಹಾರಾಜರ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಈ ರೀತಿ ಗುರುಗಳ ಸೇವೆ ಅವರಿಗೆ ವರ್ಷ ಪೂರ್ತಿ ಮಾಡೋದ್ರಿಂದ ಬಹಳ ಒಳ್ಳೆಯ ಫಲ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಧನುರಾಶಿಯವರು ಪ್ರತಿದಿನ ಒಂದೇ ಒಂದು ಸಣ್ಣ ಏಲಕ್ಕಿ ಕಾಳನ್ನು ಬಾಯಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಸೋಂಪು ಕಾಳನ್ನು ತಿಂದುಬಿಟ್ಟು ಹೊರಡೋದ್ರಿಂದ ಅವತ್ತಿನ ಅವರ ಎಲ್ಲ ಕೆಲಸದಲ್ಲಿ ಜಯ. ಶತ್ರು ಎದುರುಗಡೆ ನಿಂತ್ಕೊಂಡ್ರು ಸೈಡಿಗೆ ಸರಿಯುವಂಥದ್ದು. ಶತ್ರು ಕಾಟ ಏನಾದರೂ ಇದೆ ಅಂತ ಅನಿಸಿದ್ರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಒಂದು ನಿಂಬೆಹಣ್ಣನ್ನು ತಗೋಬೇಕು. ನಿಂಬೆಹಣ್ಣನ್ನು 4 ಭಾಗದಲ್ಲಿ ಕಟ್ ಮಾಡಿ, ಕೆಳಗಡೆ ಭಾಗ ಕಟ್ ಮಾಡಬಾರ್ದು, ಅದರ ಒಳಗಡೆ ಉಪ್ಪು, ಸಮುದ್ರ ಉಪ್ಪು, ಕಲ್ಲುಪ್ಪನ್ನು ತುಂಬಿ ಆಂಟಿ ಕ್ಲಾಕ್ ವೈಸ್ 7 ಸಲ ತಲೆ ಸುತ್ತ ನಿವಾಳಿಸ್ಕೊಂಡು ಹೊರಗಡೆ ಚರಂಡಿ ಕೊಳಚೆ ನೀರಲ್ಲಿ ಬಿಸಾಕೋದ್ರಿಂದ ಆ ಹುಣ್ಣಿಮೆ ಆ ಅಮಾವಾಸ್ಯೆಗೆ ಶತ್ರುಕಾಟ ಹಿಂದೆ ಸರಿತಾ ಬರುತ್ತೆ. ಧನುರಾಶಿಯ ಜಾತಕರಿಗೆ ಈ ವಿಶ್ವಾವಸುನಾಮ ಸಂವತ್ಸರ 2025 ಬಂಗಾರದಂತ ಬೆಳೆ ಕೊಡುವಂತ ವರ್ಷ. ಧೈರ್ಯವಾಗಿ ಮುನ್ನುಗ್ಲಿ ಅವರು. ಗುರುಗಳೇ, ಮಕರ ರಾಶಿ ಅಂದ್ರೆ ಸುಮಾರು 7.5 ವರ್ಷಗಳ 7.5 ಇನ್ನೇನೋ ಮುಗಿಸ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಮಕರ ರಾಶಿಗೆ ಯಾವ ರೀತಿ ಆಗಿದೆ ಯುಗಾದಿ ವರ್ಷದ ಹೊಸ ಕ್ಯಾಲೆಂಡರ್ ಪ್ರಕಾರ ಗುರುಗಳು? ಖಂಡಿತ. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಧನುರಾಶಿಯವರು ಕೂಡ ಸುಮಾರು 2014ರಿಂದ 22ರವರೆಗೆ ಹೇಗೆ ಒಂದು ಸಾಡೆ ಸಾತಿ ಎನ್ನುವ ಒಂದು ಬೆಂಕಿಯ ಮೇಲೆ ನಡ್ಕೊಂಡು ಬಂದರು ಅಂತ ಹೇಳಿ, ಅದೇ ರೀತಿ ಮಕರ ರಾಶಿಯವರು ಕೂಡ ಈ 7.5 ವರ್ಷ ಬಹಳ ಸಫರ್ ಆಗಿಬಿಟ್ಟಿದ್ದಾರೆ. ಜೀವನವನ್ನು ತುಂಬಾ ಹತ್ತಿರದಿಂದ ನೋಡಿದ್ದಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರನ್ನ ಒಳ್ಳೆಯವರು ಅನ್ಕೊಂಡಿದ್ರು ಈ 7.5 ವರ್ಷದಲ್ಲಿ ಮಕರ ರಾಶಿಯವರಿಗೆ ಅವರ ನಿಜವಾದಂತಹ ಬಣ್ಣ ಬಯಲಾದಂಥದ್ದು. ಇವರು ಒಳ್ಳೆಯವರ, ಇವರು ಕೆಟ್ಟವರ ಅಂತ ಹತ್ತಿರದಿಂದ ಜೀವನ ನಿಜ ದರ್ಶನ ಮಾಡಿಸಿರುವಂಥದ್ದು. ಈ ಒಂದು ಫಿನಾನ್ಸಿಗೆ ಸಂಬಂಧಪಟ್ಟಂತೆ ಅವರು ಎಷ್ಟು ಸಫರ್ ಪಟ್ಟಿದ್ದಾರೆ ಅಂತಂದ್ರೆ ಈ 7.5 ವರ್ಷದಲ್ಲಿ ಮಕರ ರಾಶಿಯವರು ಬಹಳ ಒಂದು ಜೇಬಲ್ಲಿ ದುಡ್ಡಿದೆ, ಆದರೆ ಅದನ್ನ ಅನುಭವಿಸುವಂತ ಯೋಗ ಇಲ್ಲ. ಅಥವಾ ನಮಗೆ ತಕ್ಷಣಕ್ಕೆ ಹಣದ ಅವಶ್ಯಕತೆ ಇದೆ, ಹಣ ಹೊಂದಾಣಿಕೆ ಆಗ್ತಾ ಇಲ್ಲ. ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟು ಬಿಡುವಂಥದ್ದು, ಆಸ್ಪತ್ರೆಗೆ ಅಲೆದಾಡುವಂಥದ್ದು, ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಹುಷಾರು ತಪ್ಪುವಂಥದ್ದು, ಅಥವಾ ಮನೆಯಲ್ಲಿ ಜಾನುವಾರುಗಳಿದ್ರೆ ಅವುಗಳಿಗೂ ಕೂಡ ಜಾಡ್ಯ,
ಮನೆಯಲ್ಲಿ ಸ್ಟಡಿ ಮಾಡುವಂಥ ಮಕ್ಕಳಿದ್ರೆ ಅವರಿಗೆ ಸ್ಟಡಿಯಿಂದ ಫೋಕಸ್ ಹೊರಟು ಹೋಗುವಂಥದ್ದು, ವ್ಯಾಪಾರ ವ್ಯವಹಾರ ಸಡನ್ ಆಗಿ ಡ್ರಾಪ್ ಆಗುವಂಥದ್ದು, ಎರಡ ಮಕರ ರಾಶಿಯವರು 7.5 ವರ್ಷಗಳಲ್ಲಿ ಒಂದು ರೀತಿ ನರಕ ಯಾತನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ನಾನು ಹೇಳುವ ಥರ ಶನಿ ಭಗವಾನರು 7.5 ವರ್ಷ ಕಂಟಿನ್ಯೂಸ್ ಪೀಡನೆಯನ್ನ ಕಷ್ಟಗಳನ್ನ ಕೊಡೋದಿಲ್ಲ. ಅದರಲ್ಲಿ 2.5 ವರ್ಷ ಮಾತ್ರ, 7.5 ಅಂದ್ರೆ 7.5 ವರ್ಷದಲ್ಲಿ 2.5 ವರ್ಷ ಮಾತ್ರ ನರಕ ಯಾತನೆಯನ್ನ ತುಂಬಾ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾರೆ. ಇನ್ನ ಕೊನೆಯದಾಗಿ ಈ 7.5 ಬಿಟ್ಟು ಹೋಗುವಾಗ ಕೊನೆಯ 2.5 ವರ್ಷ ಎರಡೂ ಕೈಯಿಂದ ಬಂಗಾರದ ಮಳೆಯನ್ನು ಸುರಿಸಿ ಹೋಗುವಂಥದ್ದು. ಹಾಗಾಗಿ ಮಕರ ರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರ 2025 ಮಾರ್ಚ್ ತಿಂಗಳಲ್ಲಿ ಏನು ಯುಗಾದಿ ಬಂದಿದೆ 30ಕ್ಕೆ, ಏಪ್ರಿಲ್ 2025ರಿಂದ ಮಕರ ರಾಶಿಯವರಿಗೆ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತ ಕಾಲ ಆರಂಭ ಆಗಿದೆ. ಬಂಗಾರದಂತ ದಿನಗಳು ಆರಂಭ ಆಗಿದೆ. ಯಾಕೆಂದ್ರೆ ಸಾಕು, 7.5 ವರ್ಷ ಕಷ್ಟಪಟ್ಟಿದ್ದು ಸಾಕು ಅಂತ ಹೇಳಿ ಶನಿ ಭಗವಾನರು ಇನ್ನವರಿಗೆ ಎರಡೂ ಕೈಯಿಂದ ಸುಖ, ಸಂಪತ್ತು, ಸಮೃದ್ಧಿ, ಐಶ್ವರ್ಯ ಎಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ. ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ, 1-2 ಸಾಕಷ್ಟು ಖುಷಿಯನ್ನ ಕೊಟ್ಟು ಹೋಗ್ತಾ ಇದ್ದಾರೆ. ತುಂಬಾ 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 ಅಂದ್ರೆ ಬಂಗಾರದಂತ ದಿನಗಳು ಮಕರ ರಾಶಿಯವರಿಗೆ 2025ರಿಂದ ಈ ಏಪ್ರಿಲ್ ತಿಂಗಳು 1ನೇ ತಾರೀಕಿನಿಂದ 2025ರಿಂದ ಶುರುವಾಗ್ತಾ ಇದೆ. ಇನ್ನು ಬೇರೆ ವಿಚಾರಗಳಲ್ಲಿ ಹಣಕಾಸಾಗಿರ್ಬೋದು, ಉದ್ಯೋಗ, ವ್ಯವಹಾರ ಯಾವ ರೀತಿ ಇದೆ ಗುರುಗಳು? ಖಂಡಿತ. ಈಗ ವಿಶೇಷವಾಗಿ ಮಕರ ರಾಶಿ ವಿಶ್ವಾವಸು ನಾಮ ಸಂವತ್ಸರ ನೋಡ್ಲಿಕ್ಕಾಗಿ ಯುಗಾದಿಯ ಫಲಗಳು ಹೇಗಿರುತ್ತೆ ಅಂದ್ರೆ, ಹೌದು, ಈ 7.5 ಮುಗಿತು, ನಮಗೆ ಶನಿ ಭಗವಾನರು ಒಳ್ಳೆಯ ಫಲಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಏನು ನೋವಾಗಿತ್ತು, ದುಃಖ ಆಗಿತ್ತು, ಅದಕ್ಕೆಲ್ಲ ಗಾಯಕ್ಕೆ ವಾಸಿ ಮಾಡಿ ಮಲಾಮನ್ನ ಹಚ್ಚಿಬಿಟ್ಟು ಹೋಗ್ತಾ ಇದ್ದಾರೆ. ಅದು ಸಂತೋಷದ ವಿಷಯ. ಆದರೆ ಈ ವರ್ಷ ಪೂರ್ತಿ ನಾವೇನು ಹೆಜ್ಜೆಗಳನ್ನು ಇಡ್ತೀವಿ, ಯೋಚಿಸಿ ನಿರ್ಧಾರ ತಗೋಬೇಕು ಅಂತ ಬರುತ್ತೆ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಈ ನಿರ್ಧಾರ ನಾನು ತೆಗೆದುಕೊಂಡಂಥದ್ದು ಸರಿನಾ ಅಥವಾ ತಪ್ಪ, 2 ಅಲ್ಲ 10 ಸಲ ಪರಾಮರ್ಶೆ ಮಾಡಿ ಯೋಚನೆ ಮಾಡಬೇಕು ಅಂತ ಬರುತ್ತೆ. ಇನ್ನು ಹಾರ್ಡ್ ವರ್ಕ್ ಹೆಚ್ಚಿನದಾಗಿ ಏನು ಹೇಳುತ್ತೆ ಅಂತಂದರೆ, 7.5 ಎಲ್ಲ ಮುಗೀತು, ನಾವು ಮಕರ ರಾಶಿಯವರು ರಿಲ್ಯಾಕ್ಸ್ ಆದ್ವಿ. ಯಶಸ್ಸು ಅನ್ನೋದು ಹಾಗೆ ತುಂಬ ಬರ್ತಾ ಇರುತ್ತೆ, ನಮಗೆ ಹರಿದು ಬರ್ತಾ ಇರುತ್ತೆ. ಹಣದ ಫ್ಲೋ ಹೆಚ್ಚಾಗುತ್ತೆ, ಯಶಸ್ಸು, ಖ್ಯಾತಿ ಎಲ್ಲ ಬರ್ತಾ ಇರುತ್ತೆ. ಒಳ್ಳೆ ಬಂಗಾರ ತಗೋತೀವಿ, ಬೆಳ್ಳಿ ತಗೋತೀವಿ, ಮನೆಗೆ ಒಂದು ಐಷಾರಾಮಿ ವಸ್ತುಗಳನ್ನು ತಗೋತೀವಿ, ಪೀಠೋಪಕರಣಗಳು ಎಲ್ಲ ತಗೋತೀವಿ. ಒಂಚೂರು ವರ್ಕಲ್ಲಿ ರಿಲ್ಯಾಕ್ಸ್ ಆಗ್ತೀವಿ. ಆಗ ಏನಿತ್ತು ಅಂದರೆ 2 ಅವಕಾಶಗಳಿತ್ತು, ಅದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ವಿ 7.5ಯಲ್ಲಿ. ಈಗ 10 ಅವಕಾಶಗಳು ಬರುತ್ತೆ. ಅವಕಾಶಗಳು ಇದೆಯಲ್ಲ ಅಂತ ರಿಲ್ಯಾಕ್ಸ್ ಆಗಿಬಿಟ್ರೆ ಏನಾಗುತ್ತೆ ಅಂತಂದರೆ, ಅಲ್ಲಿ ನಮಗೆ ಮತ್ತೆ ಶನಿ ಭಗವಾನರು ಮತ್ತೆ ನಮಗೆ ಚಾಟಿ ಏಟಿಂದ ಬೀಸುವಂಥದ್ದು. ಹಾಗಾಗಿ ಅದನ್ನು ರಿಲ್ಯಾಕ್ಸ್ ಆಗಬಾರ್ದು. ಹಾರ್ಡ್ ವರ್ಕ್ ನಮ್ದು ಇರಲೇಬೇಕು, ಕಠಿಣ ಶ್ರಮ ಇರಲೇಬೇಕು. ಶನಿ ಭಗವಾನರು ಪಾಠ ಕಲಿಸಿದ್ದಾರೆ, ಅದನ್ನು ಮರ್ತು ಬಿಟ್ಟು ನಾವು ಪರವಾಗಿಲ್ಲ 10 ಅವಕಾಶ ಬರ್ತಾ ಇದೆ ರಿಲ್ಯಾಕ್ಸ್ ಆಗೋಣ ಅಂತಂದರೆ ಮತ್ತೆ ನಮಗೆ ಏಟ್ ಕೊಡುತ್ತೆ. ಅದನ್ನು ಜಾಗೃತಿಯಾಗಿ ಇಟ್ಕೋಬೇಕು. ಆರ್ಥಿಕವಾಗಿ ನೋಡ್ಲಿಕ್ಕಾಗಿ ನಮಗೆ ಯಾವ ತೊಂದರೆಯೂ ಕಾಣ್ತಾ ಇಲ್ಲ. ಸಾಕಷ್ಟು ಹಣ ಹರಿದು ಬರುತ್ತೆ, ಉಳಿಸ್ಕೋಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಅಂದರೆ ಯೋಚಿಸಿ ಇನ್ವೆಸ್ಟ್ಮೆಂಟ್ ಮಾಡಿ. ಗುರು ಹಿರಿಯರು, ಮಾರ್ಗದರ್ಶಕರು ಅಥವಾ ಆ ಫೀಲ್ಡಲ್ಲಿರುವಂಥ ಎಕ್ಸ್ಪರ್ಟ್ಸ್ಗಳ ಹತ್ರ ಈಗ ಒಂದು ಸೈಟ್ ತಗೋತಾ ಇದ್ದೀನಿ, ತಗೊಳ್ಬೇಕಾ ಬೇಡವಾ, ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ ಲಾಭ ಆಗುತ್ತಾ, ಇದು ನನಗೆ ಲೀಗಲ್ ಆಗಿ ಕರೆಕ್ಟ್ ಆಗಿದೆಯಾ, ಈ ರೀತಿಯಾಗಿ ಮಾಡ್ಕೊಳ್ಳಿ. ವ್ಯಾಪಾರ ವ್ಯವಹಾರ ಅಂತ ಬಂದಾಗ, ನೌಕರಿ ಅಂತ ಬಂದಾಗ ತುಂಬ ಚೆನ್ನಾಗಿ ಇನ್ಕ್ರಿಮೆಂಟ್ ಇದೆ, ಪ್ರಮೋಷನ್ ಇದೆ, ಸಾಕಷ್ಟು ಹಣದ ಹರಿವಿದೆ. ಯಾರು ನಾವು ಔಟ್ಸೋರ್ಸ್ ಮಾಡ್ತಾ ಇದ್ದೀವಿ, ನೌಕರಿ ಅಲ್ಲದೆ ನಾವು ಈಗ ಮಂತ್ಲಿ ಪೇಮೆಂಟ್ ಮೇಲೆ ನಾವು ಡಿಪೆಂಡ್ ಇರಲ್ಲ, ಬೇರೆಯಾಗಿ ನಾವು ಔಟ್ಸೋರ್ಸ್ ಮಾಡ್ತಿರ್ತೀವಿ, ಗಿಗ್ ಎಕಾನಮಿ ಅಂತ ಹೇಳ್ತಾರೆ. ಆ ಥರ ಗಿಗ್ ಎಕಾನಮಿ ಮಾಡುವಂಥವ್ರು ಎಲ್ಲರಿಗೂ ಕೂಡ ಬೊಂಬಾಟಾಗಿದೆ. ಮಕರ ರಾಶಿಯವರಿಗೆ ಹಿಂದೆ ತಿರುಗಿ ನೋಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ವೈವಾಹಿಕ ಜೀವನವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಾನು ಪ್ರೇಮ ವಿವಾಹದ ಬಗ್ಗೆ ಹೇಳ್ತೀನಿ. ಯಾರು ಪ್ರೇಮ ವಿವಾಹವನ್ನು ಮಾಡಿ ಈ ಒಂದು ಮನೆಯಲ್ಲಿ ನಾವು ಕಾಯ್ತಾ ಇರ್ತೀವಿ, ಒಪ್ಪಿಗೆಗೋಸ್ಕರ ಕಾಯ್ತಾ ಇರ್ತೀವಿ, ಈ ವರ್ಷ 2025 ಅಕ್ಟೋಬರ್, ನವೆಂಬರ್, ಡಿಸೆಂಬರ್
ಈ 3 ತಿಂಗಳಲ್ಲಿ ನಿಮ್ಮ ಫೇವರ್ ಆಗಿ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 2025ರಲ್ಲಿ ವಿವಾಹ ಆಗೇ ಆಗತ್ತೆ, ಕಂಕಣ ಬಲ ಕೂಡಿ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ ಈ ವರ್ಷದ ಕೊನೆಗೆ ಸಿಹಿ ಫಲ ಇದೆ ಅನ್ನುವುದು ಪ್ರೇಮ ವಿವಾಹದ ವಿಷಯದಲ್ಲಿ ಬರುತ್ತೆ. ಇನ್ನು ವೈವಾಹಿಕ ಜೀವನವನ್ನು ನೋಡ್ಲಿಕ್ಕಾಗಿ ಸಾಕಷ್ಟು ಶುಭ ಇದೆ. ಆದರೆ ಸೆಪ್ಟೆಂಬರ್ ಸ್ವಲ್ಪ ಆ ತಿಂಗಳು ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಆ 2 ತಿಂಗಳಲ್ಲಿ ದಾಂಪತ್ಯದಲ್ಲಿ ಒಂಚೂರು ಮಾತಿಗೆ ಮಾತು ಬೆಳೆದು ಸ್ವಲ್ಪ ವಿರಸ ಅಂತ ಬರುತ್ತೆ. ಅದನ್ನೊಂದು ನೋಡಿಕೊಂಡ್ರೆ ಎಲ್ಲ ಶುಭ ಇರುತ್ತೆ. ಇನ್ನು ಕುಟುಂಬದ ಜೀವನದಲ್ಲಿ ಮಂಗಳ ಕಾರ್ಯ ಅಂತ ತೋರಿಸುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ, ಬಂಧು ಬಾಂಧವರು ಬರ್ತಾರೆ, ಎಲ್ಲರೊಟ್ಟಿಗೆ ಊಟ ಮಾಡುವಂಥದ್ದು, ಟ್ರಿಪ್ ಹೋಗುವಂಥದ್ದು, ಫ್ಯಾಮಿಲಿ ವಿಷಯದಲ್ಲಿ ಶುಭ, ಅತ್ಯಂತ ಶುಭ ಇದೆ. ವೃತ್ತಿ ಜೀವನ ಚೆನ್ನಾಗಿದೆ, ಹೊಸ ತಿರುವು ಪಡೆಯುತ್ತೆ. ಅಂದರೆ ನೀವು ಏನು ಯೋಚನೆ ಮಾಡಿಲ್ವೋ ಅಂತಹ ಪ್ರಾಜೆಕ್ಟ್ಗಳು ನಿಮಗೆ ಬರುತ್ತೆ. ಒಳ್ಳೆಯ ಶುಭ 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 ಇದೆ. ಮಕರ ರಾಶಿಯವರಿಗೆ ಹಿಂದೆ ತಿರುಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಆರೋಗ್ಯದ ದೃಷ್ಟಿ ಅಂತ ಬಂದಾಗ ಒಂದು ಸ್ವಲ್ಪ ಈ ವರ್ಷ ನೀರನ್ನು ಜಾಸ್ತಿ ನೀವು ಕುಡಿಬೇಕಾಗತ್ತೆ. ಹಂಗಂತ ಹೇಳಿ ನಮ್ಮ ಶರೀರ ಎಷ್ಟು ಕೇಳುತ್ತೆ ಅದಕ್ಕಿಂತ ಜಾಸ್ತಿ ಕುಡಿಯುವಂಥದ್ದಲ್ಲ. ನಾವು ಏನು ಮಾಡ್ತಾ ಇದ್ವಿ ಈ ಹಿಂದೆ ಅಂತಂದರೆ, ಮನೇಲಿ ಹೇಳ್ತಾ ಇದ್ರು ದೊಡ್ಡವರು, ತಂದೆ ತಾಯಿಗಳು, ನಮ್ಮ ಅಜ್ಜ ಅಜ್ಜಿ, ನೀರು ಕುಡಿಬೇಕು, ದಿವಸಕ್ಕೆ ಎಷ್ಟು ಶಾರೀರಿಕ ಅಗತ್ಯ ಇದೆ ಅಂತ. ನಾವು ಮಕರ ರಾಶಿಯವರು ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ವಿ. ಇಷ್ಟು ನೀರು ಕುಡಿಯೋದು, ಕಾನ್ಸ್ಟಿಪೇಷನ್ನು, ಡೈಜೆಷನ್ನು, ಮತ್ತೊಂದು ಅದು ಕಾರಣ ಆಗ್ತಾ ಇತ್ತು. ವಿಶೇಷವಾಗಿ ಮಂಗಳನ ವರ್ಷ ಆಗಿರೋದ್ರಿಂದ ನೀವು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಹೋದ ವರ್ಷ ನಾವು 2024 ನಮ್ಮ ಬಾಡಿಗೆ ವಾಟರ್ ಕನ್ಸಂಪ್ಷನ್ ಎಷ್ಟಿತ್ತು? ಕಡಿಮೆ, ತುಂಬ ಕಡಿಮೆ ಇತ್ತು. ಅದನ್ನು ಈ ಸಲ ನಾವು ಜಾಸ್ತಿನೂ ಬೇಡ, ಕಡಿಮೆನೂ ಕೂಡ ಬೇಡ, ಎಷ್ಟು ಅಪ್ರಾಪ್ರಿಯೇಟ್ ಬೇಕೋ ಅಷ್ಟನ್ನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಇನ್ನು ಮಿಕ್ಕಿದ್ದು ಯಾವ ತೊಂದರೆಯೂ ಇಲ್ಲ. ಆಂಜನೇಯನ ಆರಾಧನೆ ಮಾಡಿಕೊಂಡು ನಾವು ಮುನ್ನುಗ್ಗಿದ್ರೆ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲ. ಸರಿ ಗುರುಗಳೇ, ಇನ್ನು ಮಕರ ರಾಶಿಯವರಿಗೆ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರಿ, ಅವ್ರಿಗೆ ದಿನನಿತ್ಯ ಉತ್ತಮವಾಗಿರೋದಕ್ಕೆ ಪರಿಹಾರ ಹೇಳೋದಾದ್ರೆ ಗುರುಗಳೇ? ಖಂಡಿತ. ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ನಾವು ಶ್ರೀಕೃಷ್ಣ ಮಧುರಾಷ್ಟಕಂ ಎನ್ನುವ ಸ್ತೋತ್ರವನ್ನು ಅಪ್ಲೋಡ್ ಮಾಡಿದ್ದೀವಿ. ಮಕರ ರಾಶಿಯವರು ಪ್ರತಿದಿನ ಬೆಳಗ್ಗೆ ಸಂಜೆ ಶ್ರೀಕೃಷ್ಣ ಮಧುರಾಷ್ಟಕಮನ್ನು ಪ್ರಶಾಂತವಾಗಿ ಕೂತ್ಕೊಂಡ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ರೆ ಪ್ರತಿದಿನ ಜೇನುತುಪ್ಪ ಒಂದು ಹನಿಯನ್ನ ತಿಂದಷ್ಟೇ ಅವರು ಸಿಹಿ ಫಲವನ್ನ ಪ್ರತಿದಿನ ಪಡಿತಾ ಹೋಗ್ತಾರೆ. ಇದರಲ್ಲಿ 2 ಮಾತಿಲ್ಲ. ಗುರುಗಳೇ, ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಕುಂಭರಾಶಿಯವರು ಏನ್ ಪರಿವರ್ತನೆ ಮಾಡ್ಕೊಳ್ಬೇಕು, ಪರಿವರ್ತನೆ ಮಾಡ್ಕೊಂಡ್ರೆ ಅವ್ರಿಗೆ ವರ್ಷವಿಡೀ ಚೆನ್ನಾಗಿರುತ್ತೆ ಅಂತ ಗುರುಗಳೇ? ಖಂಡಿತ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ಹೊಸ ವರ್ಷ ಆರಂಭ ಆಗ್ತಾ ಇದೆ, ವಿಶ್ವಾವಸು ನಾಮ ಸಂವತ್ಸರ. ಕುಂಭರಾಶಿಯವರಿಗೆ ಈ ವರ್ಷ ಒಂದೇ ಒಂದು ಮೂಲ ಮಂತ್ರ ನಾನು ಹೇಳ್ಕೊಡೋದೇನು ಅಂದ್ರೆ ತಾಳ್ಮೆ, ಸಮಾಧಾನ. ಮಂಗಳನ ವರ್ಷ ಆಗಿರೋದ್ರಿಂದ ಕುಂಭರಾಶಿ ಜಾತಕರಿಗೆ ಸ್ವಲ್ಪ ಎಲ್ಲಾ ವಿಷಯಗಳಲ್ಲೂ ಕೂಡ ಸಡನ್ ಆಗಿ ಸಿಟ್ಟು ಬರುವಂತಹ ಎಲ್ಲಾ ಸಾಧ್ಯತೆಗಳು ಏಪ್ರಿಲ್ 1ರ ನಂತರ ಕಂಡು ಬರುತ್ತೆ. ಇವರು ಇದೇ ರೀತಿ ಇರಬೇಕು ಅಂತ ಅವರ ವಿಷನ್ ಇರುತ್ತೆ. ಚಿಕ್ಕ ಪುಟ್ಟದಾಗಿ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಮನೆಯಲ್ಲಿ ಅವರು ಯಾವ ರೀತಿ ಶಿಸ್ತನ್ನು ಮೇಂಟೈನ್ ಮಾಡ್ತಾರೆ ಅಂತಂದ್ರೆ, ಬೆಡ್ಶೀಟ್ ಇದೇ ರೀತಿ ಇರಬೇಕು, ಇದೇ ಕಲರ್ದೇ ಇರಬೇಕು, ಮತ್ತೆ ಅದು ಒಂಥರ ಮುದ್ದೆ ಆಗಿರಬಾರ್ದು, ನೀಟಾಗಿ ಹಾಸಿದ್ದಿರಬೇಕು, ದಿಂಬು ಇದೇ ಆಕಾರದ್ದಿರಬೇಕು. ಒಂದು ಪ್ರತಿಯೊಂದು ಕೂಡ ಮನೆಯನ್ನ ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆ ಒಳಗಡೆ ಕಸ ಗುಡಿಸ್ಬೇಕು, ಡ್ರೆಸ್ ಇದೇ ತರ ಇರಬೇಕು, ಹಳೆಯದಾದ್ರೂ ಕೂಡ ಸರಿ ನಾನು ಐರನ್ ಮಾಡಿಬಿಟ್ಟೆ ಬಟ್ಟೆಯನ್ನ ಧರಿಸ್ಬೇಕು. ಶಿಸ್ತು ಅವರ ಜೀವನದ ಪ್ರಮುಖವಾದಂತ ಒಂದು ಅಂಗ, ಅವಿಭಾಜ್ಯ ಅಂಗ ಆಗಿರುತ್ತೆ. ಸೊ ಹಂಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ವಿಷಯದಲ್ಲಿ ಆಫೀಸಲ್ಲೂ ಕೂಡ ಅಷ್ಟೇ, ನಾನು 10 ಗಂಟೆಗೆ ಅಂದ್ರೆ 9:50ಕ್ಕೆ ಒಂದು 15 ನಿಮಿಷ ಮುಂಚೆ ನಾನು ಲಾಗಿನ್ ಮಾಡಬೇಕು ಅಂತ. ಅವರ ಕೆಳಗಿನ ಒಂದು ಆಫೀಸರ್ಸ್ ಇರ್ಬೋದು, ಉದ್ಯೋಗಿಗಳಿರ್ಬೋದು, ಸ್ವಲ್ಪ ಲೇಟಾಗಿ ಬಂದ ತಕ್ಷಣ ಇವರು ಅವ್ರ ಮೇಲೆ ರೇಗಾಡೋದಾಗ್ಲಿ, ಸಡನ್ ಆಗಿ ರಿಯಾಕ್ಟ್ ಮಾಡೋವಂಥದ್ದಾಗ್ಲಿ. ಈ ವರ್ಷ ಅವರು ರೋಡಲ್ಲಿ ಹೋಗ್ಬೇಕಾದ್ರೂ ಕೂಡ ಜೋರಾಗಿ ವಾಹನವನ್ನ ಚಾಲನೆ ಮಾಡುವಂಥದ್ದು, ಅಪಘಾತಕ್ಕೀಡಾಗುವಂಥದ್ದು, ಕೈಕಾಲಿಗೆ ಸಣ್ಣ ಪೆಟ್ಟನ್ನ ಮಾಡ್ಕೊಳ್ಳುವಂಥದ್ದು. ಸೊ ಸಮಾಧಾನ, ತಾಳ್ಮೆ ಅವರ ಮೂಲ ಮಂತ್ರ ಆಗಿದ್ರೆ ಕುಂಭರಾಶಿಯವರು ಈ ವರ್ಷ ಗೆದ್ದೇ ಗೆಲ್ತಾರೆ. 2 ಮಾತಿಲ್ಲ. ಸರಿ ಗುರುಗಳೇ, ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ವ್ಯವಹಾರ ಆಗಿರ್ಬೋದು, ವೈವಾಹಿಕ ಜೀವನ, ಆರೋಗ್ಯ ಯಾವ ರೀತಿ ಇದೆ ತಿಳಿಸ್ಕೊಡಿ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರತಿಯೊಂದು ಆಂಗಲ್ ನಿಂದ ನಾವು ಅನಲೈಸ್ ಮಾಡ್ತಾ ಹೋಗೋಣ. ಆರ್ಥಿಕ ಪರಿಸ್ಥಿತಿ ಅಂತ ಬಂದಾಗ ಕುಂಭರಾಶಿಯವರಿಗೆ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಮಂಗಳನ ಪರಿವರ್ತನೆ ಆಗುತ್ತೆ. ಅದು ಆಯ್ತು ಅಂತಂದ್ರೆ ಕುಂಭರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಒಂದು ರಾಜಯೋಗ ಅಂತ ಬರುತ್ತೆ. ಹೋದ ವರ್ಷ ಇವ್ರಿಗೂ ನೋಡಿ, ಕುಂಭರಾಶಿಯವ್ರಿಗೂ ಕೂಡ ವಿಶೇಷವಾಗಿ ಸಾಡೆ ಸಾತಿಯ ಎಫೆಕ್ಟು
ಖಂಡಿತವಾಗಿಯೂ ಅವರನ್ನ ತುಂಬಾ ಅಂದ್ರೆ ತುಂಬಾ ಹಿಂಡೆ ಹೆಪ್ಪಿ ಮಾಡಿತ್ತು. ಅದಕ್ಕೋಸ್ಕರ ಈ ವರ್ಷ 2025 ವಿಶ್ವಾವಸು ನಾಮ ಸಂವತ್ಸರ ಆರಂಭ ಆಗ್ತಿದ್ದಂಗೆನೆ ಏಪ್ರಿಲ್ 1ರಿಂದ ಕುಂಭರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ. ಆರ್ಥಿಕವಾಗಿ ಅವರು ಹಿಂದೆ ನೋಡುವಂತ ಅಗತ್ಯ ಇಲ್ಲ. ಯಾವ ಡೋರ್ಗಳು ಕ್ಲೋಸ್ ಆಗಿತ್ತು, ಹಣಕಾಸಿಗೆ ಯಾವೆಲ್ಲ ಬ್ಲಾಕೇಜಸ್ ಆಗಿತ್ತು, ಅದೆಲ್ಲ ಓಪನ್ ಆಗ್ತಾ ಬರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೀಬೇಕು ಅಂತ ಇದೆ. ಆ ಮಂಗಳ ಕಾರ್ಯ ನಡೆಯೋದಕ್ಕೆ ಮದುವೆ, ಮುಂಜಿವೆ ಈ ತರದ ಒಂದು ವ್ಯವಸ್ಥೆಗಳಿರುತ್ತೆ. ಅದಕ್ಕೋಸ್ಕರ ಅವರು ಹಣಕಾಸಿನ ಹೊಂದಾಣಿಕೆಗೆ 2024ರಲ್ಲಿ ಕುಂಭರಾಶಿಯವರು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು. ಅಲ್ಲಿ ಕೇಳಿಟ್ಟಿದ್ರು, ಈ ತರ ಮಂಗಳ ಕಾರ್ಯ ಇದೆ, ಹಣಕಾಸಿನ ಹೊಂದಾಣಿಕೆ ಆಗ್ಬೇಕು, ಮತ್ತೊಂದು ಮಗದೊಂದು ಆಗಿರ್ಲಿಲ್ಲ. 2025 ಏಪ್ರಿಲ್ 1ರ ನಂತರ ಅವ್ರಿಗೆ ಸಡನ್ ಆಗಿ ಅವ್ರು ಫೋನ್ ಮಾಡ್ತಾರೆ, ನೀವು ಈ ತರ ಹಣಕಾಸಿಗೆ ಹೇಳಿಟ್ಟಿದ್ರಲ್ಲ, ಬಂದು ತಗೊಂಡು ಹೋಗಿ ರೆಡಿ ಇದೆ ಅಂತೇಳಿ. ನೋಡಿ ಎಂಥ ಅದ್ಭುತ ಪರಿವರ್ತನೆ ಆಗುತ್ತೆ ಅಂದ್ರೆ, ಯುಗಾದಿಯ ನಂತರ ಕುಂಭರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಎಷ್ಟೋ ದಿವಸಗಳಿಂದ ಪೆಂಡಿಂಗ್ ಇರುವಂತ ವರ್ಕ್ಗಳು ಬೇಗ ಬೇಗ ಆಗ್ತಾ ಬರುತ್ತೆ. ಆಫೀಸಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ಒಂದು ವಾಹನ ನೋಡ್ಬೇಕು, ಅವರ ವಿಷನ್ ಇತ್ತು, ಇಂಥದ್ದೇ ಗಾಡಿ ತಗೋಬೇಕು, ಇಂಥದ್ದೇ ಕಾರ್ ತಗೋಬೇಕು ಅಂತ, ಅದೆಲ್ಲ ಅವ್ರಿಗೆ ಕೈಗೂಡುತ್ತೆ. ಅದ್ಭುತವಾದಂತಹ ದಿನ ಶುರುವಾಗತ್ತೆ. ದಾಂಪತ್ಯದಲ್ಲೂ ಕೂಡ ವಿಶೇಷವಾಗಿ ಸಪೋರ್ಟ್ ಇರುತ್ತೆ ಅಂತ ಬರುತ್ತೆ. ಅಂದರೆ ಗಂಡ ಇದ್ರೆ ಹೆಂಡತಿಗೆ, ಹೆಂಡತಿ ಇದ್ರೆ ಗಂಡನಿಗೆ, ಆ ಒಂದು ವ್ಯವಸ್ಥೆಯಲ್ಲಿ ತುಂಬಾ ಸಪೋರ್ಟ್ ಇರುತ್ತೆ. ಈಗ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಆ ಗಂಡ, ಆಯ್ತು ನಾನು ಒಂದು ವಿಶೇಷವಾಗಿ ನಿನಗೆ ಸಪೋರ್ಟ್ ಮಾಡ್ತೀನಿ, ಮಾಡು, ಒಂದು PhD ಮಾಡು, ಇನ್ನೂ ಒಂದು ಉನ್ನತ ಹಂತಕ್ಕೆ ಹೋಗು, ಅಥವಾ ಈ ಒಂದು ಏರಿಯಾದಲ್ಲಿ ಕೆಲಸ ಸಿಕ್ಕಿತ್ತು ಅಂದ್ರೆ ಇನ್ನೊಂದು ಏರಿಯಾ ದೂರ ಆಗ್ತಾ ಇತ್ತು ಅಂದ್ರೆ ಪರವಾಗಿಲ್ಲ, ಟ್ರಾವೆಲ್ ಮಾಡು, ನಾನಿದ್ದೀನಿ, ನಾನು ಸಪೋರ್ಟ್ ಮಾಡ್ತೀನಿ, ಮನೆಯ ಕೆಲಸಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತೀನಿ. ಅಥವಾ ಹೆಂಡತಿ ಗಂಡನಿಗೆ, ಇಲ್ಲ ನೀವು ಇನ್ನೂ ಹೆಚ್ಚಿನ ರೀತಿ ನೀವು ಟ್ರೈನಿಂಗ್ ಅನ್ನು ತಗೊಳ್ಳಿ, ವಿದೇಶಕ್ಕೆ ಹೋಗಬೇಕು, ಇನ್ನೂ ಹೆಚ್ಚಿನ ಫಲಗಳನ್ನು ಪಡಿಬೇಕು. ಈ ರೀತಿಯಾಗಿ ತುಂಬಾ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ. ಅದ್ಭುತವಾದಂತಹ ಫಲ ಕುಂಭರಾಶಿಯವರಿಗೆ ಕಾಯ್ತಾ ಇದೆ. ಒಂದೇನಪ್ಪ ಅಂತಂದ್ರೆ ಸೋಂಬೇರಿತನ ಬಿಡಬೇಕು. ಸೋಂಬೇರಿತನ ಬಿಟ್ರೆ ಕುಂಭರಾಶಿಯವರಿಗೆ ಈ ವರ್ಷ ಮುಟ್ಟಿದ್ದೆಲ್ಲ ಚಿನ್ನ. ವಿದ್ಯಾರ್ಥಿಗಳಾಗಿರ್ಬೋದು, ನೌಕರರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿರುವವರು ಕೂಡ ಕುಂಭರಾಶಿಯವರು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಯಶಸ್ಸನ್ನ ಪಡಿಬೇಕು ಅಂದ್ರೆ ಸೋಂಬೇರಿತನ ಬಿಡಲೇಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಇನ್ನು ಹೆಚ್ಚಿನದನ್ನ ನೋಡ್ಲಿಕ್ಕಾಗಿ ಶಿಕ್ಷಣದಲ್ಲಿ ಕಾನ್ಸಂಟ್ರೇಷನ್ ಬೇಕು ಅಂತ ಬರುತ್ತೆ. ಅಲ್ಲೂ ಕೂಡ ಅದೇ ಬಂತಲ್ಲ, ಸೋಂಬೇರಿತನ ಬಿಡಲೇಬೇಕು. ಫೋಕಸ್ ಜಾಸ್ತಿ ಆಗಬೇಕು. ಫೋಕಸ್ ಮತ್ತೆ ಹಾರ್ಡ್ ವರ್ಕ್ ಜಾಸ್ತಿ ಆದಾಗ ತುಂಬಾ ಶುಭ ಫಲಗಳು ಕುಂಭರಾಶಿಯವರಿಗೆ ಕಾದಿರುತ್ತೆ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಶತ್ರು ಬಾಧೆ ಜಾಸ್ತಿ ಕಾಡುತ್ತೆ ಕುಂಭರಾಶಿಯವರಿಗೆ. ಶತ್ರು ಬಾಧೆ ಅವ್ರನ್ನ ಡಿಮೋಟಿವೇಟ್ ಮಾಡುತ್ತೆ, ಡೌನ್ ಮಾಡುತ್ತೆ. ಅದೊಂದನ್ನ ನೋಡ್ಕೊಂಡ್ರೆ ಎಲ್ಲವೂ ಶುಭವಿದೆ. ಸರಿ ಗುರುಗಳೇ, ಶತ್ರು ಬಾಧೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಪರಿಹಾರ ತಿಳಿಸ್ಕೊಡ್ಬೋದಾ ಗುರುಗಳೇ? ಹೌದು, ಶತ್ರು ಬಾಧೆಯಿಂದ ಪರಿಹಾರಕ್ಕೆ ಅವ್ರೇನ್ ಮಾಡ್ಬೇಕು, ತಿಂಗಳಿಗೆ ಒಂದು ಸಲ ಕುಂಭರಾಶಿಯವರು 3 ಒಣಮೆಣಸಿನಕಾಯಿ ತಗೋಬೇಕು. ಬ್ಯಾಡಗಿ ಒಣಮೆಣಸಿನಕಾಯಿ ಸಿಗುತ್ತೆ. ಅದರ ಮೇಲೆ ಬೆರಳಿನಿಂದ ಶತ್ರುಗಳ ಹೆಸರು ಗೊತ್ತಿದ್ರೆ ಬರೀ ಬೆರಳನ್ನು ಉಪಯೋಗಿಸಿ, ಪೆನ್ನುಗಿನ್ನು ಇಂಕ್ ಯೂಸ್ ಮಾಡಬಾರ್ದು. ಮೆಣಸಿನಕಾಯಿ ಮೇಲೆ ಶತ್ರುಗಳ ಹೆಸರು ಬರಿಬೇಕು. ಶತ್ರುಗಳ ಹೆಸರು ಗೊತ್ತಿಲ್ಲ ಅಂದ್ರೆ ಗುಪ್ತ ಶತ್ರು, ಹಿತಶತ್ರು ಅಂತ ಬರೆದ್ಬಿಟ್ಟು ಆ 3 ಒಣಮೆಣಸಿನಕಾಯಿಯನ್ನ ಗ್ಯಾಸ್ ಮೇಲೆ ಸುಟ್ಟು ಅದರ ಬೂದಿಯನ್ನ ಡಸ್ಟ್ಬಿನ್ಗೆ ವಿಸರ್ಜನೆ ಮಾಡಿ ತಿಂಗಳಿಗೊಂದ್ಸಲ ಕುಂಭರಾಶಿಯವರಿಗೆ ಯಾವ ಶತ್ರು ಬಾಧೆ ತಾಗೋದಿಲ್ಲ. ಸರಿ ಗುರುಗಳೇ, ಇನ್ನು ದಿನ ಚೆನ್ನಾಗಿರ್ಬೇಕು, ಉತ್ತಮವಾಗಿರ್ಬೇಕು, ನಾವು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗ್ಬೇಕು ಅಂತ ಪಾಸಿಟಿವ್ ಆಗಿರೋದಕ್ಕೆ ಏನಾದ್ರೂ ಪರಿಹಾರ ಹೇಳೋದ? ಹೌದು. ಈಗ ಕುಂಭರಾಶಿಯವರು ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಕೆಲಸಕ್ಕೆ ಹೊರಟಾಗ ಮನೆಯಿಂದ ಹೊರಗಡೆ ಬರುವ ಮುನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ, ವಿಶೇಷವಾಗಿ ಹಿರಿಯರು, ಅವರ ಪಾದವನ್ನ ಸ್ಪರ್ಶ ಮಾಡ್ಬಿಟ್ಟು ನಮಸ್ಕಾರ ಮಾಡಿ, ತಂದೆ ತಾಯಿ, ಅತ್ತೆ ಅಥವಾ ಅಜ್ಜಿ ಅಜ್ಜ ಅವರ ಹಿರಿಯರ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಬರೋದ್ರಿಂದ ಅವರ ಎಲ್ಲಾ ಕೆಲಸ ಸಕ್ಸಸ್ ಆಗತ್ತೆ. ವರ್ಷ ಪೂರ್ತಿ ಪ್ರತಿದಿನ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತು ಗಜೇಂದ್ರ ಮೋಕ್ಷವನ್ನ ಕೇಳ್ತಾ ಬರೋದ್ರಿಂದ ಅವರ ಪ್ರತಿ ದಿನದಲ್ಲಿ ಮಾಡುವ ಕೆಲಸದಲ್ಲಿ ಗೆಲುವು, ಯಶಸ್ಸು ಕಟ್ಟಿಟ್ಟ ಬುತ್ತಿ. ಮೀನರಾಶಿ ಕೊನೆಯ ರಾಶಿ ಯಾವ ರೀತಿ ಆಗಿದೆ ವರ್ಷ ಭವಿಷ್ಯ, ಯುಗಾದಿ ವರ್ಷ ಭವಿಷ್ಯ ಮೀನರಾಶಿಯವರಿಗೆ ಅಂತ ತಿಳಿಸ್ಕೊಡಿ ಗುರುಗಳೇ. ವಿಶೇಷವಾಗಿ ಮೀನರಾಶಿಯ ವಿಶ್ವಾವಸು ನಾಮ ಸಂವತ್ಸರ ಏನ್ ಹೇಳುತ್ತೆ ಅಂದ್ರೆ ಅಖಂಡ ಐಶ್ವರ್ಯ ಅಂತ ಹೇಳುತ್ತೆ, ಪ್ರಾಪ್ತಿ. ನೋಡಿ ಅದರಲ್ಲಿ ಆ ಒಂದು ವರ್ಡ್ ಅಲ್ಲೇನೆ ಹೇಗೆ ವೈಬ್ರೇಷನ್ ಇದೆ ಅಂದ್ರೆ ಅಖಂಡ ಐಶ್ವರ್ಯ ಪ್ರಾಪ್ತಿ. ಅಂದ್ರೆ
ನಾವು ಯೋಚನೆ ಮಾಡಿರಲಾರದಷ್ಟು ಸಂಪತ್ತು ಹರಿದು ಬರುತ್ತಂತೆ ಮೀನರಾಶಿಯವರಿಗೆ ಈ ವರ್ಷ. ಅವರ ಎಕ್ಸ್ಪೆಕ್ಟೇಷನ್, ಉದಾಹರಣೆಗೆ ನನಗೆ ಈ ವರ್ಷ ಕಳೆಯೋಷ್ಟರಲ್ಲಿ ಒಂದು 10 ಲಕ್ಷ ಆದಾಯ ಬಂದರೆ ಸಾಕು ಅಂತ ಅವರ ಯೋಚನೆ ಇರುತ್ತೆ. ಬಟ್ ಬರುವಂಥದ್ದು ಒಂದು 50 ಲಕ್ಷ ಬರುತ್ತೆ. 10 ಲಕ್ಷ ಎಲ್ಲಿ, 50 ಲಕ್ಷ ಎಲ್ಲಿ, ಒಂದು 5 ಪಟ್ಟು ಜಾಸ್ತಿ ಆಯಿತು. ಹಾಗಾಗಿ ಯಾಕೆಂದರೆ ಅವರೂ ಪಾಪ ಶನಿಯ ಸಾಡೆ ಸಾತಿಯ ಪ್ರಭಾವದಲ್ಲಿ ಬೆಂದು ಬಸವಳೆದು ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅದಿನ್ನೇನು ಕೊನೆಗಾಲಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು ಮೀನರಾಶಿಯವರಿಗೆ. ಆದರೂ ಕೂಡ ಶನಿಯ ಪ್ರಕೋಪ ಇನ್ನೂ ಅವ್ರ ಮೇಲೆ ಕಡಿಮೆ ಆಗಿಲ್ಲ. ಆದರೂ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಮಾತ್ರ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗಬೇಕು, ಮನೆಯಲ್ಲಿ ಮಂಗಳ ಕಾರ್ಯ ನಡಿಬೇಕು, ಅದ್ಭುತವಾದಂಥ ಫಲಗಳಿದೆ ನಮ್ಮ ಮೀನರಾಶಿಯವರಿಗೆ. ಸರಿ ಗುರುಗಳೇ, ಏನೇನು ಫಲಗಳಿದೆ ಅದನ್ನ ತಿಳಿಸೋದಾದ್ರೆ ಗುರುಗಳೇ? ಖಂಡಿತ. ಮೀನರಾಶಿಯವರಿಗೆ ನೋಡ್ಲಿಕ್ಕಾಗಿ ಮೊದಲಿಗೆ ನಾವು ಆರೋಗ್ಯವನ್ನ ನೋಡೋಣ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಶುಕ್ರ ಅವರ ವಿಶೇಷವಾದಂತಹ ದೃಷ್ಟಿಯನ್ನ ಬೀರೋದ್ರಿಂದ ಮೀನರಾಶಿಯವರಿಗೆ ಲ್ಯಾವಿಶ್ ಲೈಫ್ ಜಾಸ್ತಿ ಆಗುತ್ತೆ. ಅಂದ್ರೆ ಒಳ್ಳೊಳ್ಳೆಯ ಬಟ್ಟೆಯನ್ನ ಪರ್ಚೇಸ್ ಮಾಡುವಂಥದ್ದು, ಧರಿಸುವಂಥದ್ದು. ಒಂದು 10 ಜನರ ಗುಂಪಿದ್ರೆ ಅಲ್ಲಿ ಮೀನರಾಶಿಯವರು ಇದ್ದಾರೆ ಅಂತಂದ್ರೆ ಎಲ್ಲರ ಕಣ್ಣು ಮೀನರಾಶಿಯವರ ಮೇಲೆ ಹೋಗುತ್ತೆ. ಯಾಕೆಂದ್ರೆ ಈ ವರ್ಷ ಏಪ್ರಿಲ್ ತದನಂತರ ಲ್ಯಾವಿಶ್ ಲೈಫ್ ಅವ್ರದ್ದು ಜಾಗೃತವಾಗುತ್ತೆ. ಒಳ್ಳೊಳ್ಳೆ ಬಟ್ಟೆ ತಗೋತಾರೆ, ಒಳ್ಳೆ ಪರ್ಫ್ಯೂಮ್ಗಳನ್ನು ತೆಗೆದುಕೊಂಡು ಅವರು ಯೂಸ್ ಮಾಡೋಕ್ಕೆ ಶುರು ಮಾಡುವಂಥದ್ದು, ಒಳ್ಳೆಯ ಊಟವನ್ನು ಮಾಡುವಂಥದ್ದು, ಒಳ್ಳೆಯ ಕಾರ್ನಲ್ಲಿ ಓಡಾಡುವಂಥದ್ದು. ಹೀಗೆ ಸಾಮಾಜಿಕವಾಗಿ ಅವರ ಪ್ರತಿಷ್ಠೆ ಹೆಚ್ಚಾಗುತ್ತೆ, ಕಣ್ಣು ಅವರ ಮೇಲೆ ಕುಕ್ಕುತ್ತೆ. ಆ ರೀತಿಯಾಗಿ ಅದರ ಹಿಂದೆ ಇನ್ನೊಂದು ಅಪಾಯ ಏನು ಅಂತಂದ್ರೆ ಶತ್ರು ಕಾಟನು ಶುರುವಾಗುತ್ತೆ. ಇದೇನಪ್ಪ, ಇವರು ಹೋದ ವರ್ಷ ಇಷ್ಟು ಡಲ್ ಆಗಿದ್ರಲ್ಲ, ಇಷ್ಟು ಒಳ್ಳೆ ಬಟ್ಟೆ ಹಾಕಕ್ಕೆ ಶುರು ಮಾಡಿದ್ದಾರೆ, ಒಳ್ಳೆ ಗಮ್ ಅನ್ನೋ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ, ಒಳ್ಳೆ ಊಟ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಸೈಟ್ ತಗೊಂಡ್ಬಿಟ್ರು, ಮನೆ ಕಟ್ಟಿದ್ರು, ಎಲ್ಲಿಂದ ದುಡ್ಡು ಬಂತು, ಏನೋ ಇರ್ಬೋದು ಅಂಥೇಳಿ ಅವ್ರ ಮೇಲೆ ಶತ್ರುತ್ವ ಆರಂಭ ಆಗುವಂಥದ್ದು. ಆ ಶತ್ರುತ್ವಕ್ಕೂ ನಾನು ಈ ಸಂಚಿಕೆಯ ಕೊನೆಗೆ ರೆಮಿಡಿಯನ್ನ ಕೊಡ್ತೀನಿ, ಖಂಡಿತವಾಗಿಯೂ ನನಗೆ ನೆನಪಿಸಿ. ಅದ್ಭುತವಾದಂಥ ಯಶಸ್ಸು, ಒಂದು ಚಾರ್ಮ್ ಲೈಮ್ ಲೈಟ್ಗೆ ಅವರು ಬಂದ್ಬಿಡ್ತಾರೆ ಮೀನರಾಶಿಯವರು. ಸೊ ಆರ್ಥಿಕ ಲೈಮ್ ಲೈಟಿಗೆ ಬರಬೇಕು ಅಂದರೆ ಆರ್ಥಿಕವಾಗಿ ಅವರಿಗೆ ಒಳ್ಳೆಯ ಹಣ ಬರಲೇಬೇಕು. ಆ ಹಣ ಬರಬೇಕು ಅಂತಂದರೆ ಅವರು ವಿಶೇಷವಾಗಿ ಒಂದು ರೆಮಿಡಿಯನ್ನು ಮಾಡ್ಕೋಬೇಕಾಗತ್ತೆ. ಅದೇನಪ್ಪ ಅಂತಂದರೆ ಕೃಷ್ಣನ ಆರಾಧನೆ. ಕೃಷ್ಣನ ಆರಾಧನೆಯನ್ನು ಅವರು ವರ್ಷ ಪೂರ್ತಿ ಮಾಡಬೇಕು. ಮನೆಯ ಹತ್ರ ಯಾವುದಾದ್ರೂ ಕೃಷ್ಣನ ದೇವಾಲಯ ಇತ್ತು ಅಂತಂದರೆ ಪ್ರತಿ ಗುರುವಾರ ಹೋಗ್ಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಅಂಥೇಳಿ ಆರಾಮಾಗಿ 108 ಸಲ ಧ್ಯಾನ ಮಗ್ನರಾಗಿ ಧ್ಯಾನ ಮಾಡೋದ್ರಿಂದ ಶ್ರೀಕೃಷ್ಣನ ಆಶೀರ್ವಾದ ಅವರಿಗೆ ಹೆಚ್ಚಿರುತ್ತೆ. ಆರ್ಥಿಕ ಅಡೆತಡೆಗಳೇನಾದರೂ ಇತ್ತ ಅದನ್ನೆಲ್ಲ ರಿಮೂವ್ ಮಾಡಿಕೊಡುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ನೌಕರಿಯನ್ನು ನೋಡ್ಲಿಕ್ಕಾಗಿ ಬೊಂಬಾಟಾಗಿದೆ. ಎಷ್ಟು ಆರ್ಡರ್ಸ್ಗಳು ಸಿಗುತ್ತೆ ಅಂದರೆ ಮೀನರಾಶಿಯವರಿಗೆ ಆ ಆರ್ಡರ್ ಪ್ರೊಸೆಸ್ ಮಾಡೋಕ್ಕಾಗಲ್ಲ, ಊಟ ತಿಂಡಿಗೆ ಸಮಯ ಇರಲ್ಲ, ಆ ರೀತಿಯಾಗಿ ಆರ್ಡರ್ಗಳು ಸಿಗುತ್ತೆ. ನೌಕರಿಯಲ್ಲಿ ಪ್ರಮೋಷನ್ ಆಗುತ್ತೆ. ವಿಶೇಷವಾಗಿ ಸರ್ಟಿಫಿಕೇಟ್, ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಕರೆದು ಸನ್ಮಾನ ಮಾಡ್ತಾರೆ ಆಫೀಸಲ್ಲಿ, ಒಳ್ಳೆಯ ಗುಡ್ ವರ್ಕರ್ ಅಂತ ಹೇಳಿ. ಅಂತಹ ಅದ್ಭುತ ದಿನಮಾನಗಳು ಕಾದಿದೆ. ಶಿಕ್ಷಣಗಳಲ್ಲೂ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ವಿದ್ಯಾರ್ಥಿಗಳು ಸಾಧಿಸ್ತಾರೆ. ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತಾರೆ. ವಿದೇಶಕ್ಕೆ ಹೋಗುವಂತಹ ಯೋಗ ಇದೆ. ಆತ್ಮಸ್ಥೈರ್ಯ, ಆತ್ಮಬಲ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಎಷ್ಟು ಹೆಚ್ಚುತ್ತೆ ಅಂತಂದರೆ ಅದನ್ನು ನೋಡಿ ಖುಷಿ ಪಡಬೇಕು ಹೆತ್ತವರು. ಅದ್ಭುತವಾದಂಥ ಯಶಸ್ಸಿದೆ. ಇನ್ನು ಹೆಚ್ಚೇನು ಹೇಳಲಿಕ್ಕೆ ನನ್ನಲ್ಲಿ ಇಲ್ಲ. ಮೀನರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ದಿನ. ದಂಪತಿಗಳಿಗೆ ಹೊಂದಾಣಿಕೆ, ವಿದೇಶ ಪ್ರವಾಸಕ್ಕೆ ದಂಪತಿಗಳು ಹೋಗಿ ಬರುವಂಥದ್ದು, ಅಥವಾ ಭಾರತದಲ್ಲಿ ಪ್ರವಾಸ ಮಾಡ್ತಾರೆ ಅಂತಂದರೆ ತೀರ್ಥಕ್ಷೇತ್ರಗಳು, ರೀಕ್ರಿಯೇಷನ್ ಮನರಂಜನಾ ಕ್ಷೇತ್ರಗಳು, ಊಟಿ, ಕುಲು ಮನಾಲಿ, ಹೀಗೆ ಈ ರೀತಿಯ ಒಂದು ಆರಾಮಾಗಿ ವಾರ ಪೂರ್ತಿ ಹೋಗಿ ಎಂಜಾಯ್ ಮಾಡಿ ಬರುವಂತಹ ದಿವಸಗಳು ಇದೆ. ಇನ್ನು ವಿಶೇಷವಾಗಿ ಮೀನರಾಶಿಯವರಿಗೆ ನೆರೆಹೊರೆಯವರಿಂದ ಜಗಳ ಅಂತ ತೋರಿಸ್ತಾ ಇದೆ. ಅದನ್ನು ಒಂದು ಸ್ವಲ್ಪ ನೋಡ್ಕೋಬೇಕು. ಆಫೀಸಲ್ಲಿ ನಿಮ್ಮ ಕೊಲೀಗ್ಗಳು ತುಂಬ ವರ್ಷಗಳಿಂದ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂತೆ ಶತ್ರುತ್ವ, ಅದನ್ನು ತೋರಿಸ್ತಾ ಇದೆ. ಅದರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಸರಿ ಗುರುಗಳೇ, ಮೀನರಾಶಿಯವರಿಗೆ ಎಲ್ಲವೂ ಕೂಡ ಉತ್ತಮವಾಗಿದೆ ಅಂತ ಹೇಳಿದ್ರೆ ಒಂದು ಸೂಪರ್ ರೆಮಿಡಿಯನ್ನು ಕೂಡ ಹೇಳ್ತೀನಿ ಅಂತ ಹೇಳಿದ್ರೆ ಅದನ್ನ ತಿಳಿಸ್ಕೊ. ಹೌದು, ವಿಶೇಷವಾಗಿ ಅದು ಶತ್ರು ಕಾಟಕ್ಕೇನೆ ಅಂತಾನೆ ಹೇಳ್ಬೋದು. ಶತ್ರು ಕಾಟ ಅಂತ ಬಂದಾಗ ನಮಗೆ ಆಂಜನೇಯನಿಗೆ ಏನ್ ಮಾಡಬೇಕು ಅಂತಂದ್ರೆ, ಇವರು ಮೀನರಾಶಿಯವರು ತಿಂಗಳಿಗೆ 1 ಸಾರಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 2 ತೆಂಗಿನಕಾಯಿ, ಜೋಡು ತೆಂಗಿನಕಾಯಿಯನ್ನ ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟು
ಅಲ್ಲಿ ಅರ್ಚಕರ ಮೇಲೆ ಅದನ್ನು ಹೊಡಿತಾರೆ, ಆ ದೇವಸ್ಥಾನಕ್ಕೆ ಬಳಸ್ತಾರೋ ಅಥವಾ ಅವರು ಮನೆಗೆ ಬಳಸ್ತಾರೋ ಅದು ಅವರ ವಿಷಯಕ್ಕೆ ಬಿಟ್ಟಂಥದ್ದು. ಜೋಡು ತೆಂಗಿನಕಾಯಿಯನ್ನು ಸ್ವಾಮಿ ಪಾದಕ್ಕೆ ಒಡಿಸ್ಬಿಟ್ಟು ಅಲ್ಲೇ ಕೊಟ್ಟು ಬರಬೇಕು, ಮನೆಗೆ ತರಬಾರ್ದು. ಯಾಕೆ ಅಂದರೆ ಶತ್ರು ಕಾಟ ಪೀಡೆ ಸಮರ್ಪಣೆಯಾಗ ಅಲ್ಲಿ ನಾವು ಆಂಜನೇಯನ ಪಾದಕ್ಕೆ ಸಮರ್ಪಣೆ ಮಾಡಿ ಬಂದ್ಬಿಡ್ಬೇಕು. ಮತ್ತೆ ಅದನ್ನು ನಾವು ಮನೆಗೆ ಶತ್ರು ಕಾಟ ಅದು ವಾಪಸ್ ತರಬಾರ್ದು ಬೆನ್ನ ಹಿಂದೆ. ಸ್ವಾಮಿ, ನಿನ್ನ ಪಾದಕ್ಕೆ ನನ್ನ ಒಂದು ಶತ್ರು ಕಾಟ, ಒಂದು ಪೀಡೆ ಎಲ್ಲ ಸಮರ್ಪಣೆ ಮಾಡಿದ್ದೀನಿ, ನಿನ್ನ ಎಡಗಾಲಿನಿಂದ ಅದನ್ನು ತುಳಿದ್ಬಿಟ್ಟು ಸಂಹಾರ ಮಾಡೋ ಹೊರತಾಗಿ ನನ್ನನ್ನು ಈ ಶತ್ರು ಕಾಟದಿಂದ ಮುಕ್ತಿ ಮಾಡು ಅಂತ ಕೇಳ್ಬಿಟ್ಟು ಬರಬೇಕು. ಆಮೇಲೆ ತಿಂಗಳಿಗೆ ಒಂದು ಸಾರಿ ಆ ಕೆಂಪು ಸಿಂಧೂರ ಚಂದನ ಸಿಗುತ್ತೆ, ಆ ಸಿಂಧೂರದ ಪುಡಿಯನ್ನು ಆಂಜನೇಯನ ಎಡಗಾಲಿಗೆ ಸಮರ್ಪಣೆ ಮಾಡಿಸ್ಬಿಟ್ಟು ಅದರಿಂದ ಸ್ವಲ್ಪ ಅರ್ಧ ವಾಪಸ್ ತಂದು ಹಣೆಗೆ ಇಟ್ಕೊಂಡು ವರ್ಷ ಪೂರ್ತಿ ಇದನ್ನು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಮೀನರಾಶಿಯವರು ಹಿಂದೆ ನೋಡಿ ತಿರುಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಆದರೆ ತಪ್ಪಿಸಬಾರ್ದು, ತಿಂಗಳಕ್ಕೆ ಒಂದು ಸಲನಾದರೂ ಸಿಂಧೂರದ ಪುಡಿಯನ್ನು ಆಂಜನೇಯನ ಪಾದಕ್ಕೆ ಹಚ್ಚಿಸಿ ಹಣೆಗೆ ಇಟ್ಟುಕೊಳ್ಳುವಂಥ ಪರಿಪಾಠವನ್ನು ಮಾಡಬೇಕು, ಪ್ರತಿದಿನ ಇಟ್ಕೋಬೇಕು, ಅದನ್ನು ಒಳ್ಳೆಯದಾಗುತ್ತೆ. ಸರಿ ಗುರುಗಳೇ, ಕೊನೆಯ ರಾಶಿ ಮೀನ ರಾಶಿಯ ಬಗ್ಗೆ ಅದ್ಭುತವಾದಂತಹ ಮಾಹಿತಿ ಹಾಗೆ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ ನಿಮಗೆ. ತುಂಬ ಸಂತೋಷ. ನೋಡಿದ್ರಲ್ಲ ವೀಕ್ಷಕರೇ, ಮೀನ ರಾಶಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಅಂತ ಗುರುಗಳು ಒಂದು ಮಾತನ್ನ ಹೇಳಿದ್ರು. ಅದು ಕೇಳ್ತಾ ಇದ್ರೇನೆ ಯಾವ ರೀತಿ ಆಗಿರುತ್ತೆ ಮೀನ ರಾಶಿಯವರ ಈ ಯುಗಾದಿ ವರ್ಷ ಭವಿಷ್ಯ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ಶತ್ರು ಕಾಟ ಇರುತ್ತೆ, ಆಂಜನೇಯನ ಆರಾಧನೆ ಮಾಡಿ ಅಂತ ಗುರುಗಳು ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನೀವು ಕೂಡ ಫಾಲೋ ಮಾಡಿ. ಇನ್ನು ಗುರುಗಳ ಹತ್ರ ನೀವೇನಾದ್ರೂ ಮಾತನಾಡಬೇಕು, ಅವರ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ನಮ್ಮ ಸ್ಕ್ರೀನ್ ಅಲ್ಲಿ ಸ್ಕ್ರಾಲ್ ಆಗ್ತಿರುವಂತ ನಂಬರ್ಗೆ ನೀವು ಕರೆಯನ್ನ ಮಾಡಿ ಗುರುಗಳ ಅಪಾಯಿಂಟ್ಮೆಂಟ್ ಅನ್ನ ಕೂಡ ನೀವು ಪಡ್ಕೊಳ್ಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರು, ಫ್ಯಾಮಿಲಿ ಸದಸ್ಯರ ಜೊತೆ ಈ ವಿಡಿಯೋವನ್ನ ಹಂಚಿಕೊಳ್ಳೋದನ್ನ ಮರಿಬೇಡಿ. ಹಾಗೆ ಮತ್ತೊಂದು ಹೊಸ ಪ್ರಯತ್ನದ ಜೊತೆಗೆ ಮತ್ತೊಂದು ಹೊಸ ಟಾಪಿಕ್ ನ ಜೊತೆಗೆ ನಿಮ್ಮ ಮುಂದೆ ಗುರುಗಳು ಬರ್ತಾರೆ. ಅಲ್ಲಿವರೆಗೂ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ಸ್. ಧನ್ಯವಾದಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.